श्रीराम जय राम जय जय राम। श्रीराम जय राम जय जय राम। श्रीराम जय राम जय जय राम। ಶ್ರೀರಾಮ್. ಸಭಾ ಸರಸ್ವತಿಗೆ ನಮಸ್ಕಾರ. ಪಾರ್ವತಿ ಪರಶಿವನ ಮುದ್ದು ಕುವರ ಗಣಪನನ್ನ ವಿಘ್ನ ನಿವಾರಿಸೆಂದು ಪ್ರಾರ್ಥಿಸಿ, ತಾಯಿ ಶಾರದೆಯನ್ನ ಎರಡಕ್ಷರವನ್ನು ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸುತ್ತಾ ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಆರಂಭಿಸುವುದಕ್ಕಿಂತ ಮುಂಚೆ ಶ್ರೀ ಸೀತಾರಾಮಾಂಜನೇಯ ಸೇವಾ ಸಮಿತಿಯ ಈ ಅದ್ಭುತ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತಹ ಸದವಕಾಶವನ್ನು ಕೊಟ್ಟಿದ್ದಕ್ಕಾಗಿ, ಹಾಗೆ ರಾಮಾಯಣವನ್ನು ಮತ್ತೊಮ್ಮೆ ಮಗದೊಮ್ಮೆ ನೋಡುವಂತಹ ಒಂದು ಅಪೂರ್ವ ಸಂದರ್ಭವನ್ನು ಒದಗಿಸಿಕೊಟ್ಟದ್ದಕ್ಕಾಗಿ ಇಲ್ಲಿನ ಎಲ್ಲ ಸಮಿತಿಯ ಸದಸ್ಯರಿಗೆ ನಾನು ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ರಾಮಾಯಣದ ಸಂಗತಿಗಳನ್ನು ಮತ್ತೆ ಕೇಳುವಂತಹ ಆಸಕ್ತಿಯಿಂದ ಇಲ್ಲಿ ಬಂದು ಕೂರುವಂತಹ ಎಲ್ಲ ಸಹೃದಯ ಮನಸ್ಸುಗಳಿಗೆ ನನ್ನ ಸಾದರಪೂರ್ವಕ ನಮಸ್ಕಾರ. 22ನೇ ಶತಮಾನಕ್ಕೆ ನಾವೆಲ್ಲ ಬಂದಿದ್ದೀವಿ. 21 ಮುಗಿತಾ ಇದೆ, 22ನೇ ಶತಮಾನ. ಸುತ್ತಮುತ್ತ ಪ್ರಪಂಚವನ್ನೆಲ್ಲ ನೋಡಿದಾಗ ಎಷ್ಟೊಂದು ತೊಂದರೆಗಳು, ಏನೆಲ್ಲ ಯುದ್ಧಗಳು ಎಲ್ಲವೂ ನಡೀತಾ ಇದೆ, ಅಥವಾ ಸಮಾಜದ ಒಳಗಡೆಗೆ ಸಂಘರ್ಷಗಳು ಕೂಡ ಆಗ್ತಾ ಇದೆ. ಇದೆಲ್ಲದರ ನಡುವೆಯೂ ಕೂಡ ಅದು ಎಷ್ಟೇ ಕ್ಷೋಭೆ ಇದ್ದರೂ ಏನೇ ಇದ್ದರೂ ಕೂಡ ಈ ರಾಮ ಸಂಕೀರ್ತನೆ ಮತ್ತು ರಾಮಾಯಣ ಭಾರತವನ್ನು ಬಿಟ್ಟು ಹೊರಗಡೆ ಹೋಗೋದಕ್ಕೆ, ಅಂದರೆ ಇದನ್ನು ಬಿಟ್ಟು ಬದುಕ್ತೀವಿ ನಾವು ಅಂಥೇಳಿ ಹೇಳುವ ಮಾತು ಇಲ್ಲಿಯವರೆಗೂ ಕೂಡ ಆಗಿಲ್ಲ. ಅದಕ್ಕಿರುವ ಮುಖ್ಯ ಕಾರಣ ಅಂತಂದರೆ, ರಾಮ ಹುಟ್ಟದ ಮತ್ತು ಕಾಡಿಗೆ ಹೋದ, ಸೀತೆಯನ್ನು ಹುಡುಕದ, ಈ ಥರದ ಸಂಗತಿಗಳಲ್ಲ. ರಾಮಾಯಣದ ಒಳಗೆ ಅಡಗಿ ಕುಳಿತಿರುವಂತಹ ಸಾವಿರಾರು ಸತ್ಯಗಳು ನಮ್ಮ ಮನಸ್ಸನ್ನು ಪದೇ ಪದೇ ಈ ಸಂಗತಿಗಳು ನಮಗೆ ಬೇಕು ಅನ್ನುವುದನ್ನು ಕೇಳುವ ಹಾಗೆ ಮಾಡುತ್ತಲ್ಲ. ಹಾಗಾಗಿ ರಾಮಾಯಣದ ಈ ಆಚರಣೆ, ರಾಮಾಯಣದ ಉತ್ಸವ, ರಾಮಾಯಣದ ಸಂಭ್ರಮ ಭಾರತೀಯರೆಲ್ಲರ ಮನಸ್ಸನ್ನು, ಮನವನ್ನು ತಂತಾನೆ ಪ್ರವೇಶ ಮಾಡಿದೆ. ಭಾರತವೇ ಬೇರೆ, ರಾಮಾಯಣವೇ ಬೇರೆ ಅಂಥೇಳಿ ಬೇರ್ಪಡಿಸಿಕೊಟ್ರೆ ಅದು ಸಾಧ್ಯವೇ ಇಲ್ಲದೆ ಇರುವಂಥ ಮಾತು. ಭಾರತದ ಉದ್ದಗಲಕ್ಕೆ ನೀವು ಎಲ್ಲೆಲ್ಲಿ ಪ್ರಯಾಣ ಮಾಡೋದರೂ ಕೂಡ, ಇದು ಕೇವಲ ಭಾರತಕ್ಕೆ ಅಂಥೇಳಿ ಏನು ಸೀಮಿತ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ರಾಮಾಯಣವನ್ನು ಆರಾಧಿಸುವ, ಓದುವ ಅಲ್ಲ, ರಾಮಾಯಣವನ್ನು ಪ್ರತಿನಿತ್ಯ ಆರಾಧಿಸುವಂತಹ ಲಕ್ಷಾಂತರ ಜನರಿದ್ದಾರೆ. ಇಂಡೋನೇಷ್ಯಾ, ಬರ್ಮಾ, ಟಿಬೇಟ್, ಇಲ್ಲಿ ಎಲ್ಲ ಕಡೆಯಲ್ಲೂ, ಜಾಮಾತ್ರ, ಇಂತಹ ಅನೇಕ ದ್ವೀಪ ಸಮೂಹಗಳಲ್ಲೂ ಕೂಡ ರಾಮಾಯಣವನ್ನು ಪ್ರೀತಿಸುವ, ರಾಮನನ್ನು ಆರಾಧಿಸುವ, ರಾಮಾಯಣವನ್ನು ಓದುವಂತಹ ಸಾವಿರಾರು ಮನೆಗಳಿದ್ದಾವೆ, ಕುಟುಂಬಗಳಿದ್ದಾವೆ. ಹಾಗೆಯೇ ಭಾರತದಲ್ಲಿ ಎಲ್ಲಿಯೇ ಹೋದರೂ ಕೂಡ ಈ ರಾಮಾಯಣವನ್ನು ನಾವು ಕಾಣ್ತೇವೆ. ಒಟ್ಟು ಭಾರತದ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ರಾಮಾಯಣ ನೀಡಿರುವಂತಹ ಕೊಡುಗೆ, ಮಹರ್ಷಿ ವಾಲ್ಮೀಕಿ ಕೊಟ್ಟಿರುವಂತಹ ಕೊಡುಗೆ ಇದೆಯಲ್ಲ, ಅದಕ್ಕೆ ಸರಿಸಾಟಿಯಾದ ಮತ್ತೊಂದು ಸಂಗತಿ ಇಲ್ಲ ಅನ್ನುವಂಥದ್ದು ಎಲ್ಲರೂ ಪರಿಪೂರ್ಣವಾಗಿ ಒಪ್ಕೊಂಡಿರುವಂತಹ ಒಂದು ಅದ್ವಿತೀಯವಾದಂತಹ ಸಂದರ್ಭ, ಸಂಗತಿ, ಕೃತಿ, ಕಥಾನಕ, ಈ ಥರದ್ದು ನೀವೆಷ್ಟೇ ಹೇಳಿದ್ರೂ ಕೂಡ ಅದಕ್ಕೆ ಹೊಂದ್ಕೊಳ್ತಾ ಹೋಗುತ್ತೆ. ಏನಿದೆ ಈ ರಾಮಾಯಣದಲ್ಲಿ? ಯಾತಕ್ಕೆ ಓದಬೇಕು ಇದನ್ನು? ರಾಮಾಯಣವನ್ನು ಬಿಟ್ಟು ಮಾಡೋಕ್ಕೆ ಬೇಕಾದಷ್ಟು ಬೇರೆ ಕೆಲಸ ಇದೆಯಲ್ಲ. ಯಾಕಂದರೆ ನಾವೆಲ್ಲ ಕೃತಕ ಬುದ್ಧಿಮತ್ತೆಯ ಸಂದರ್ಭದಲ್ಲಿ ಬದುಕ್ತಾ ಇದ್ದೇವೆ ಇವತ್ತು. ಯಾಕಂದರೆ ನಮ್ಮ ಬೆರಳಂಚಿನಲ್ಲಿ ನಮಗೆ ಏನು ಬೇಕಾದರೂ ಸಿಗತ್ತೆ ಅನ್ನುವ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ ನಾವು. ಬೆರಳಿನಂಚಿನಲ್ಲಿ ಸಿಗತ್ತೆ, ಬೇಕಾದಷ್ಟು ಸಂಗತಿಗಳಿರುತ್ತೆ. ಆದರೆ
ಮನಸ್ಸಿಗೆ ತಂಪನ್ನು ಕೊಡುವ, ಮನಸ್ಸಿಗೆ ಸೌಖ್ಯವನ್ನು ಕೊಡುವ, ಮನಸ್ಸಿಗೆ ಸಾಂತ್ವನವನ್ನು ಕೊಡುವಂಥ ಸಂಗತಿಗಳು ಎಷ್ಟರ ಮಟ್ಟಿಗೆ ಸಿಗ್ತಾ ಹೋಗುತ್ತೆ ಅನ್ನುವುದು ಅತಿ ದೊಡ್ಡದಾದಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರಗಳನ್ನು ಹುಡುಕಬೇಕಂತಂದರೆ ಮತ್ತೆ ಸನಾತನ ಧರ್ಮ ಮತ್ತು ಸನಾತನ ಸಂಸ್ಕೃತಿ ಕೊಟ್ಟಿರುವಂತಹ ಈ ಮೌಲ್ಯ ಅನ್ನುವುದರ ಜೊತೆಗೆ ನಾವು ಬದುಕ್ತಾ ಹೋದರೆ, ಅವುಗಳನ್ನು ಕೇಳ್ತಾ ಹೋದರೆ, ನಾನು ನಡೀತಾ ಇರುವಂಥ ದಾರಿ ಸರಿಯಾದ್ದು ಅನ್ನುವಂತಹ ನಿಲುವಿಗೆ ವೈಯಕ್ತಿಕ ಮಟ್ಟದಿಂದ ಹಿಡಿದು ಸಮಷ್ಟಿಯ ಮಟ್ಟಕ್ಕೆ ಎಲ್ಲರೂ ಬರೋದಕ್ಕೆ ಸಾಧ್ಯವಾಗುತ್ತೆ. ನಾನು ನಡೀತಾ ಇರುವಂತಹ ಈ ಧರ್ಮ ಮಾರ್ಗ ಶ್ರೇಯಸ್ಕರವಾದದ್ದೇ. ಯಾಕೆ ಅಂದರೆ ನನಗಿಂತ ಹಿಂದೆ ದರ್ಶನವನ್ನು ಪಡೆದ ಸಾವಿರಾರು ಜನ ಆ ಹಾದಿಯಲ್ಲಿ ನಡೆದಿದ್ದಾರೆ ಅನ್ನುವಂಥ ಆ ಸಮಾಧಾನದ ಎಳೆಗಳು ನನ್ನ ಬದುಕನ್ನು ನಾನು ಸರಿದಾರಿಯಲ್ಲಿ ತಗೊಂಡು ಹೋಗೋದಕ್ಕೆ ದೊಡ್ಡ ಸಾಧನವಾಗಿ ನಿಂತ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನಮಗೆ ಒಂದರ್ಥದಲ್ಲಿ ಒಂದು ದೊಡ್ಡದಾದ ಹಿಡಿತವನ್ನು ಕೊಡುವಂತಹ, ಆಧಾರವನ್ನು ಕೊಡುವಂತಹ ಕೃತಿ ಅಂದರೆ ರಾಮಾಯಣ. ತುಂಬ ಪ್ರಶ್ನೆಗಳು ಹುಟ್ಟಾಕತ್ವೆ, ತುಂಬ ಪ್ರಶ್ನೆಗಳು ಬದುಕಿನಲ್ಲಿ ಎದುರಾಗ್ತವೆ. ಹೀಗೆ ನಡೆದ್ರೆ ಸರಿಯಾ, ಹೀಗೆ ನಡೆದ್ರೆ ತಪ್ಪ ಅನ್ನುವಂತಹ ದ್ವಂದ್ವ ಎಂಥ ಅನುಭವಸ್ಥರಿಗೂ ಕೂಡ ಬರ್ತಾನೆ ಇರುತ್ತೆ, ಪ್ರತಿದಿನವೂ ಬರುತ್ತೆ. ಮನಸ್ಸು ಜಾರ್ತಾ ಇರುತ್ತೆ. ಮನಸ್ಸು ಆ ಕಡೆ ಈ ಕಡೆ ಅಥವಾ ಸುತ್ತ ನಡೀತಿರೋ ಜೊತೆಗೆ ಯಾಕೆ ಹೋಗಬಾರ್ದು ಅನ್ನುವಂಥ ಪ್ರಶ್ನೆನಿಟ್ಕೊಂಡು ಅಲ್ಲಲ್ಲಿ ಜಾರೋದಕ್ಕೆ ಆರಂಭ ಮಾಡುತ್ತೆ. ಹಾಗೆ ಜಾರದೆ ನಿಲುವನ್ನು ಗಟ್ಟಿಯಾಗಿ ನಿಲ್ಲಿಸುವ ಹಾಗೆ ಮಾಡೋದಕ್ಕೆ ಇರುವ ಒಂದು ಅದ್ವಿತೀಯವಾದಂತಹ ಸಾಧನ ಅಂದರೆ ಅದು ರಾಮಾಯಣ. ರಾಮಾಯಣದ ಮೌಲ್ಯಗಳನ್ನು ಕುರಿತು ನಿನ್ನೆಯಿಂದ ಇಡೀ ಸರಣಿ ಆರಂಭವಾಗಿದೆ. ಮುಂದೆ ಸಾಕಷ್ಟು ದಿನ ಅದರಲ್ಲಿರುವಂಥ ಅನೇಕ ಅಮೂಲ್ಯವಾದ ಸಂಗತಿಗಳನ್ನು ನೀವೆಲ್ಲರೂ ಸಾಕ್ಷಿಯಾಗಿ ಕುಳಿತು ಸ್ವೀಕಾರ ಮಾಡ್ತೀರ. ಇವತ್ತು ಈಗ ನನಗೆ ಬಂದಿರುವ ವಿಷಯ ಅಂದರೆ ತುಂಬ ಇವತ್ತಿನ ಪರಿಸ್ಥಿತಿಗೆ ಅತ್ಯಂತ ಬೇಕಾದಂತಹ ಒಂದು ವಿಷಯ. ರಾಮಾಯಣದಲ್ಲಿ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೊರಟಾಗ ನಮಗೆ ಮೊಟ್ಟ ಮೊದಲು ಕಣ್ಣಿಗೆ ಬೀಳುವಂಥದ್ದು, ರಾಮರನ್ನು ಬಿಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು. ನಾವು ಶ್ರೀರಾಮ ಅಂದರೆ ಅದು ಶ್ರೀರಾಮನೇ, ಮತ್ತೊಂದಿಲ್ಲ. ಆದರೆ ರಾಮನ ಜೊತೆಗೆ ಯಾರನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಅಂದಾಗ ರಾಮನ ಜೊತೆಗೇ ನಡೆದ ಲಕ್ಷ್ಮಣ ಕಣ್ಣೆದುರಿಗೆ ಬರ್ತಾನೆ. ರಾಮನ ಜೊತೆಗೆ ಹೆಜ್ಜೆ ಹಾಕಿದ ಸೀತೆಯಂತಹ ಮಹತ್ತರವಾದ ವ್ಯಕ್ತಿತ್ವ ನಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ, ನಿಂತು ಒಂದು ಮಂದಹಾಸವನ್ನು ಬೀರುತ್ತೆ, ಇಲ್ಲಿದ್ದೀನಿ ಅಂತ ಹೇಳಿ. ಆದರೆ ಇನ್ನೊಂದು ಪಾತ್ರ ಬರುತ್ತೆ, ದೂರದ ಎಲ್ಲೋ ಬಳ್ಳಿಯಲ್ಲಿ ಬಿರಿದ ಮಲ್ಲಿಗೆಯ ಹೂವು ಇಲ್ಲಿ ಕೂತವರ ಮೂಗನ್ನು ಅರಳಿಸಿ ಒಂದು ಸೌಖ್ಯವನ್ನು ತರುತ್ತಲ್ಲ, ಆ ಮಾದರಿಯ ವ್ಯಕ್ತಿತ್ವ ಅದು ಭರತ. ಇಡೀ ರಾಮಾಯಣದಲ್ಲಿ ಎಲ್ಲೋ ಒಂದು ಕಡೆ ಇದ್ದಂಥ ವ್ಯಕ್ತಿ, ಅಣ್ಣನ ಎತ್ತರವನ್ನು ಒಪ್ಕೊಂಡಂಥವನು, ಅಣ್ಣನ ಆದರ್ಶಗಳನ್ನು ಹಿಂಬಾಲಿಸಿದಂತಹ ವ್ಯಕ್ತಿಗೆ ತನ್ನದೇ ಅಲ್ಲದ ತಪ್ಪಿಗೆ, ತನ್ನಲ್ಲಿ ಬರದೇ ಇರುವಂಥ ಆಲೋಚನೆಗೆ ಸಿಕ್ಕ ಆ ಅನೇಕ ಮಾತುಗಳು, ಶಿಕ್ಷೆ ಅಥವಾ ಎದುರಿಸಬೇಕಾದಂಥ ಸಂಗತಿಗಳಿದೆಯಲ್ಲ, ಅದನ್ನು ಯೋಚನೆ ಮಾಡಿಬಿಟ್ರೆ ಇಷ್ಟು ಕಷ್ಟತರವಾದ ಒಂದು ಬದುಕು ಬಂದು ನಿಂತು ಬಿಟ್ಟರೆ ಏನು ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಆದರೆ ಅಂಥದ್ದು ಬಂದಾಗಲೂ ಅದನ್ನು ದಾಟಿದ ಕ್ರಮ ಇದೆಯಲ್ಲ ಭರತನದು, ಭಾರತೀಯರೆಲ್ಲರೂ ಎದೆತಟ್ಟಿ ಹೆಮ್ಮೆಯಿಂದ ತಲೆ ಎತ್ಕೊಂಡು ಹೇಳಬೇಕಾದಂಥದ್ದು ಇದು ಭಾರತ. ಆದ್ದರಿಂದಲೇ ಭರತನಂತಹ ವ್ಯಕ್ತಿಗಳು ನಿರ್ಮಾಣ ಮಾಡಿದ ನೆಲ ಇದು, ಅದಕ್ಕೆ ನಾವಿನ್ನೂ ರಾಮಾಯಣದಲ್ಲಿ ಜೀವನ ಮಾಡ್ತಾ ಇದ್ದೇವೆ ಅಂತ ಎದೆ ಎತ್ತಿ ಹೇಳಬೇಕಾದಂಥ ಮಾತು. ಯಾಕೆ ಅಂದರೆ ಆದರ್ಶ, ಧರ್ಮ, ತ್ಯಾಗ ಇವೆಲ್ಲವನ್ನು ಒಂದೊಂದು ಗುಣವನ್ನು ಹಾಕಿ ಒಟ್ಟಾರೆಯಾಗಿ ಕಲಸಿ ಒಂದು ಮೂರ್ತಿ ಮಾಡಿದರೆ ಏನಾಗಬಹುದೋ ಅದು ಭರತನಾಗ್ತಾನೆ. ಈ ಪುಟ್ಟ ಹುಡುಗ ಹುಟ್ಟಿದ್ದೇ ವಿಷ್ಣುವಿನ ಜೊತೆಯಲ್ಲಿ. ಪ್ರಾರ್ಥನೆ ಇತ್ತು ರಾಮ ಹುಟ್ಟಬೇಕಾದ್ರೆ, ಇನ್ನು ಎಷ್ಟು ನೂರಾರು ಪ್ರಾರ್ಥನೆಗಳಿತ್ತು, ಒಬ್ಬೊಬ್ಬರದ್ದು ಒಂದೊಂದು ಬೇಡಿಕೆ ಕೇಳಿದ್ದೇ ಹಾಗೆ. ಅದೆಲ್ಲ ಗೊತ್ತಿಲ್ಲ, ನೀನು ಇಲ್ಲಿಗೆ ಇಳಿದು ಬರಬೇಕು,
ಇಲ್ಲಿಗೆ ಇಳಿದೇ ಬರಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಎಲ್ಲರೂ ಕೂಡ ಸಲ್ಲಿಸಿಬಿಟ್ಟಿದ್ರು. ಕೇವಲ ದಶರಥನ ಪ್ರಾರ್ಥನೆಯಲ್ಲ ಅದು, ಕೌಸಲ್ಯೆಯ ಅಜ್ಜನಿಂದನೂ ಸೇರಿಸಿ ಮಾಡಿದ ಪ್ರಾರ್ಥನೆ, ಶಬರಿಯ ಪ್ರಾರ್ಥನೆ, ಗುಹನ ಪ್ರಾರ್ಥನೆ, ಭಾರದ್ವಾಜರ ಪ್ರಾರ್ಥನೆ, ಒಂದೆರಡ ಪ್ರಾರ್ಥನೆಗಳು. ನೀನು ಬರಲೇಬೇಕು ಅಂತ ಹೇಳಿ ಮಹಾವಿಷ್ಣುವನ್ನು ಪ್ರಾರ್ಥನೆಯನ್ನು ಮಾಡಿದರು. ಅದರಲ್ಲೂ ವಾಲ್ಮೀಕಿಯವರು ಬರೀತಾರೆ, ವಿಷ್ಣು ಪುತ್ರತ್ವಂ ಆಗಚ್ಛ ಕೃತ್ವ ಆತ್ಮಾನಾಂ ಚತುರ್ವಿಧಂ ಅಂಥೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. 4 ದಿಕ್ಕಿನಿಂದ 4 ಬಗೆಯಲ್ಲಿ ನೀನು ಇಲ್ಲಿ ಆವಿರ್ಭವಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ನಿನ್ನ ಸ್ವಸ್ವರೂಪ ಬಂದರೆ ಮಾತ್ರ ನಿನ್ನ ಜೊತೆಯಲ್ಲಿ ಅವು ನಿಲ್ಲಬಲ್ಲವು ಸಮಾನಾಂತರವಾಗಿ. ಇಲ್ಲದೇ ಇದ್ದರೆ ರಾಮನ ಎತ್ತರಕ್ಕೆ ಯಾರು ನಿಲ್ಲಕ್ಕೆ ಸಾಧ್ಯ? ಅಥವಾ ರಾಮನಿಗೆ ಸರಿಸಮಾನವಾದ ಅಂತರದಲ್ಲಿ ಯಾರು ನಿಲ್ಲೋದಕ್ಕೆ ಸಾಧ್ಯ? ಪಾಯಸದ ಕಥೆ ಒಂದ್ಸರಿ ನೆನಪು ಮಾಡಿಕೊಳ್ಳಿ ನೀವು. 4 ಭಾಗಗಳಾಗ್ತವೆ ಪಾಯಸ. ಇದು ಪುತ್ರಕಾಮೇಷ್ಟಿಯ ಸಂಕಲ್ಪ. ನೀನು ಚತುರ್ವಿಧದಲ್ಲಿಯೂ ಕೂಡ ನೀನು ಅವತಾರ ಮಾಡಿ ಪ್ರಪಂಚದ ಕಂಟಕವನ್ನು, ರಾಮಾಯಣ ಅಂದರೆ ಅದು ಕಲ್ಯಾಣ. ಎಂಥ ಕಲ್ಯಾಣ? ವ್ಯಕ್ತಿ ಕಲ್ಯಾಣ ಮತ್ತು ಜಗದ ಕಲ್ಯಾಣ. ಎಲ್ಲೆಲ್ಲಿ ರಾಮಾಯಣದ ಕಥಾನಕವಿರುತ್ತೋ ಅಲ್ಲೆಲ್ಲ ವ್ಯಕ್ತಿಗಳ ವೈಯಕ್ತಿಕ ಕಲ್ಯಾಣವೂ ನೆರವೇರುತ್ತೆ. ಅದೇ ಮಾದರಿಯಲ್ಲಿ ಅಲ್ಲಲ್ಲಿಯೇ ಮತ್ತೆ ಒಟ್ಟು ಸಮಾಜದ ಕಲ್ಯಾಣ ನಡೀತಾ ಹೋಗುತ್ತೆ. ಹೀಗೆ ಹುಟ್ಟಿದಂತಹ ಭರತ ಲಕ್ಷ್ಮಣ ಪೂರ್ತಿಯಾಗಿ ಅಣ್ಣನ ಹಿಂದೆ, ಅವನ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗ್ಬಿಟ್ಟ. ಎಂಥ ಭಾಗ್ಯ ಅಲ್ಲನ್ರಿ ಆ ಥರ ಅನುಸರಿಸೋಕ್ಕಾಗೋದು? ಸ್ವಂತಿಕೆಯನ್ನು ಬಿಟ್ಟು, ಸ್ವಂತಿಕೆಯನ್ನು ಪಕ್ಕಕ್ಕೆ ಸರಿಸಿಬಿಟ್ಟು ಅಣ್ಣನ ನೆರಳಾಗಿ ನಡೆಯುವಂಥ ಒಂದು ಸೌಭಾಗ್ಯ. ಸುಮ್ಮನೆ ಅಣ್ಣನ ನೆರಳಾಗಿ ನಡೆಯೋಕ್ಕಾಗಲ್ಲ. ಸರಿಯಾದ ಅಣ್ಣನಾಗಿದ್ದರೆ ಮಾತ್ರ ತಮ್ಮ ಆಗಿರೋಕ್ಕೆ ಸಾಧ್ಯ ಆಗತ್ತೆ. ರಾವಣನನ್ನು ಅನುಸರಿಸಿ ಯಾವುದಾದ್ರು ತಮ್ಮಂದರು ನಡೆಯೋಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ವಿಭೀಷಣ ಹೊರಗೆ ಬಂದ, ಒಂದೇ ಕಥಾನಕ 2 ಮುಖಗಳನ್ನು ನಮ್ಮ ಮುಂದೆ ತಂದಿಟ್ಟು ಬಿಡುತ್ತೆ. ಲಕ್ಷ್ಮಣ ಅಣ್ಣನ ನೆರಳಾಗಿದ್ದರೆ, ನೆರಳಾಗಿ ಇರಬೇಕಾಗಿದ್ದ ವಿಭೀಷಣ ಅಣ್ಣನ ಗುಣಗಳನ್ನು ತಿರಸ್ಕರಿಸಿ ಹೊರಗೆ ಬರುತ್ತಾನೆ. ಅದೇ ಅಣ್ಣನ ಜೊತೆಯಲ್ಲಿದ್ದ ಕುಂಭಕರ್ಣ ಮಾತಾಡ್ತಾನೆ, ವಿಭೀಷಣ ಹೊರಗೆ ಹೋದ, ಸೀತೆಯನ್ನು ತಂದಿಟ್ಕೊಂಡೆ, ನಿನ್ನ ಮಕ್ಕಳು ಮಡಿದರೂ ಅಕಾಲದಲ್ಲಿ ನಾನೆದ್ದೆ ಅಂದರೆ ಲಂಕೆಯ ವಿನಾಶವಲ್ಲದೆ ಮತ್ತೇನು ನಡೆದೀತು ಅಂತ ಕುಂಭಕರ್ಣ ಮಾತಾಡ್ತಾನೆ. ಹಾಗಾಗಿ ಅನುಸರಿಸಬಲ್ಲ ವ್ಯಕ್ತಿತ್ವವಿದ್ದರೆ ಮಾತ್ರ ಅನುಸರಿಸೋದಕ್ಕೆ ಸಾಧ್ಯ ಆಗತ್ತೆ. ಅದನ್ನು ಬೆಳೆಸಿಕೊಂಡು ಅದನ್ನು ಮೇರು ಸದೃಶವಾಗಿ ಇಟ್ಕೊಂಡಂಥವನು ಶ್ರೀರಾಮ. ಭರತ ರಾಮನ ಆರಾಧಕ, ರಾಮನನ್ನು ಆರಾಧಿಸಿದವನು. ದಶರಥನನ್ನು ಹೇಗೆ ತಂದೆಯ ಸ್ಥಾನದಲ್ಲಿ ಇಟ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚು ಅಣ್ಣನನ್ನು ಇಟ್ಕೊಂಡ. ರಾಮನನ್ನಷ್ಟೇ ಅಲ್ಲ, ಸೀತೆಯನ್ನೂ ಹಾಗೆಯೇ ಇರಿಸಿಕೊಂಡಿದ್ದಂಥವನು. ಅದಕ್ಕೆ ಮದುವೆಯ ಸಂದರ್ಭ ಬಂದಾಗ ಜನಕನ ಆಲಯದಲ್ಲಿ ಆದ ತೀರ್ಮಾನಕ್ಕೆ ಪ್ರತಿ ಹೇಳದೆ ವಿವಾಹಕ್ಕೆ ಸಿದ್ಧರಾದಂಥವರು ಮಿಕ್ಕ 3 ಜನ ತಮ್ಮಂದಿರು. ಸೀತೆಯ ಜೊತೆಗೆ ಬಂದಂತಹ ಆ ಹೆಣ್ಣು ಮಕ್ಕಳನ್ನು ಲಗ್ನವಾಗಬೇಕು ಅಂದ ತಕ್ಷಣ ಮಾತೇ ಇಲ್ಲದೆ ಒಪ್ಪಿಕೊಂಡು ಬಂದಂಥವರು ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ. ಅದಕ್ಕೆ ಕುಟುಂಬ ಚಂದವಾಯಿತು. ಇಲ್ಲಿವರೆಗೆ ಸಮಸ್ಯೆ ಇಲ್ಲ. ಇಲ್ಲಿಯವರೆಗೆ ಎಲ್ಲವೂ ಅದ್ಭುತವೇ, ಎಲ್ಲವೂ ಸುಂದರವೇ, ಎಲ್ಲವೂ ಚೆನ್ನಾಗಿತ್ತು. ವಿವಾಹವಾದ ನಂತರ ನಮ್ಮ ಭರತ ಕೇಕೆಯ ದೇಶಕ್ಕೆ ಹೋಗಿದ್ದ. ಸೋದರ ಮಾವನ ಜೊತೆಯಲ್ಲಿ ಇರುವಂಥ ಪ್ರಯತ್ನ, ಅವರಿಗೊಂದು ಇಚ್ಛೆ ಮತ್ತು ಆಸೆ ಎಲ್ಲವೂ ಕೂಡ ಇತ್ತು. ಹಾಗಾಗಿ ಅತ್ಯಂತ ಸಹಜವಾಗಿ ಅವನು ಹೋಗಿದ್ದ, ಅಲ್ಲಿಯೇ ಇದ್ದ. ಹಾಗೆ ಇದ್ದಂತಹ ವ್ಯಕ್ತಿ ಆಗಾಗ ಬಂದು ಹೋಗ್ತಾ ಇದ್ದ. ಬಂದು ಹೋದ ನಂತರ ಆ ಸಂಬಂಧಗಳೆಲ್ಲವೂ ಅತ್ಯಂತ ಸುಂದರವಾಗೇ ಇತ್ತು. ಅಲ್ಲಿಯವರೆಗೆ ಚಂದವಿದ್ದಂತಹ ಒಂದು ಕುಟುಂಬ
ಯಾವಾಗ ರಾಮನಿಗೆ ಈ ಪಟ್ಟಾಭಿಷೇಕ ಅನ್ನುವಂಥದ್ದು ಆರಂಭವಾಯಿತು, ಆರಂಭವಾದ ತಕ್ಷಣ ಒಂದು ಸಣ್ಣ ಕಿಡಿ ಆರಂಭ ಆಯಿತು. ಮಂಥರೆಯನ್ನು ತುಂಬ ಸಮರ್ಥಿಸ್ಕೊಳ್ಬೋದು ನಾವು, ಇಲ್ಲ ಅಂತಲ್ಲ. ಯಾಕೆಂದರೆ ವಿಪರೀತವಾಗಿ ಯೋಚನೆ ಮಾಡೋದು ಗೊತ್ತಿದೆ ಅಲ್ಲ ನಮಗೆ, ಅದು ಸುಲಭ. ಮತ್ತು ಕೈಕೇಯಿ ತುಂಬ ಒಳ್ಳೆಯವಳು, ಮಂಥರೆಯಿಂದ ಹಾಳಾದ್ಲು ಅನ್ನುವಂಥ ಒಂದು ಈ ಶುಗರ್ ಕೋಟೆಡ್ ಕ್ವಿನೈನ್ ಅಂತ ಹೇಳ್ತಾರಲ್ಲ, ಅದನ್ನೂ ಕೂಡ ಮಾತಾಡಬಹುದು. ಆದರೆ ತುಂಬ ಜನ ಹಿರಿಯರೇ ಇದ್ದೀರಿ, ಈ ಒಳ್ಳೆಯದು ಮತ್ತು ಕೆಟ್ಟದು ಇದ್ದಕ್ಕಿದ್ದಂಗೆ ಆಗಲ್ಲ ಅಲ್ವಾ? ಆಗಕ್ಕೆ ಸಾಧ್ಯ ಇದೆಯಾ? ಎಷ್ಟೆಷ್ಟು ವರ್ಷ ನೀವೆಲ್ಲ ಜೀವನ ಕಂಡಿದ್ದೀರಿ, ಹೇಗಿದ್ದಕ್ಕಿದ್ದ ಹಾಗೆ ಒಳ್ಳೆಯದಾಗಿಬಿಡುತ್ತೆ? ಸಾಧ್ಯನೇ ಇಲ್ಲ ಅಲ್ವಾ? 10 ವರ್ಷ, 15 ವರ್ಷ, 20 ವರ್ಷದ ಶ್ರಮ 21ನೇ ವರ್ಷಕ್ಕೆ ಫಲ ಕೊಡುತ್ತೆ. ಹಾಗೆ ಕೆಟ್ಟದ್ದು ಮಾಡಬಾರದೆಲ್ಲ ಮಾಡ್ಕೊಂಡು ಬಂದಿದ್ದು ನಡ್ಕೊಂಡು ಬಂದಿರುತ್ತೆ, ಕೊನೆಗೊಂದಿನ ಆಗಬಾರದ್ದು ಆಗತ್ತೆ. ಎರಡೂ ಅಷ್ಟೆ. ಮೊದಲನೇದ್ರ ಜೊತೆಗಿದ್ರೆ ಆಗಬೇಕಾದ್ದೇ ಆಗತ್ತೆ. ಏನಾಗಬೇಕಾಗಿತ್ತೋ ಶ್ರದ್ಧೆಗೆ, ಸಂಯಮಕ್ಕೆ, ತಾಳ್ಮೆಗೆ ಏನಾಗಬೇಕೋ ಅದಾಗತ್ತೆ. ಎರಡನೇದರಲ್ಲಿ ಮಾಡಬಾರದ್ದು ಮಾಡಿದ್ರೆ ಆಗಬಾರದ್ದಾಗತ್ತೆ. ಇಷ್ಟೇ ಇದರ ಲಾಜಿಕ್. ಆದರೆ ಯಾವಾಗ ಈ ಯುವರಾಜ ಸಂಭ್ರಮ ಇದೆಲ್ಲ ಆರಂಭ ಆಯಿತು, ನಮ್ಮ ಮಂಥರೆ ನಿಮಗೆಲ್ಲ ತುಂಬ ಚೆನ್ನಾಗಿ ಪರಿಚಯ ಇದೆ. ಮಂಥರೆಯ ಕ್ಯಾರೆಕ್ಟ್ರನ್ನು ಮನೆಯಲ್ಲೂ ನೋಡ್ತೀವಿ ನಾವು, ಅದಕ್ಕೇನು ಸಿಗದೇ ಇರುವಂಥ ಕ್ಯಾರೆಕ್ಟರ್ ಏನಲ್ಲ. ಮಂಥರೆ ಅಷ್ಟು ಕೆಟ್ಟದಾಗಿಲ್ಲದೆ ಇರಬಹುದು, ತುಂಬ ಸುಂದರವಾದ ದೇಹದಲ್ಲಿ ಮಂಥರೆಯ ಮನಸ್ಸಿರುತ್ತೆ. ಅತ್ಯಂತ ಸುಂದರವಾದ ದೇಹ, ತುಂಬ ಸಿಹಿಯಾದ ಮಾತುಗಳು, ಇವೆಲ್ಲವೂ ಇರುತ್ತೆ. ಅತ್ಯಂತ ಸಿಹಿಯಾದ ಮಾತು, ಸುಂದರವಾದ ದೇಹ, ಬೇಕಾದ್ದನ್ನೇ ಹೇಳ್ತಾ ಬೇಡದ್ದನ್ನು ಮಾಡುವ 100 ಜನ ಮಂಥರೆಯರು ಗಂಡಿನ ರೂಪದಲ್ಲೂ ಇದ್ದಾರೆ, ಹೆಣ್ಣಿನ ರೂಪದಲ್ಲೂ ಇದ್ದಾರೆ. ಸಹಜವಾಗಿದೆ. ಮಂಥರೆಯ ಬುದ್ಧಿ ಆಗಾಗ ನಮ್ಮಲ್ಲಿ ಎಚ್ಚೆತ್ಕೊಳ್ತಾ ಹೋಗುತ್ತೆ. ಮಂಥರೆಗೆ ಒಂದು ಪ್ರಶ್ನೆ ಬಂತು. ಆಕೆ ಭರತನ್ನ ತುಂಬ ಚೆನ್ನಾಗಿ ಬೆಳೆಸಿದ್ಲು, ಭರತನ ಮೇಲೆ ಜೀವ ಇಟ್ಕೊಂಡಿದ್ಲು, ಅದೆಲ್ಲ ಒಪ್ಕೋಬಹುದಾದ ಸಂಗತಿ. ಆದರೆ ಜೀವ ಇಟ್ಕೊಂಡು ಮಾತ್ರಕ್ಕೆ ಇನ್ನೊಂದು ಜೀವ ತೆಗೆಯೋಕ್ಕೇನು ಹೋಗಬೇಕಾಗಿಲ್ಲ, ಅಥವಾ ಇನ್ನೊಂದಷ್ಟು ಜೀವಿಗಳನ್ನೆಲ್ಲ ಹಾಳು ಮಾಡಿಕೊಳ್ಬೇಕು ಅಂತ ಕೂಡ ಏನಿಲ್ಲ. ಆದರೆ ಯಾವಾಗ ಇದು ಆರಂಭವಾಯಿತು, ಶ್ರೀರಾಮನನ್ನು ಸಿಂಹಾಸನ ಸ್ಥಿತನಾಗಿ ಮಾಡುವಂಥ ಆಲೋಚನೆ ಬಂತು, ಅಲ್ಲಿ ಪಾಲಿಟಿಕ್ಸ್ ಎಂಟ್ರ್ ಆಯಿತು. ಎಷ್ಟು ಬೇಗ ಬದಲಾಯಿತು ನೋಡಿ. ಸಂಪತ್ತು ಮತ್ತು ಸಿರಿ ಅಂಥೇಳಿ ಬಂದಾಗ ಮನೆಯ ಒಳಗೆ ಮನೆಗೆ ಸಂಬಂಧವೇ ಪಡದೇ ಇರುವ ವ್ಯಕ್ತಿ ಈ ಮೂಗು ತೂರಿಸುವ ಹಂತಕ್ಕೆ ಬಂದದ್ದು. ಅಂಥದ್ದು ಬಂದಾಗ ಮಂಥರೆ ಏನು ಮಾಡಬಹುದು? ಯಾಕೆ ಕಿವಿಗೆ ಮಾತುಗಳು ಬೀಳುತ್ತೆ. ನಮ್ಮ ತೊರವೆಯ ನರಹರಿ ಬರೀತಾನೆ, ಅದನ್ನು ಭಾಳ ಚೆನ್ನಾಗಿ ಬರೀತಾನೆ. ಯಾರನ್ನ ಮುಂದಿನ ಉತ್ತರಾಧಿಕಾರಿಯಾಗಿ ನಿರ್ಣಯಿಸಬಹುದು ಅಂದರೆ ಈತನೇ ರಘುರಾಮ, ಈತನೇ ಸಿಂಹಾಸನ ಸ್ಥಿತನ್, ಈತನೇ ಸಾಮ್ರಾಜ್ಯಪತಿ, ಈತನೇ ರಘುಕುಲ ಸಮುದ್ರೋದ್ಧರಣ ಹಿಮಕರಣ, ಈತನೇ ರಘುನಾಥನು ಎಂಬ ಈ ಮಾತು, ಇವನೇ ಅನ್ನುವಂಥ ಮಾತು ಎಲ್ಲ ಕಡೆಯಲ್ಲೂ ಕೂಡ ಹೇಳಲ್ಪಟ್ಟಿತು ಮತ್ತು ಕೇಳಲ್ಪಟ್ಟಿತು. ಅದಕ್ಕೆ ಒಪ್ಪಿಗೆಯ ಮುದ್ರೆಯನ್ನು ಮಹರ್ಷಿಗಳು ಮಾಡಿದರು. ಇಚ್ಛಾಮೋಹಿ ಮಹಾಭಾಗಂ ರಘುವೀರಂ ಮಹಾಬಲಂ. ರಾಮನನ್ನು ಒಪ್ಪಿದ್ದಕ್ಕೆ ಕಾರಣ ರಾಮನಲ್ಲಿದ್ದ ಗುಣಗಳೇ ಹೊರತು ರಾಮನೆಂಬ ದೇಹವಲ್ಲ. ಬರೀ ದೇಹವಾಗಿದ್ದರೆ ಇಷ್ಟೆಲ್ಲ ಮಾತುಗಳು ಬರ್ತಾ ಇರಲಿಲ್ಲ. ಮಿಕ್ಕ ಎಲ್ಲ ಗುಣಗಳೂ ಸೇರಿದ್ದರನ್ನ ರಾಮನ ಪಟ್ಟಾಭಿಷೇಕ ಅನ್ನುವುದು ದೊಡ್ಡದಾಯಿತು. ದಶರಥನಿಗೆ ಇದಕ್ಕೆ ಭರತನಿಗೆ ಕಳುಹಿಸಬೇಕು ಕಳುಹಿಸಬಾರದು ಅನ್ನುವಂಥ ಪ್ರಶ್ನೆಯನ್ನು ಗಂಭೀರವಾಗಿ ಹೇಳಲಿಲ್ಲ. ರಾಮನನ್ನು ಒಪ್ತಾನೆ ಅನ್ನುವಂಥ ಭಾವವೂ ದಶರಥನ ಒಳಗಿತ್ತು. ಹಾಗಾಗಿ ಇವೆಲ್ಲವೂ ಕೂಡ ಸಿದ್ಧವಾಯಿತು. ನಮ್ಮ ಕೌಸಲ್ಯೆ ಭಾಳ ಸಡಗರದಿಂದ ಓಡಾಡ್ತಾ ಇತ್ತು. ಮಂಥರೆಗೆ ಪ್ರಶ್ನೆ ಬಂತು,
ಈ ಕೌಸಲ್ಯ ಇದ್ದಾಳಲ್ಲ, ಹೋದ ಬಾರಿಯೂ ಅದರ ಹಿಂದೆಯೂ ಹೇಳಿದ್ದು, ಮಹಾಜಿಪುಣಿ ಇವಳು ಕೌಸಲ್ಯೆ. ಜಿಪುಣಿ ಯಾಕೆ ಅಂದರೆ ಎಲ್ಲ ಹಣವನ್ನು ಗುರುಕುಲವನ್ನು ಸಂರಕ್ಷಿಸುವಕ್ಕೆ ತಗೊಂಡೋಗಿ ಹಾಕ್ತಾ ಇದ್ದ ಹೆಣ್ಣು ಮಗಳು. ಬಹಳ ಬಹಳ ಬುದ್ಧಿಮತ್ತೆ ಇಟ್ಕೊಂಡಂತಹ ಹೆಣ್ಣು ಮಗಳು. ಹಾಗಾಗಿ ರಾಮನಿಗೆ ಆ ಕೌಸಲ್ಯನ್ನು ಕಂಡ್ರೆ ಮಹಾಗೌರವವಿದ್ದದ್ದು. ಸುಮ್ಮನೆ ಅಮ್ಮ ಆಗೋದು ಬೇರೆ, ಸಮರ್ಥಳಾದ ತಾಯಿ ಆಗೋದು ಬೇರೆ. ತಾಯ್ತನದಲ್ಲಿ ವಿಭಿನ್ನ ಮುಖಗಳಿದ್ದಾವೆ. ಹಾಗಾಗಿ ಈ ಕೌಸಲ್ಯಾತನಯನಿಗೆ ವಿಶೇಷವಾದ ಆಸ್ಥೆ ಇದ್ದದ್ದು ಆ ಕಾರಣಕ್ಕಾಗಿ. ರಾಮ ಕಾಡಿಗೆ ಹೊರಟಾಗಲೂ ಕೂಡ ಅದೇ ಗುರುಕುಲದ ಬಗ್ಗೆ ಮಾತಾಡ್ತಾನೆ. ಹೀಗಿದ್ದಾಕೆ ಆವತ್ತು ಹೊಸ ಸೀರೆಯುಟ್ಟು ಓಡಾಡ್ತಾ ಇದ್ಲು. ಆ ಹೊಸ ಸೀರೆಯ ಸದ್ದು, ಹೆಣ್ಮಕ್ಳಿಗೆ ಹೊಸ ರೇಷ್ಮೆ ಸೀರೆ ಉಟ್ಕೊಂಡ್ರೆ ಅದರಿಂದ ಒಂದು ಸದ್ದು ಹೊರಡುತ್ತೆ. ಅಥವಾ ಗಂಡಸರು ಹೊಸ ರೇಷ್ಮೆ ಪಂಚೆಯನ್ನು ಉಟ್ಕೊಂಡಾಗ ಒಂದು ಸದ್ದು ಹೊರಡುತ್ತೆ. ಸೂಕ್ಷ್ಮವತಿಗಳಾಗಿದ್ದರೆ ಅದು ಗೊತ್ತಾಗಿರುತ್ತೆ ನಿಮಗೆ. ಆ ಸದ್ದು ಎಂಥದ್ದು ಅಂತ ಹೇಳಿ, ಆ ಒಂದು ಸಂಭ್ರಮವನ್ನು ಹುಟ್ಟಿಸುವ ಸದ್ದು. ಅದು ಮಂಥರಿಗೆ ಪ್ರಶ್ನೆ ಬಂದುಬಿಡುತ್ತೆ, ಯಾಕೆ ಇವಳು ಓಡಾಡ್ತಾ ಇದ್ದಾಳೆ, ಇಷ್ಟು ಸಂಭ್ರಮ ಪಡುವ ಸಂಗತಿ ಏನು ಅಂಥೇಳಿ ಮಿಕ್ಕ ದಾಸಿಯರನ್ನು ಈ ಗೂನಿ ಹೋಗಿ ಕೇಳಿದಾಗ ವಿಷಯ ಅರ್ಥ ಆಗತ್ತೆ. ಎಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿ. ಅದನ್ನು ಕೇಳಿದ ಈ ಮುದುಕಿ ಓಡು ಬಂದು ಹೇಳ್ತಾಳೆ ಕೈಕೇಯಿಯ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ದಾಳೆ, ಮತಿಗೇಡಿ ನಿರ್ಭಾಗ್ಯ ನೀನು, ನಿನ್ನಂತಹ ಹೆಂಗಸನ್ನು ನಾನು ನೋಡಿಯೇ ಇಲ್ಲ. ಕೆಟ್ಟನಾಂ ಭರತನೂ ಕೆಟ್ಟ, ಎಲ್ಲರೂ ಕೆಟ್ಟು ಹೋದ್ವಿ. ಯಾಕೆ ಅಂದರೆ ದಶರಥನನ್ನು ನಂಬಿ ನಿನಗೆ ಈ ಗತಿಯಾಯಿತು. ಆ ಮುದುಕನನ್ನು ಮದುವೆ ಮಾಡಿಕೊಳ್ಬೇಕಾದ್ರೆ ಇತ್ತ ವಚನಗಳೆಲ್ಲ ಮಣ್ಣು ಪಾಲಾಯಿತು. ಈ ಕ್ಷತ್ರಿಯ ಕುಲ ಇದೆಯಲ್ಲ, ಕುವೆಂಪು ಅವರ ರಾಮಾಯಣ ದರ್ಶನದ ಪದ್ಯ ಇದು. ಕ್ರೌರ್ಯದಲ್ಲಿ ರಾಕ್ಷಸರ ಮೀರ್ದುದವು ಕ್ಷತ್ರಿಯ ಕುಲಂ ಅಂತ ಬರೀತಾರವರು. ಅಂದರೆ ಈ ಆಡಳಿತ, ಸಿಂಹಾಸನ, ಅಧಿಕಾರ ಅನ್ನೋದಿದೆಯಲ್ಲ, ಇದು ಮಂಥರೆಯ ನಿದ್ದೆಗೆಡಿಸಿದ್ದು, ಕೈಕೇಯಿಯ ನಿದ್ದೆಯನ್ನೂ ಕೂಡ ಕೆಡಿಸ್ತು. ಭರತನನ್ನು ಉಪಾಯದಿಂದ ತೌರಿಗಟ್ಟಿದ್ದು ಕೈಕೇಯಿಯೇ ಹೊರತು ದಶರಥನಲ್ಲ ಅನ್ನುವ ಸೂಕ್ಷ್ಮ ದಯವಿಟ್ಟು ತಮ್ಮ ಮನಸ್ಸಿನಲ್ಲಿರಲಿ. ಅಲ್ಲಿ ಹೋಗಿದ್ದಕ್ಕೆ ಕಾರಣ ರಾಮನೂ ಅಲ್ಲ, ಸೀತೆಯೂ ಅಲ್ಲ, ಕೌಸಲ್ಯೆಯೂ ಅಲ್ಲ, ಸುಮಿತ್ರೆಯಂತೂ ಅಲ್ಲವೇ ಅಲ್ಲ. ಹೀಗಾಗಿ ಇದೆಲ್ಲದರ ಜೊತೆಗೆ ಹೋದಾಗ ಮೊದಲು ಆಕೆ ಹೇಳ್ತಾಳೆ, ರಾಮವ ಭರತೇವ, ರಾಮ ಆದ್ರೇನು ಭರತ ಆದ್ರೇನು ಅಂದಾಗ ಈಕೆ ನಿಧಾನವಾಗಿ ಹೇಳ್ತಾಳೆ, ಅದು ಹಾಗಲ್ಲ. ಭರತನಿಗೆ ರಾಜ್ಯವಾದರೆ ಕೌಸಲ್ಯ ರಾಜಮಾತೆಯಾಗ್ತಾಳೆ. ರಾಜಮಾತೆಯಾದರೆ ಏನು ಅನ್ನೋದಕ್ಕಿಂತ ರಾಜಮಾತೆಯ ಅಧಿಕಾರ ಇದೆಯಲ್ಲ, ಅದು ಯಾರ್ಯಾರು ರಾಜಮಾತೆಯರಾದಾಗ ಏನೇನಾಗಿರುತ್ತೆ ಅನ್ನೋದನ್ನ ನೀವು ಎಲ್ಲ ನೋಡಿರ್ತೀರ. ಹಾಗಾಗಿ ಆ ಮಾತೆಯರ ಅಧಿಕಾರದ ಪರಿಧಿ ನಿಮಗೊಂದು ಹಂತಕ್ಕೆ ಅರ್ಥವಾಗಿರುತ್ತೆ. ಆ ಮಾತೆಯ ಅಧಿಕಾರವನ್ನು ಕೇಳಿ ಅದನ್ನೆಲ್ಲ ತುಂಬಿಸಿಕೊಂಡವಳು, ಅಥವಾ ಒಂದರ್ಥದಲ್ಲಿ ತುಂಬಿಕೊಳ್ಳುವುದಕ್ಕೆ ಕಾಯ್ದ ಹೆಣ್ಣು ಮಗಳು ಕೈಕೇಯಿ. ಆಮೇಲೆ ಒಳ್ಳೆಯವಳು ಆಗ್ತಾಳೆ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಅಲ್ಲಿ ಕೇಳಿದವಳೂ ಹೌದು, ಮತ್ತು ವರ ಕೇಳುವುದಕ್ಕೋಸ್ಕರ ಕೂತು ಕೋಪಗ್ರಹದಲ್ಲಿ ಕಾಯ್ದವಳು ಹೌದು. ನಮ್ಮ ದಶರಥ ಬಂದ, ಅತ್ಯಂತ ವೃದ್ಧನಾದಾಗ ವಿವಾಹವಾದಂಥವನು ಈತ. ಕೈಕೇಯಿಯನ್ನು ಕಂಡ್ರೆ ವಿಪರೀತವಾದ ಪ್ರೀತಿ ಅನ್ನೋದಕ್ಕಿಂತ ಮೋಹ ಹೆಚ್ಚಾಗಿತ್ತು. ಪ್ರೀತಿಸೋದಕ್ಕೆ ಎಂಟೆದೆ ಬೇಕು, ಮೋಹಿಸೋದಕ್ಕೆ ಬೇಕಾಗಿಲ್ಲ. ಯಾರನ್ನಾದರೂ ನಾವು ಪ್ರೀತಿಸ್ತೀವಿ ಅಂತ ಹೇಳಿದರೆ 24 ಗಂಟೆಯೂ ಅವರ ಅಭಿವೃದ್ಧಿಯನ್ನು ಚಿಂತಿಸಬೇಕಾಗತ್ತೆ. ಹಾಗಾಗಿ ಪ್ರೀತಿಗೆ ಕೈ ಹಾಕೋದು ತುಂಬ ಕಷ್ಟ, ಪ್ರೀತಿಸೋದು ಬಹಳ ಕಷ್ಟ.
ನಮ್ಮ ಮಕ್ಕಳನ್ನೇ ನಾವು ಪ್ರೀತಿಸೋದು ಭಾಳ ಕಷ್ಟ. ಯೋಚನೆ ಮಾಡಿ ನಿಧಾನಕ್ಕೆ. ಯಾಕಂದರೆ ನಮಗೆ ಬೇಕು ಅಂಥೇಳಿ ನಾವು ಈ ಜಗತ್ತಿಗೆ ತಂದ ಸಂತಾನಗಳ ಜೊತೆಗೆ ನಾವು ಹೇಗೆ ನಡ್ಕೋತೀವಿ ಅನ್ನೋದನ್ನ ನಿಮ್ಮನ್ನು ನೀವೇ ಒಂದು ಗ್ಲ್ಯಾನ್ಸ್ ಮಾಡಿದರೆ ಪ್ರೀತಿಸೋದು ಎಷ್ಟು ಕಷ್ಟ ಅಂತ ಅರ್ಥ ಆಗುತ್ತೆ. ಈಕೆ ಮೋಹಿಸಲ್ಪಟ್ಟ ಹೆಣ್ಣು, ನೋಡೋದಕ್ಕೆ ತುಂಬ ಸುಂದರವಾಗಿದ್ದಂಥವಳು. ಆಗ ಕೋಪಗೃಹದಲ್ಲಿದ್ಲು. ತುಂಬ ಸಂತೋಷ ಆದಾಗ ದಶರಥ ಅಲ್ಲಿ ಬಂದೇ ಬರ್ತಾನೆ ಅನ್ನುವಂಥ 100ಕ್ಕೆ 100 ನಂಬಿಕೆ ಇತ್ತು. ಬಂದ ಈ ದಶರಥ ಕೇಳ್ತಾನೆ, ಯಾಕೆ, ಏನು ಬೇಕು, ಇಲ್ಲಿ ಯಾಕಿದ್ದೆಯಾ ಅಂಥೇಳಿ. ಯಾಕಂದರೆ ಸಂತೋಷ ಮೀರಿತ್ತು ಆವತ್ತು. ದಶರಥನ ಸಂತೋಷ, ಅವನು ಅಂದ್ಕೊಂಡಿದ್ದಾಗ್ತಾ ಇದೆ ಅನ್ನುವಂಥದ್ದು ಅತ್ಯಂತ ಸಂತೋಷ ಮೀರಿತ್ತು. ಹಾಗಾಗಿ ಬಂದು ಕೇಳಿದಾಗ ನೀನು ಏನು ಕೇಳಿದ್ರು ಕೊಡ್ತೀನಿ ಅನ್ನುವಂತಹ ಸ್ಥಿಮಿತ ಮೀರಿದ ಮಾತುಗಳು ದಶರಥನ ಬಾಯಿಂದ ಬಂತು. ಹಿಗ್ಗು ಅತಿಯಾದರೆ ಆಗುವ ಅಪಾಯಗಳಿವು, ಅಥವಾ ನಮ್ಮ ಕೈಯಲಾಗದ ಮಾತುಗಳನ್ನು ಕೊಟ್ಟಾಗ ನಡೆಸಲಾಗದೇ ಇರುವಂತಹ ಸ್ಥಿತಿಗಳು ಬರುತ್ತವಲ್ಲ, ಆ ಎಚ್ಚರಿಕೆ ಇಲ್ಲದೆ ಇದ್ದಾಗ. ಹಾಗೆ ಹೇಳಿದಾಗ ಇವಳಿಗೆ ಬಹಳ ಸಂತೋಷ ಆಯಿತು. ಅದಷ್ಟಕ್ಕೆ ನಿಲ್ಲಲ್ಲ, ರಘುರಾಮನ ಮೇಲೆ ಆಣೆ ಇಡ್ತಾನೆ ದಶರಥ, ನಾನು ನಡೆಸ್ತೇನೆ, ನೀ ಕೇಳಿದ್ದೆಲ್ಲವನ್ನೂ ಮಾಡ್ತೀನಿ ಅಂತ ಹೇಳಿ ನಿಧಾನವಾಗಿ ಕೈಕೇಯಿ ಮಾತು ತೆಗಿತಾಳೆ. ಅವಳೆ ಎಂಥವಳು ಅನ್ನೋದನ್ನು ಮುಂದೆ ನಾವು ಭರತನ ಬಾಯಲ್ಲೇ ಕೇಳ್ಕೊಳ್ಳೋಣ. ಯಾಕಂದರೆ ಇವಾಗ ಹೇಳಿದ್ರೆ ನಿಮಗೆ ಅದು ಹೌದೋ ಇಲ್ಲವೋ ಅನ್ನುವಂಥ ಪ್ರಶ್ನೆ ಬಂದು ಬಿಡಬಹುದು. ಭರತ ತನ್ನ ತಾಯಿಯ ಬಗ್ಗೆ ಮಾತಾಡ್ತಾನಲ್ಲ, ಅದನ್ನು ಕೇಳಿದ್ರೆ ನಮ್ಗೆ ಅರ್ಥ ಆಗತ್ತೆ. ಅವಳದು ಒಂದೇ ಒಂದು ಮಾತು, ಏನಿಲ್ಲ, ನಾಳೆ ನಡೆಯುವ ಸಮಾರಂಭ ಏನಿದೆಯಲ್ಲ, ನಾಳೆ ಅಂದರೆ ಮುಂದೆ ನೀವೇನು ಇಟ್ಕೊಂಡಿದ್ದೀರಲ್ಲ, ಅಭಿಷೇಕ ಸಮಾರಂಭ, ಒಂದು ಸಣ್ಣ ಬದಲಾವಣೆ ಮಾಡ್ಕೊಂಡ್ಬಿಡೋಣ. ಸಮಾರಂಭದಲ್ಲಿ ಸಣ್ಣ ಪುಟ್ಟ ಮಾರ್ಪಾಟುಗಳು ಸಹ್ಯವೇ, ಅದೇನಿಲ್ಲ. ಇಲ್ಲಿ ಕೆಳಗಡೆ ಕೂತ್ಕೋಬೇಕಾದವಳು ನಾನಿವಾಗ ನನಗೊಂಚೂರು ಇವತ್ತು ಆಗ್ತಾ ಇಲ್ಲ ಅಂದಾಗ ಒಂದು ಕುರ್ಚಿ ಹಾಕೋದು, ಈ ಬದಲಾವಣೆ ಸಹಜ. ಇಡೀ ಡಯಾಸ್ನ ಕಿತ್ತಾಕಿ ಅನ್ನೋದು ಸಹಜವಲ್ಲ, ಅಸಹಜ. ಇಲ್ಲಿ ಇವಳು ಕೇಳಿದ್ದು ಅಭಿಷೇಕರ ಸಮಾರಂಭವು ರಾಘವಸ್ಯ ಕಲ್ಪಿತ ಇದ್ದದ್ದು, ಅದನ್ನು ಭರತನ ಹೆಸರಲ್ಲಿ ಮಾಡಿ, ಭರತನಿಗೆ ಮಾಡಿ. ಸಣ್ಣದಷ್ಟೇ ಬದಲಾವಣೆ. ಎಷ್ಟು ಸಣ್ಣ ಬದಲಾವಣೆ ನೋಡಿ. ರಾಮ ನಿನ್ನ ಮಗನೇ, ಭರತನು ನಿನ್ನ ಮಗನೇ. ರಾಮನನ್ನು ಪಕ್ಕಕ್ಕಿಟ್ಟು ಅಲ್ಲಿ ಭರತನನ್ನು ಕೂರಿಸೋದು. ಚದುರಂಗದ ಆಟ ನೆನಪಿದೆ, ರಾಜಕಾರಣವೂ ಚದುರಂಗದ ಆಟವೇ. ಯಾವ ಪಾನ್ನ ತೆಗೆದು ಎಲ್ಲಿಡಬೇಕು ಅನ್ನೋದನ್ನು ಚಿಂತಿಸುವ ಜನ ಇರ್ತಾರೆ. ಹಾಗಾಗಿ ಭರತನನ್ನು ಅಲ್ಲಿ ಇಟ್ಟರೆ ಸಾಕು. ಮತ್ತು ಅಷ್ಟೇ ಅಲ್ಲ, ದಶರಥ ಅರ್ಧ ಕೂಸಿದಿದ್ದ ಮೊದಲ ವರಕ್ಕೆ. ಎರಡನೆಯದು ಏನು, ನವಪಂಚಚ ವರ್ಷಾಣಿ ದಂಡಕಾರಣ್ಯಮಾಶ್ರಿತ ಚೀರಾಜಿನ ಜಟಾಧಾರಿ ರಾಮೋ ಭವತು ತಾಪಸಃ. ಎರಡನೆಯದು, ಈ ರಾಮ 14 ವರ್ಷ ದಂಡಕಾರಣ್ಯದಲ್ಲಿ ಇದ್ದು ಬಿಡಲಿ. ಅಷ್ಟೇ ಅಲ್ಲ, ಜಟಾವಲ್ಕಲಗಳನ್ನು ಧರಿಸಿ ಇಷ್ಟು ಪ್ಲ್ಯಾಂಡ್ ಆದ ವೇಯನ್ನು ತರಬೇಕಂದ್ರೆ ಕೈಕೇಯಿಯ ಒಳಗೆ ಇದು ಇತ್ತ ಅಥವಾ ಇಲ್ಲವಾ? ಮಂಥರೆ ಹೇಳಿದ್ದು 2 ವರವನ್ನು ಕೇಳಬೇಕು ಅಂತ. ಇಂಥಿಂಥದೇ ಹೀಗೆ ಅನ್ನುವಂಥದ್ದು ಒಂದಷ್ಟು ಸಮಯದ ಒಳಗಡೆಗೆ ಬಂತು ಅಂತಂದರೆ ಅದರ ಅರ್ಥ ನಾವು ಕೂಡ ಯೋಚನೆ ಮಾಡಬೇಕಾದ್ದು. ವಾಲ್ಮೀಕಿ ಮಹರ್ಷಿಗಳು ಅಂಥವನ್ನೆಲ್ಲ ಅಕ್ಷರಗಳ ಮೂಲಕ ದಾಖಲಿಸದ ಪಕ್ಕಕ್ಕಿಟ್ಟು ಮಾತಾಡ್ತಾರೆ. ಯಾಕೆ ಈ 14 ವರ್ಷ ಅಂದರೆ, ಭರತನಿಗೆ ರಾಜ್ಯದ ಅಭಿಷೇಕವಾದಾಗ ಪಕ್ಕದಲ್ಲಿ ರಾಮನಿದ್ದರೆ ಪ್ರಜಾಕೋಟಿ ಭರತನನ್ನು ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸತ್ಯ ಕೈಕೇಯಿಗೆ ಗೊತ್ತಿತ್ತು. ರಾಮನ ಆ ವಿಗ್ರಹವಿದೆಯಲ್ಲ,
ಬರೀ ರಾಮ ಮೇಘ ಶ್ಯಾಮ ಅಲ್ಲ ಅವನು. ಆ ನೋಡುವ ಆಜಾನುಬಾಹು ಅರವಿಂದ ದಳಾಯತಾಕ್ಷ ಅವೆಲ್ಲ ವರ್ಣನೆಯ ಮಾತುಗಳು, ಅದಲ್ಲ ರಾಮ ಅಂದರೆ. ಪ್ರಜಾಹಿತವನ್ನು ಪೂರ್ಣ ಪ್ರಮಾಣದಲ್ಲಿ ಬಯಸಿ ಪ್ರತಿ ಪ್ರಜೆಯ ಹತ್ತಿರಕ್ಕೂ ಹೋದಂಥವನು ರಾಮ. ಸದಾ ರಾಷ್ಟ್ರದ ಔನ್ನತ್ಯವನ್ನು ಚಿಂತಿಸಿದಂಥವನು. ಅವನು ಪಕ್ಕದಲ್ಲಿಯೇ ಇದ್ದರೆ ಭರತನ ರಾಜ್ಯ ಭಾರವನ್ನು ಇಡೀ ಅಯೋಧ್ಯೆಯ ಜನ ಒಪ್ಪೋದಿಲ್ಲ ಅನ್ನುವ ಸತ್ಯ ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಯೋಚನೆ ಮಾಡುವ ಕೈಕೇಯಿಯ ಒಳಗೆ ಸ್ಪಷ್ಟವಾಗಿ ಅರಿವಿತ್ತು. ಹಾಗಾಗಿ ಇವನು ನವಪಂಚಚ ವರ್ಷಾಣಿ ದಂಡಕಾರಣ್ಯಮಾಶ್ರಿತ. ಯಾಕೆ ದಂಡಕಾರಣ್ಯವೇ? ಅದು ರಾಕ್ಷಸರ ಬೀಡು. ರಾಕ್ಷಸರ ಜೊತೆಗೆ ಹೋರಾಟ ಮಾಡಬಲ್ಲ ರಾಮನ ವೀರ್ಯ ಗೊತ್ತಿಲ್ಲದೆ ದಂಡಕಾರಣ್ಯಕ್ಕೆ ಹೋಗಲಿ. ಯಾಕಂದರೆ ತಾಟಕಿಯ ಜೊತೆಯ ತಾಕಲಾಟ, ಮಾರೀಚನ ದ್ವೇಷ ಇವೆಲ್ಲವೂ ಗೊತ್ತಿತ್ತೆ. ಯಾಕೆಂದರೆ ಕೈಕೇಯಿ ಸಾಧಾರಣ ಹೆಣ್ಣುಮಗಳಂತ ದಯಮಾಡಿ ಭಾವಿಸಬೇಡಿ. ದಶರಥನ ಜೊತೆಯಲ್ಲಿ ನಿಂತು ಯುದ್ಧ ಮಾಡಿ, ಯುದ್ಧಕ್ಕೆ ಸಹಾಯ ಮಾಡಿ ಈ 2 ವರಗಳನ್ನು ಪಡ್ಕೊಂಡಂಥ ಹೆಣ್ಣುಮಗಳು ಆಕೆ. ಅದನ್ನು ಮೆಚ್ಕೊಂಡೇ ಇವನು ಈ ವರವನ್ನು ಕೊಟ್ಟಿದ್ದು. ಹೀಗಾಗಿ ಅಷ್ಟೇ ಅಲ್ಲ, ಚೀರಾಜಿನ ಜಟಾಧಾರಿ ರಾಮೋ ಭವತು ತಾಪಸಃ. ಮಾತುಗಳು ಎಂಥ ಸ್ಪಷ್ಟ ಇದೆ ನೋಡಿ. ರಾಮ ಕ್ಷತ್ರಿಯನಾಗಿ ಹೋಗಕೂಡದು ಅರಣ್ಯಕ್ಕೆ, ಕ್ಷಾತ್ರ ಧರ್ಮದ ಪರಿಪಾಲಕನಾಗಿ ಅಲ್ಲ, ತಾಪಸಿಯಾಗಿ ಹೋಗಬೇಕು. ಕ್ಷತ್ರಿಯನಾಗಿ ಹೋದರೆ ಮತ್ತೆ ಒಂದಷ್ಟು ಸೈನ್ಯದ ತುಕಡಿಯೋ ಅಥವಾ ಇನ್ನೆಲ್ಲ ವ್ಯವಸ್ಥೆಗಳು ಆಗತ್ತೆ. ಹಾಗಾಗಿ ಅದಕ್ಕೂ ಕೂಡ ರಾಮನಿಗೆ ಅಧಿಕಾರವಿಲ್ಲ. ತುಂಬ ಸ್ಪಷ್ಟವಾದ್ದು, ಕೇಳಿದ 4 ಸಾಲಲ್ಲಿ. ಆದರೆ ಅದನ್ನು 400 ಪುಟಗಳಲ್ಲಿ ಬರೆಯಬಹುದಾದಂಥ ವಸ್ತು ಇಟ್ಕೊಂಡಿರುವಂಥ ಬೇಡಿಕೆಯನ್ನು ಇಟ್ಟವಳು ಕೈಕೇಯಿ. ಅಂದರೆ ಎಷ್ಟು ಯೋಚನೆ ಮಾಡಿ ಇಟ್ಟಿರಬಹುದು ಇದನ್ನು. ಯಾಕೆ ಅಂದರೆ ರಾಮ ಹೊರಟ ತಕ್ಷಣ ಸೀತೆಯಂತಹ ಹೆಣ್ಣುಮಗಳು ಅವನ ಹಿಂದೆ ಹೊರಟಳು ಅನ್ನುವುದು ಕೈಕೇಯಿಗೆ ಗೊತ್ತಿತ್ತು. ರಾಮನನ್ನೇ ಅನುಸರಿಸುವ ಈ ಲಕ್ಷ್ಮಣ ಯಾವ ಕಾರಣಕ್ಕೂ ರಾಜ್ಯದಲ್ಲಿ ಇರೋದಿಲ್ಲ ಅನ್ನೋದು ಅವಳಿಗೆ ಗೊತ್ತಿತ್ತು. ರಾಮ ಲಕ್ಷ್ಮಣ ಹೊರಗೆ ಹೋದಾಗ ಸೀತೆಯ ಸಮೇತವಾಗಿ ಈ ಅಯೋಧ್ಯೆ ಕಂಟಕರಹಿತ ರಾಜ್ಯವಾಗಿ ಭರತನ ಕೈ ಸೇರುತ್ತೆ. ಈ 3 ಜನದಲ್ಲಿ ಒಬ್ಬರಿದ್ದರೂ ಕೂಡ ನಿರ್ಬಾಧಿತವಾದಂತಹ ರಾಷ್ಟ್ರವನ್ನಾಗಿ ಭರತ ಅನುಭವಿಸೋದಿಕ್ಕೆ ಸಾಧ್ಯವಿಲ್ಲ. ಎಷ್ಟೆಲ್ಲ ಲೆಕ್ಕಾಚಾರ ಇದೆ ಅಲ್ವಾ ಇಷ್ಟರಲ್ಲಿ. ಇದಿಷ್ಟನ್ನೂ ಕೂಡ ಕೇಳಿದ್ಲು. ದಶರಥ ಸತ್ತ. ದೇಹ ಬಿಟ್ಟಿದ್ದು ಆಮೇಲೆ. ಯಾವಾಗ ಇಷ್ಟು ವರಗಳನ್ನು ಕೇಳಿದ್ಲೋ, ಅಷ್ಟು ದೊಡ್ಡ ರಾಷ್ಟ್ರವನ್ನು ಕಟ್ಟಿದ ಒಬ್ಬ ಚಕ್ರವರ್ತಿಗೆ ಇದು ಏನನ್ನು ಸೂಚಿಸ್ತಾ ಇದೆ ಅನ್ನೋದು ಅರ್ಥವಾಗದೇ ಇರುವ ಸಂಗತಿ ಏನು ಆಗಿರಲೇ ಇಲ್ಲ. ಅವನು ಕೇಳ್ತಾನೆ, ಎಲ್ಲಿವರೆಗೆ ಕೇಳ್ತಾನೆ ಗೊತ್ತಾ? ಕುಲಟೆ ಅದೆಲ್ಲ ಅಂದದ್ದು ಬೇರೆ. ಕೇಳಿದ್ದು ಶರಣಂಭವ ಅಂಜಲಿಂ ಕುರ್ಮೆ ಕೈಕೇಯಿ. ಕೈ ಮುಗಿದು ಕೇಳ್ಕೊಳ್ತೀನಿ, ಇದನ್ನು ಹಿಂದಕ್ಕೆ ತಗೊಂಡ್ಬಿಡು. ದಶರಥನಂಥ ಚಕ್ರವರ್ತಿ ಕೈಕೇಯಿಯ ಮುಂದೆ ಕೈ ಮುಗಿದು ನಿಂತ್ಕೊಂಡು ಪಾದವೂ ಜಾಪಿ ಸ್ಪರ್ಶಾಮಿತೆ, ಕಾಲು ಹಿಡ್ಕೊಂಡು ಕೇಳ್ಕೊಳ್ತೀನಿ, ಈ ವರಗಳನ್ನು ಕೇಳಬೇಡ ಅಂತ ಹೇಳ್ದ. ಯಾಕೆಂದರೆ ಅವನಿಗೆ ಮುಂದಕ್ಕೆ ಏನಾಗಬಹುದು ಅನ್ನೋದಿದೆಯಲ್ಲ. ಒಂದು ರಾಷ್ಟ್ರ ಸಮರ್ಥವಾದಂತಹ ಉತ್ತರಾಧಿಕಾರಿ ಇಲ್ಲದೆ ಹೋದರೆ ಎಷ್ಟೆಲ್ಲ ಸಂಗತಿಗಳು ನಡೆಯುತ್ತವೆ ಅನ್ನೋದು ಅವನಿಗೆ ಗೊತ್ತಿತ್ತು. ಆದರೆ ಕೈಕೇಯಿ ಯಾವುದನ್ನೂ ಕೂಡ ಒಪ್ಕೊಳ್ಳಿಲ್ಲ. ಒಪ್ಪಿಕೊಳ್ಳದೇ ಇದ್ದಾಗ ದಶರಥನಿಗೆ ಇದನ್ನು ಇನ್ನೇನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಯಿತು. ಏನನ್ನೂ ಮಾಡೋಕ್ಕೆ ಆಗೋದೇ ಇಲ್ಲ ಅನ್ನೋದು ಯಾವಾಗ ಅರ್ಥವಾಯಿತು, ರಾಮನಿಗೆ ಹೇಳೋದು ಹೇಗೆ ಇದನ್ನೆಲ್ಲ ಹೇಗೆ ಹೇಳೋಕ್ಕೆ ಸಾಧ್ಯ? ಆವಾಗ ತಾನೇ ಹೇಳಿ ಕಳಿಸ್ತಾಳೆ.
ಒಂದು ಸಣ್ಣ ಸಂಗತಿ ನಡೆದಿದೆಯಪ್ಪ, ನಾನೀಗ ಹೀಗೆ ಕೇಳಿದೆ, ಆದರೆ ನಿಮ್ಮಪ್ಪ ಇದನ್ನೆಲ್ಲ ಒಪ್ಕೊಂಡು ಅವನು ಇವಾಗ ಅದನ್ನೆಲ್ಲ ಬೇಡ ಅಂತ ಹೇಳ್ತಾ ಇದ್ದಾನೆ, ಆದರೆ ಇದನ್ನು ಏನು ಮಾಡಬೇಕು ಅಂತ ಹೇಳಿ ಕೇಳಿದ್ಲು. ರಾಮ ಎಲ್ಲವನ್ನೂ ಒಪ್ಪಿದ. ಇಷ್ಟೇ ತಾನೇ, ನನ್ನ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಬಹಳ ಸಂತೋಷದಿಂದಲೇ ದಶರಥನನ್ನು ಸಮಾಧಾನಗೊಳಿಸಿ ತನ್ನ ಪ್ರಯಾಣವನ್ನು ನಿಶ್ಚಯ ಮಾಡಿಕೊಂಡು ಹೊರಟಿದ್ದು ಆಯಿತು. ಇದು ಯಾವುದೂ ಭರತನಿಗೆ ಗೊತ್ತಿಲ್ಲ. ಈ ಯಾವ ಘಟನೆಗಳಿಗೂ ಭರತನಿಗೂ ವಾಸ್ತವವಾಗಿ ಯಾವ ಸಂಬಂಧವೂ ಇಲ್ಲ. ಇಲ್ಲಿಯವರೆಗೆ ಭರತನ ಮಾತಾಗಲಿ ಆಲೋಚನೆಯಾಗಲಿ ಎಲ್ಲಿಯೂ ಪ್ರವೇಶವೇ ಆಗಿಲ್ಲ. ಆದರೆ ಭರತನ ಹಿಂದೆ ಇದೆಲ್ಲವೂ ನಡೆಯಿತು. ದಶರಥ ಪುತ್ರ ಶೋಕವನ್ನು ತಡ್ಕೊಳ್ಳಾರದೆ, ಅಂದರೆ ಅವನ ದೇಹ, ಮನಸ್ಸು, ಹೃದಯ ಎಲ್ಲವೂ ಕೂಡ ಹಿಂಡಿ ಹೋಗಿಬಿಟ್ಟಿತ್ತು, ಪೂರ್ತಿಯಾಗಿ ಹಿಂಡಿ ಹೋಗಿತ್ತು. ತಾನು ಮಾಡಿದ ತಪ್ಪಿನ ಸ್ಥಿತಿ ಎಲ್ಲವೂ ಅರ್ಥ ಆಯಿತು. ಅರ್ಥ ಆದರೂ ಕೂಡ ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯವೇ ಇಲ್ಲದೆ ಪರಿತಪಿಸಿ ರಾಮ ಹೋಗುವುದನ್ನು ನೋಡಿಕೊಂಡು ತನ್ನ ಪ್ರಾಣವನ್ನೂ ಕೂಡ ಬಿಡುವಂಥ ಸ್ಥಿತಿ ಬಂತು. ರಾಮ, ಲಕ್ಷ್ಮಣ, ಸೀತೆಯನ್ನು ನೆನೆಸಿಕೊಂಡೆ ಅವನು ತನ್ನ ಪ್ರಾಣವನ್ನು ಬಿಟ್ಟಾಯಿತು. ರಾಮ ವನವಾಸಕ್ಕೆ ಹೋದಾಗ ಸುಮಾರು 7ನೇ ದಿನ ಅಥವಾ 8ನೇ ದಿನಕ್ಕೆ ದಶರಥನ ಮರಣ ಆಯಿತು. ವಸಿಷ್ಠರು ಈಗ ಮುಂದಕ್ಕೇನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಯುವರಾಜನಾಗಬೇಕಾದ ವ್ಯಕ್ತಿಯೂ ಇಲ್ಲ, ಮತ್ತೊಬ್ಬರೂ ಇಲ್ಲ ಅಂದಾಗ ಅರಾಜಕತೆ ಸೃಷ್ಟಿಯಾಗಿಬಿಡುತ್ತೆ. ಹಾಗಾಗಿ ಮೊದಲು ಹೊರಟು, ಅಂದರೆ ಅವನ ದೇಹವನ್ನು ತೈಲದಲ್ಲಿ ಇಟ್ಟು ಮೊದಲು ದೂತರನ್ನು ಕಳಿಸಬೇಕು ಅಂತ ಹೇಳಿ ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡಂತಹ ವಸಿಷ್ಠರು ಅವರನ್ನು ಕಳಿಸ್ತಾರೆ. ಕಳಿಸೋದಕ್ಕೆ ಹೋದಾಗ ಇಲ್ಲಿಂದ ಭರತನ ಪರೀಕ್ಷೆಗೆ ಯಾವ ಶುಲ್ಕವನ್ನೂ ಕಟ್ಟದೇ ಇದ್ದಂತಹ ಭರತ ಮುಂದಕ್ಕೆ ಎಲ್ಲ ಪರೀಕ್ಷೆಗಳನ್ನು ಎದುರಿಸುವಂತಹ ಸ್ಥಿತಿ ಬಂತು. ಭರತ ಚೊಕ್ಕ ಚಿನ್ನವಾಗಿ ನಮ್ಮ ಎದುರಿಗೆ ನಿಂತ್ಕೊಳ್ಳೋದು ಹೀಗೆ. ಇಡೀ ಭರತನ ವ್ಯಕ್ತಿತ್ವ ಇದೆಯಲ್ಲ, ಅದೊಂದು ಮೌಲ್ಯದ ಮುದ್ದೆ, ಅದು ಮೌಲ್ಯಗಳ ಮುದ್ದೆ. ಎಷ್ಟೋ ಸರಿ ರಾಮನಿಗಿಂತ ಎತ್ತರಕ್ಕೆ ನಿಂತ್ಕೊಂಡ್ಬಿಡ್ತಾನೆ ಭರತ, ರಾಮನಿಗಿಂತ ಎತ್ತರಕ್ಕೆ ನಿಂತ್ಕೊಳ್ತಾನೆ. ವಸಿಷ್ಠರು ಅತ್ಯಂತ ಸೂಕ್ಷ್ಮ ಮತಿಗಳು. ಅವಳು ಹೇಳ್ತಾರೆ, ನೀವೇನು ದೂತರು ಹೋಗೋರು ಏನು ಹೇಳಬೇಕು, ನೋಡಿ ದಶರಥ ಸತ್ತು ಹೋಗಿದ್ದಾನೆ, ದಶರಥ ಸತ್ತು ಹೋದರೂ ಕೂಡ ಎಲ್ಲರಿಗೂ ಕೊಡಬೇಕಾದ ಉಡುಗೊರೆಗಳೆಲ್ಲವನ್ನೂ ಕೂಡ ಕೊಟ್ಟು ಕಳಿಸಿ ಮುಖದ ನಗುವನ್ನು ಹಾಗೆಯೇ ಇರಿಸಿಕೊಂಡು ಏನು ಹೇಳಬೇಕು ಭರತನಿಗೆ, ನೀವು ಎಲ್ಲರೂ ನಿನ್ನನ್ನು ಕೇಳಿದ್ದಾರೆ, ಎಲ್ಲರೂ ನಿನ್ನ ಕುಶಲವನ್ನು ವಿಚಾರಿಸಿದ್ದಾರೆ, ತುರ್ತು ರಾಜಕಾರ್ಯ ಹಿಂತಿರುಗಬೇಕು, ಇಷ್ಟನ್ನು ಮಾತ್ರ ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಅಲ್ಲಿ ಅವರಿಗೆ ತಂದೆ ಇಲ್ಲದ ಸಂಗತಿನಾಗಲಿ, ಕಾಡಿಗೆ ಹೋದಂತಹ ಸಂಗತಿನಾಗಲಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡುವ ಹಾಗಿಲ್ಲ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದಾರೆ. ದೂತರು ಪ್ರಯಾಣ ಮಾಡಿದಾಗ ಭರತನಿಗೆ ಒಂದು ಕನಸು ಬೀಳುತ್ತೆ. ರಾಮಾಯಣ ಯಾಕೆ ನಮಗೆ ಇಂಡಿಯನ್ ನಾಲೆಡ್ಜ್ ಸಿಸ್ಟಮಲ್ಲಿ ದೊಡ್ಡದಾಗತ್ತೆ ಅಂದರೆ,
ಸಿಗ್ಮಂಡ್ ಫ್ರಾಯ್ಡನ್ನು ಇಟ್ಕೊಂಡು ನಾವು ಸ್ವಪ್ನಗಳನ್ನು ಅನಾಲಿಸಿಸ್ ಮಾಡುವ ಯೋಚನೆ ಮಾಡ್ತೀವಲ್ಲ, ವಾಲ್ಮೀಕಿ ರಾಮಾಯಣ ಭಾರತದಲ್ಲಿ ಬಂದ ಕಾಲ ಯಾವುದು? ಸ್ವಪ್ನಗಳ ನಿರ್ದೇಶನವನ್ನು ಈ ಕಾವ್ಯಗಳು ಮಾತಾಡುತ್ತಲ್ಲ, ನಮ್ಮ ಭಾರತೀಯ ಮನೋವಿಜ್ಞಾನದ ಎತ್ತರ ಅರ್ಥವಾಗಬೇಕಂದ್ರೆ ಕಥೆಯ ಒಳಗಿರುವ ಹೂರಣವನ್ನು ಓದುವಂಥ ಅಭ್ಯಾಸವಾದಾಗ. ಭರತನಿಗೆ ಒಂದು ಕನಸು ಬೀಳುತ್ತೆ. ಬೆಳಗಿನ ಜಾವದಲ್ಲಿ ಆ ಕನಸು ಬೀಳುತ್ತೆ. ಬೆಳಗಿನ ಜಾವದಲ್ಲಿ ಬಿದ್ದ ಕನಸು ಸಾಮಾನ್ಯವಾಗಿ ನೆನಪಲ್ಲಿರುತ್ತೆ. ಅದು ಒಂಥರದ ಜಾಗೃತ ಸ್ಥಿತಿಯಲ್ಲಲ್ಲದೆ ಇದ್ದರೂ ಜಾಗೃತ ಸ್ಥಿತಿ. ಆ ಕನಸುಗಳನ್ನು ನೀವು ಹೇಳಬಲ್ಲಿರಿ ಮತ್ತು ಅದನ್ನು ಕುರಿತು ಮಾತಾಡಬಲ್ಲಿರಿ. ಇದಿಷ್ಟಕ್ಕೆ ಸೀಮಿತ ಮಾಡೋಣ ನಾವು ಭಾರತೀಯ ಮನೋವಿಜ್ಞಾನವನ್ನು. ಭರತನಿಗೆ ನೆನಪಿತ್ತು. ಅವನ ಸ್ನೇಹಿತರೆಲ್ಲ ಕೇಳ್ತಾರೆ, ಯಾಕೆ ಹೇಗಿದ್ದೀಯಾ, ಏನಾಯಿತು, ಏನು ಸಮಾಚಾರ ಅಂಥೇಳಿ. ಆವಾಗ ಅವನು ಹೇಳ್ತಾನೆ, ಸ್ವಪ್ನೇ ಪಿತರ ಮುದ್ರಾಕ್ಷಂ ಮಲಿನಂ ಮುಕ್ತಮೂರ್ಧಜಂ. ನಮ್ಮಪ್ಪ ಒಂದು ಕೊಳೆ ಬಟ್ಟೆ ಹಾಕ್ಕೊಂಡು ತಲೆ ಕೆದರ್ಕೊಂಡು ಬೆಟ್ಟದ ಮೇಲಿಂದ ಒಂದು ಗೋಮಯದ ಗುಂಡಿ ಒಳಗೆ ಬೀಳೋದನ್ನು ನಾನು ನೋಡಿದೆ. ಇದು ಸರಿಯಾದ ಸೂಚನೆಯಲ್ಲ. ಕನಸುಗಳ ಅನಾಲಿಸಿಸ್. ರಾಮಾಯಣ ಎಂಥ ಸಬ್ಜೆಕ್ಟ್ ಮಾತಾಡುತ್ತೆ ಅಂದರೆ, ನಾವೀಗ ಹೊಸದಾಗಿ ಮಲ್ಟಿ ಡಿಸಿಪ್ಲಿನರಿ ಅಂಥೇಳಿ ಕಲ್ತ್ಕೊಂಡು ಬಂದು ಈಗ ಆರಂಭ ಮಾಡಿದ್ದೀವಲ್ಲ, ಈ ಮಲ್ಟಿ ಡಿಸಿಪ್ಲಿನರಿಯ ಸಬ್ಜೆಕ್ಟನ್ನು ಹೇಗೆ ಓದಬೇಕು ಅನ್ನೋದನ್ನ, ಅಂದರೆ ಶುದ್ಧ ಎಕಾಡೆಮಿಕ್ ದೃಷ್ಟಿಯಿಂದ ರಾಮಾಯಣ ಮಾತಾಡ್ತಾ ಹೋಗುತ್ತೆ. ಬೆಟ್ಟದ ತುದಿಯಿಂದ ವ್ಯಕ್ತಿಯೊಬ್ಬ ಕೆಳಗೆ ಬಿದ್ದು ಗೋಮಯದ ಗುಂಡಿಯಲ್ಲಿ ಬಿದ್ದ. ಕನಸು ತುಂಬ ದೊಡ್ಡದಿದೆ. ನಾನು ಸಣ್ಣ ಯಾವುದು ಮುಖ್ಯ ಅನಿಸುತ್ತೋ ಅದನ್ನು ಮಾತ್ರ ನಿಮ್ಮ ಜೊತೆಗೆ ಹೇಳ್ತಾ ಇದ್ದೇನೆ. ಅದಲ್ಲದೆ ಒಂದು ಹೆಂಗಸನ್ನು ಕಂಡೆ ನಾನು ಅದರಲ್ಲಿ. ದೃಷ್ಟ ರಾಕ್ಷಸಿ ವಿಕೃತಾನನ. ರಾಕ್ಷಸತ್ವ ಇರುವಂತಹ ಹೆಣ್ಣು, ವಿಕೃತ ಆನನ, ಅತ್ಯಂತ ಕೆಟ್ಟದಾಗಿರುವಂತಹ ಒಂದು ಮುಖವಿರುವ ಒಂದು ಹೆಂಗಸು ನನ್ನ ತಂದೆಯನ್ನು ನೋಡಿ ಪ್ರಹಸಂತೀವ ರಾಜಾನಾಂ ಪ್ರಮದ ರಕ್ತವಾಸಿನಿ, ನೋಡಿ ಗಹಗಹಿಸಿ ನಗ್ತಾ ಇದ್ಲು. ಈ ಥರದ ಒಂದು ಸ್ವಪ್ನವನ್ನು ನೋಡಿದೆ. ಇದನ್ನು ನಾನು ಕೂತ್ಕೊಂಡು ಈ ಸ್ವಪ್ನವನ್ನು ಕಂಡಾಗ ಇದು ಏನು ಅಂತ ಅರ್ಥ ಮಾಡಿಕೊಂಡ್ರೆ, ಇದು ದೊಡ್ಡವನಾದ ರಾಮನಿಗೆ ಅಥವಾ ದಶರಥನಿಗೆ ಅಥವಾ ನನಗೆ, 3 ಜನರಲ್ಲಿ ಯಾರ್ಯಾರಿಗೋ ಒಬ್ಬರಿಗೆ ಮರಣದ ಸಂಕೇತವನ್ನು ಸೂಚಿಸ್ತಾ ಇದೆ. ಇಲ್ಲ ಅಂದರೆ ಇಂತಹ ಕನಸುಗಳು ಬೀಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಾರತ ಮಾತಾಡ್ತಾನೆ. ಈ ಕಾರಣದಿಂದ ನನ್ನ ಒಳಗೆ ಭರತ ಅಂಥೇಳಿ ಅಂದ್ರೇ ಭಯವನ್ನು ಮೀರಿದ ವ್ಯಕ್ತಿ ಅವನು. ಈ ಭಯ ನನ್ನೊಳಗೆ ಕಾಡಿಸ್ತಾ ಇದೆ ಅಂಥೇಳಿ ಹೇಳಿ ಎಲ್ಲ ಚಿಂತನೆಗಳನ್ನು ಮಾಡಿಕೊಂಡ ಬಂದ ಮಾರನೆಯ ದಿನ ಬೆಳಗ್ಗೆ ದೂತರು ಬರ್ತಾರೆ. ಅವನ ಒಳಗಿನ ಈ ಸಂಕಟ ಮುಗಿಯುವಷ್ಟರಲ್ಲಿ ಬಂದ ಇವರನ್ನು ನೋಡಿ ಅವನಿಗೆ ಪ್ರಶ್ನೆ ಬರುತ್ತೆ. ಮೊಟ್ಟ ಮೊದಲ ಪ್ರಶ್ನೆ, ಕಾಣಿಕೆಗಳನ್ನೆಲ್ಲ ಇಟ್ಕೊಂಡು ಮೊದಲು ಕೇಳಿದ್ದೇ ಪ್ರಶ್ನೆ, ಕಚ್ಚಿ ಚಾರುೋಗತ ರಾಮೇ ಲಕ್ಷ್ಮಣೇ ವಾ ಮಹಾತ್ಮನೇ ಪಿತಾ ದಶರಥು. ಇವರೆಲ್ಲ ಆರೋಗ್ಯದಿಂದ ಇದ್ದಾರಲ್ವಾ? ಇದು ಅವನು ಕೇಳಿದ ಪ್ರಶ್ನೆ. ಆಮೇಲೆ ಮಿಕ್ಕವರನ್ನ ವಿಚಾರಿಸ್ತಾನೆ. ತಾಯಿ ಬಗ್ಗೆ ಕೇಳ್ತಾನೆ. ನೀವು ತುಂಬ ಸರಿಯಾಗಿ ನೆನಪಲ್ಲಿಟ್ಕೊಳ್ಬೇಕು. ಆತ್ಮಕಾಮ ಸದಾ ಚಂಡಿ ಕ್ರೋಧಾನ ಪ್ರಾಜ್ಞಮಾನಿನಿ ಆರೋಗ ಚಾಪಿ ಮೇ ಮಾತಾ ಕೈಕೇಯಿ ಕಿಮುವಾಚ. ಭರತನಂತಹ ಸಂಯಮಿಯ ನಾಲಿಗೆಯಲ್ಲಿ ಬಂದಂತಹ ಪ್ರಶ್ನೆ ಅಂಥೇಳಿ ಅಂದರೆ, ಆತ್ಮಕಾಮ, ಸದಾ ಸ್ವಾರ್ಥವನ್ನು ಇಟ್ಕೊಂಡಿರುವಂಥವಳು, ಸದಾ ಚಂಡಿ, ಹಠಮಾರಿಯಾದಂತಹ ಹೆಂಗಸು, ಕ್ರೋಧನ,
ಸದಾ ಯಾರದ್ದಾರ ಮೇಲೆ ಕೋಪ ಮಾಡಿಕೊಂಡಿರುವಂಥವಳು, ತಾನೇ ತನ್ನನ್ನು ತಾನೇ ಪ್ರಾಜ್ಞಿ ಅಂತ ಭಾವಿಸಿದವಳು, ಇತರರು ಭಾವಿಸಿದ್ದಲ್ಲ. ತನ್ನನ್ನು ತಾನೇ ಪ್ರಾಜ್ಞಿ ಅಂತ ಭಾವಿಸಿದ ನನ್ನ ತಾಯಿ ಕೈಕೇಯಿ ಏನು ಹೇಳಿ ಕಳಿಸಿದ್ದಾಳೆ ಅಂದರೆ, ಕೈಕೇಯಿಯ ಈ ಎಲ್ಲ ಗುಣಗಳೂ ಕೂಡ ಕೇವಲ ಮಂಥರೆಯಿಂದ ಬಂದದ್ದಲ್ಲ ಅನ್ನೋದನ್ನು ನಾವು ಸ್ವಲ್ಪ ಸ್ಪಷ್ಟ ಮಾಡ್ಕೊಳ್ಬೇಕು. ನಾವೇನಂದರೆ ಹೋಗ್ತಾ 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 ಈ ದುಷ್ಟತನವನ್ನೆಲ್ಲ ಒಂದು ಸಾಫ್ಟ್ ಕಾರ್ನರ್ನಲ್ಲಿ ನೋಡುವಂಥ ಒಂದು ಅಭ್ಯಾಸ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಪಾಪ ಏನೋ ಮಾಡಿಬಿಟ್ರು ಬಿಟ್ಬಿಡಿ, ಎಷ್ಟನ್ನು ಬಿಡ್ಬೋದು? ಬಿಟ್ಟಿದ್ರಿಂದಲೇ ಭಾರತದ ಭೂಭಾಗಗಳನ್ನು ಎಷ್ಟನ್ನು ಕಳ್ಕೊಂಡಿದ್ದೀವಲ್ವ ನಾವು. ಮನೆ ಕಳ್ಕೊಳ್ಳೋ ಸ್ಥಿತಿಗೆ ಬರಬಾರ್ದಲ್ವ. ನಮ್ಮ ಮನೆಯಲ್ಲಿ ನಾವಿರಬೇಕೇ ಹೊರತು ಇನ್ನೊಬ್ಬರು ಇರಬಾರ್ದು, ಇರಕೂಡದು. ಇದು ಸ್ವಾರ್ಥವಲ್ಲ, ಇದನ್ನು ಆತ್ಮ ಸಂರಕ್ಷಣೆ ಅಂಥೇಳಿ ಕರೀತಾರೆ. ವಾಲ್ಮೀಕಿ ರಾಮಾಯಣ ಭಾರತೀಯ ನ್ಯಾಯ ಪದ್ಧತಿಯನ್ನು ಮಾತಾಡುತ್ತೆ. ಅದನ್ನು ಓದಿದ್ರೆ ನಿಮಗೆ ಅರ್ಥ ಆಗತ್ತೆ. ನನ್ನ ಮನೆಯಲ್ಲಿ ನಾನು, ನನಗೆ ಸಂಬಂಧಪಟ್ಟವರು ಮತ್ತು ನನಗೆ ನನ್ನದೇ ಆದಂಥ ಒಂದು ಧರ್ಮ ಮತ್ತು ನೀತಿ ರೀತಿ ಎಲ್ಲವೂ ಇದೆ. ಅದೆಲ್ಲವೂ ನನ್ನ ಮನೆಯಲ್ಲೇ ನಡೆಯಬೇಕು. ನಿಮ್ಮದು ನನ್ನ ಮನೆಯಲ್ಲಿ ನಡೆಯಕೂಡದು. ಅದೇ ಮಾದರಿಯಲ್ಲಿ ನಾನು ನಿಮ್ಮ ಮನೆಯಲ್ಲಿ ಆ ಅತಿಕ್ರಮಣವನ್ನು ಮಾಡೋದಿಲ್ಲ. ಇದು ಪಾಲಿಸಬೇಕಾದಂಥ, ಯಾಕಂದರೆ ನಾವೆಲ್ಲ ಮನುಷ್ಯರಲ್ವ, ಪಾಲಿಸಬೇಕಾದಂಥ ಸಂಗತಿಗಳು. ಇನ್ನೂ ಒಂದು ಸಂಗತಿ ಇದೆ. ಜನಕನಂತಹ ಮಹರ್ಷಿ, ಜನಕನನ್ನು ಮಹರ್ಷಿ ಅಂತ ಹೇಳಿ ಕರಿತಾ ಇದ್ದರು. ಅವನೊಬ್ಬ ರಾಜ ಆಗಿದ್ದರೂ ಕೂಡ ಅಲ್ಲಿ ಆ ಬ್ರಹ್ಮವಾದಿನಿಯರ ಸಭೆ ಇದ್ದಾಗ ಜನಕ ರಾಜ ಮುಂದುವರೆದದ್ದಕ್ಕಾಗಿ ಅವನ ಆಸ್ಥಾನದಲ್ಲಿದ್ದ ಒಬ್ಬ ಬ್ರಹ್ಮವಾದಿನಿಯಾದ ಗಾರ್ಗಿ ಮಾತಾಡ್ತಾಳೆ, ರಾಜನ್ ನಿಲ್ಲು, ನನ್ನ ಮನಸ್ಸಿನೊಳಗೆ ಅತಿಕ್ರಮಣ ಮಾಡಿ ಪ್ರವೇಶ ಮಾಡಕೂಡದು ಅಂತೇಳಿ. ದೇಹ ಅಲ್ಲ, ಆಲೋಚನೆಗಳ ಮೂಲಕ ನನ್ನ ಮನಸ್ಸಿನ ಒಳಗೆ ಅತಿಕ್ರಮಣ ಮಾಡಕೂಡದು ಅಂತ ಹೇಳಿ. ಅಂದರೆ ನಮ್ಮ ಆಲೋಚನೆಗಳನ್ನು ನಾವು ಎಷ್ಟು ಭದ್ರವಾಗಿ ಇಟ್ಕೊಳ್ಬೇಕು, ಎಷ್ಟು ಗಟ್ಟಿಯಾಗಿ ಇಟ್ಕೊಳ್ಬೇಕು ಮತ್ತು ಹೇಗೆ ಬೆಳೆಸ್ಕೋಬೇಕದನ್ನು. ಇಲ್ಲಿ ಭರತ ಕೇಳಿದ್ದು ಇಷ್ಟೆಲ್ಲ ಇರುವಂಥವಳು ಅವಳು ಏನು ಹೇಳಿಕಳಿಸಿಲ್ವಾ ಅಂತ ಹೇಳಿ. ವಸಿಷ್ಠರು ಒಂದು ವಾಕ್ಯ ಹೇಳಿ ಕಳಿಸಿರ್ತಾರ್ರಿ, ಗುರು ಯಾವತ್ತಿದ್ರೂ ಗುರುವೇ, ಗುರುವಿನ ಮತಿಯನ್ನು ದಾಟಿ ಏನೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಹೇಳಿ ಕಳಿಸಿರ್ತಾರೆ ಭರತನಿಗೆ ನೀವು ಏನು ಹೇಳಬೇಕು ಅಂತ. ಕುಶಲಾಸ್ತೆ ನರವ್ಯಾಘ್ರಂ ಯೇಷಾಂ ಕುಶಲಮಿಚ್ಛಿಸಿ ಶ್ರೀಶ್ಚ ತ್ವಾಂ ಋಣತೆ ಪದ್ಮ ಯುಜ್ಯತಾಂ ಚಾಪಿತೆ ರಥಃ. ನೀನು ಯಾರ್ಯಾರ ಕುಶಲವನ್ನು ಬಯಸ್ತಾ ಇದ್ದೀಯೋ ಅವರೆಲ್ಲರೂ ಕುಶಲವಾಗಿದ್ದಾರೆ. ಲಕ್ಷ್ಮಿ ನಿನಗೆ ಒಲಿಯಲಿ, ರಥ ಸಿದ್ಧ ಆಗಿದೆ, ನೀನು ಬಂದ್ಬಿಡಪ್ಪ. ಅಂದರೆ ಅರ್ಥ, ಯಾರ್ಯಾರ ಕುಶಲವನ್ನು ನೀನು ಬಯಸಿದ್ದೀಯೋ, ಅಂದರೆ ಕೈಕೇಯಿ ಜೊತೆಗೆ ಶಾಮೀಲಾಗಿದ್ದರೆ ಅವರೆಲ್ಲರೂ ಕುಶಲವಾಗಿಯೇ ಇದ್ದಾರೆ. ಯಾರ ಕುಶಲವನ್ನು ನೀನು ಬಯಸೋದಿಲ್ವೋ ಅವರೆಲ್ಲರೂ ಹೊರಗೆ ಹೋಗಿದ್ದಾರೆ. ದಶರಥ ಸತ್ತೋಗಾಯಿತು, ರಾಮ ಇಲ್ಲ, ಲಕ್ಷ್ಮಣ ಇಲ್ಲ, ಸೀತೆಯೂ ಇಲ್ಲ. ಲಕ್ಷ್ಮಿ ನಿನಗಾಗಿ ಕಾದಿದ್ದಾಳೆ. ಯಾವ ಲಕ್ಷ್ಮಿ? ಪಾಪ ಏನೂ ಮಾಡದ ಭರತ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಅವನು ಅತ್ಯಂತ ಸರಳವಾಗಿ ಅರ್ಥ ಮಾಡಿಕೊಂಡ, ಇದು ವಸಿಷ್ಠರ ಆಶೀರ್ವಾದ ಅಂತ. ಆದರೆ ಇವರ ಒಳಗೊಂದು ವ್ಯಂಗ್ಯ ಇತ್ತಲ್ಲ, ಅದು ಲಕ್ಷ್ಮಿ ನಿನಗಾಗಿ ಕಾದಿದ್ದಾಳೆ, ಅವಳು ಒಲಿತಾಳೆ, ರಥದಿಂದ ಬನ್ನಿ ಅಂಥೇಳಿ. ಅಷ್ಟೇ ಅಲ್ಲ, ಮುಖದ ಗೆರೆಗಳನ್ನು ನೋಡ್ಕೊಂಡು ಬನ್ನಿ ಅಂತ ಕಳಿಸಿರ್ತಾರವರು. ನಮಗೆ ಸಂತೋಷ ಮತ್ತು ದುಃಖ ಆದಾಗ ಮುಖ ಬದಲಾಗುತ್ತಲ್ವ. ಮುಖದ ಮೇಲೆ ನಮಗೆ ಬೇಕಾದ ವಿಷಯ ಬಂದಾಗ ಹುಬ್ಬುಗಳ ಆಕಾರ, ಹುಬ್ಬುಗಳ ಏರಿಳಿತ, ಮುಖದ ಮೇಲಿನ ಗೆರೆಗಳು ಎಲ್ಲವೂ ಬೇರೆ ಬೇರೆ. ಇಷ್ಟನ್ನು ಹೇಳಿ ಹೊರಡಿಸ್ತಾರೆ.
ಹೊರಡ್ತಾರೆ. ಭರತನಿಗೆ ಆದರೂ ಅರ್ಥ ಆಗೋದಿಲ್ಲ. ಅವನ ತಲೆಯಲ್ಲಿ ಇರುತ್ತೆ ಯಾವುದೋ ಯಾಗ ಮಾಡ್ತಾ ಇರಬೇಕು, ಇನ್ನೇನೋ ಆಗ್ತಾ ಇರಬಹುದು, ಆ ಕಾರಣಕ್ಕಾಗಿ ತುರ್ತು ಅಂತ ಹೇಳಿ ಬರ್ತಾ ಹೋಗ್ತಾರೆ. ನಿಮಗೆ ಆ ಮಧ್ಯದ ಭಾಗಗಳು, ಇದು 1.5 ಗಂಟೆಯಲ್ಲಿ ಮುಗಿಸಬೇಕಾಗಿರೋದ್ರಿಂದ ಏನೂ ಹೇಳೋದಿಲ್ಲ. ಆ ಪ್ರಯಾಣದ ಭಾಗವೆಲ್ಲವೂ ಕೂಡ ಭಾರತೀಯ ಭೂಗೋಳಶಾಸ್ತ್ರವನ್ನು ಹೇಳುವ ಭಾಗಗಳು. ಯಾವ್ಯಾವ ವೃಕ್ಷಗಳಿದ್ದವು, ಎಲ್ಲಿತ್ತು ಬರೀತಾರವರು. ಕದಂಬ ವೃಕ್ಷಗಳು ಹೆಚ್ಚಾಗಿದ್ದವು ಅಂತ ಹೇಳಿ, ಭಾರತದ ವೃಕ್ಷ ಸಂಪತ್ತು ಹೇಗಿತ್ತು ಅನ್ನೋದನ್ನು ವಾಲ್ಮೀಕಿ ಮಹರ್ಷಿಗಳು ಭರತನ ಪ್ರಯಾಣದುದ್ದಕ್ಕೂ ಏನಿತ್ತು ಅನ್ನೋದನ್ನು ಬರೀತಾರೆ. ಹಾಗಾಗಿ ಬಂದಾಗ ನೋಡ್ತಾನೆ, ಅಯೋಧ್ಯೆ ಕಾಣಿಸ್ತಾ ಇದೆ, ಆದರೆ ಯಾಕೋ ಇದು ಉಲ್ಲಾಸಿತವಾಗಿ ಕಾಣ್ತಾ ಇಲ್ಲ, ಪಾಳು ಬಿದ್ದಿರುವ ಥರ ಕಾಣ್ತಾ ಇದೆ. ಸಾರಥಿ ಏನಾಯಿತು ಅಂದಾಗ ಅವನು ಬಾಯಿ ಮುಚ್ಕೊಂಡಿರ್ತಾನೆ. ಆದೇಶ, ಮಾತೇ ಆಡೋದಿಲ್ಲ, ಮಾತೇ ಆಡುವ ಹಾಗಿಲ್ಲ. ಒಂದು ರಾಜಾಜ್ಞೆ ಮತ್ತು ಗುರುವಿನ ಆಜ್ಞೆ ಏನೆಲ್ಲ ನಡೆಸುತ್ತೆ ಅನ್ನೋದನ್ನು ನೀವು ಕಣ್ಮುಂದೆ ಕಟ್ಕೊಳ್ಬೇಕು. ಭರತ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದಾನೆ, ಆದರೆ ಮಿಕ್ಕವರೆಲ್ಲರೂ ಕೂಡ ಹಾಗೇ ಇರ್ತಾರೆ. ಎಷ್ಟು ಪ್ರಶ್ನೆ ಕೇಳ್ತಾನೆ ಅವನು, ಎಷ್ಟು ಪ್ರಶ್ನೆ ಕೇಳ್ತಾನೆ ಅಂತಂದರೆ, ನಮ್ಮಲ್ಲಿ ಹಕ್ಕಿಗಳು ಕೂಗ್ತಾ ಇದ್ವು, ಬೆಳಗಾಗಿ ಎದ್ದು ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು, ಆದರೆ ಇದು ಯಾಕೋ ಯಾವುದೂ ಕೂಡ ಇಲ್ಲಿ ನಡೀತಾ ಇಲ್ಲ, ಓಡಾಡುವಂತಹ ಜನಗಳಿಲ್ಲ. ಇನ್ನೊಂದು ಭಾಳ ಮುಖ್ಯವಾದಂತಹ ಸಂಗತಿಯನ್ನು ಹೇಳ್ತಾನೆ, ಇಲ್ಲಿನ ಗೃಹಸ್ಥರ ಮನೆಗಳು ಹೇಗಿದ್ವು, ಅಲ್ಲಿ ಏನೇನು ಧೂಪ ದೀಪ ಸಂಮೋದನೇನೇಚ ಅವ್ಯಾವು ಕಾಣ್ತಾ ಇಲ್ವಲ್ಲ. ಮನೆಗಳ ಮುಂದೆ ರಂಗವಲ್ಲಿ ಕಂಡಿಲ್ಲ ಅಂತಂದರೆ ಅದು ಅಮಂಗಳ ಅನ್ನುವಂಥ ಪ್ರಜ್ಞೆ ನಮ್ಮೆಲ್ಲರಿಗೂ ಇತ್ತು, ಆದರೆ ಈಗಿಲ್ಲ. ಮನೆ ಮುಂದೆ ರಂಗೋಲಿ ಹಾಕದೇ ಇದ್ದ ದಿವಸ ಅಂತಂದರೆ ಅದನ್ನು ಶ್ರಾದ್ದದ ದಿವಸ ಅಥವಾ ಇನ್ಯಾವುದೋ ಸೂತಕ ಇದ್ದದ್ದು ಅಂತ ಪರಿಭಾವಿಸುವಂತಹ ಪರಿಪಾಠ ಒಂದು 20 ವರ್ಷದ ಹಿಂದೂ ಇತ್ತು. ಈಗ ನಾವು ಅಂಥ ಗಂಭೀರವಾಗಿ ಹಾಕೋದಿಲ್ವೇ? ಇಲ್ಲಾಂದ್ರೂ ನಡೆಯುತ್ತೆ. ಅಂದರೆ ಸೂತಕವೇನ ಪ್ರತಿದಿನವೂ? ಸೂತಕವನ್ನು ಮನೆ ಒಳಗೆ ತಂದಿಟ್ಕೊಳ್ಳೋದನ್ನು ಸಂಸ್ಕೃತಿ ಅಂತ ಕರೆಯಲ್ಲ ಅಲ್ವಾ? ಅದೇ ಸೂತಕವನ್ನು ಆಚರಣೆ ಮಾಡ್ತಾ ಇದ್ದೀವಲ್ವಾ? ಅದೇ ಸೂತಕವನ್ನು ಮಂಗಳಕರರಾದಂತಹ ಗೃಹಸ್ಥರು ಅಂತ ಭರತ ಮಾತಾಡ್ತಾನೆ. ಗೃಹಸ್ಥರ ಮನೆಗಳು ಸ್ವಚ್ಛವಾಗಿ, ಅವರು ಮಂಗಳಕರವಾಗಿ ಕಾಣ್ತಾ ಇದ್ರು. ಮಂಗಳಕರವಾಗಿ ಅಂದರೆ ಶುಚಿರ್ಭೂತರಾಗಿ, ಶುದ್ಧ ವಸ್ತ್ರಗಳನ್ನು ಧರಿಸಿ, ಕುಂಕುಮವೋ ಮತ್ತೊಂದು ಹೆಣ್ಣು ಮಕ್ಕಳಾದರೆ ಕಂಕಣವನ್ನು ಧರಿಸಿ ಎಲ್ಲರೂ ಸಿಂಗಾರವಾಗಿ, ಶೃಂಗಾರ ಅನ್ನೋದರ ಅರ್ಥ ಸುಮ್ಮನೆ ಹೇಗೋ ಓಡಾಡೋದು ಅಂತ ಅಲ್ಲ. ಸ್ವಚ್ಛವಾಗಿ ಶುದ್ಧವಾಗಿ ನೋಡಿದ ತಕ್ಷಣ ಮಂಗಳ ಅಂತ ಒಳಗಿಂದ ಅನ್ನಿಸ್ಬೇಕು. ಅಮಂಗಳಕರರಾಗಿ ಓಡಾಡಬಾರ್ದಲ್ವ? ಅಮಂಗಳಕರರಾಗಿ ಓಡಾಡಿದ್ರಿಂದ ಇದು ಏನೋ ವ್ಯತ್ಯಾಸವಾಗಿದೆ ಅಂಥೇಳಿ ಅಂದ್ಕೊಂಡು ಬಂದರೂ ಕೂಡ ಆಚಾರರು ಒಂದು ಅಕ್ಷರ ಮಾತಾಡೋದಿಲ್ಲ. ಭರತನಿಗೆ ಪ್ರತಿಶತಃ 25 ವ್ಯತ್ಯಾಸ ಏನೂ ಆಗಿದೆ ಅಂಥೇಳಿ ಅರ್ಥ ಆಗತ್ತೆ. ಇಲ್ಲಿಂದ ಮುಂದಕ್ಕೆ ನೀವು ಗಂಭೀರವಾಗಿ ಗಮನಿಸಬೇಕು. ಭರತ ಒಳಗಡೆ ಬರ್ತಾನೆ, ತಂದೆಯ ಅರಮನೆಗೆ ಮೊದಲು ಹೋಗ್ತಾನೆ, ತಂದೆ ಇರೋದಿಲ್ಲ. ಮುಂದಕ್ಕೆ ಬರ್ತಾನೆ, ಕೈಕೇಯಿಯ ಮನೆಗೆ ಬರ್ತಾನೆ. ಕೈಕೇಯಿ ಕೂತಿರ್ತಾಳೆ ಯಾವುದರಲ್ಲಿ? ಸೌವರ್ಣಮಾಸನಂ, ಚಿನ್ನದ ಆಸನದಲ್ಲಿ ಕೂತಿರ್ತಾಳೆ. ಸಾವು ಸಂಭವಿಸಿದ ಮನೆಯಲ್ಲಿ ಸುವರ್ಣದ ಆಸನ ಕೂಡದು ಅನ್ನುವುದು ಒಂದು ಕ್ರಮ. ಕೈಕೇಯಿ ದಶರಥನ ದೇಹವನ್ನೇ ಇನ್ನೂ ದಹನ ಮಾಡಿಲ್ಲ. ಆಕೆ ಅಲ್ಲಿ ಕೂತಿರ್ತಾಳೆ. ಕೂತಿದ್ದವಳು ಭರತನನ್ನು ಕಂಡು ಅತ್ಯಂತ ಉತ್ಸಾಹದಿಂದ ಬರ್ತಾಳೆ. ಬಂದು ಭರತನ ಎತ್ತರ ಮತ್ತು ಮಿಕ್ಕವರ ಎತ್ತರವನ್ನು ಅರ್ಥ ಮಾಡಿಕೊಳ್ಳುವಂತಹ ಹೊತ್ತಿದು. ತೊಡೆಯ ಮೇಲೆ ಕೂರಿಸ್ಕೊಂಡು ಎಲ್ಲ ಪ್ರಶ್ನೆನೂ ಕೇಳ್ತಾಳೆ. ಅಜ್ಜ ಹೇಗಿದ್ದಾರೆ, ಮಾವ ಹೇಗಿದ್ದಾರೆ, ಈ ಮಾಮೂಲಿಯ ಪ್ರಶ್ನೆಗಳನ್ನೆಲ್ಲ ಕೇಳಿದಾಗ ಇವನು ಎಲ್ಲ ಬಹಳ
ಹೇಳಿಬಿಟ್ಟು ಅವನಿಗೊಂದು ಕಾಡಿಸ್ತಾ ಇರತ್ತೆ. ಅಮ್ಮ, ನಾನು ಬೇಗ ಬಂದೆ, ಒಂದು ವಿಷಯ ತುಂಬ ಬೇಗ ನಿನ್ನನ್ನು ಕೇಳಬೇಕು. ಶೂನ್ಯೋಯಂ ಶಯನೀಯಸ್ತೆ ಪರ್ಯಂಕೋ ಹೇಮಭೂಷಿತ. ಈ ನೀನು ಮಲ್ಕೊಳ್ಳುವಂತಹ ಈ ಮಂಚ ಇದೆಯಲ್ಲ, ಅದು ಶೂನ್ಯ ಆಗಿದೆಯಲ್ಲ, ಯಾಕೆ? ಅಪ್ಪ ಇರಬೇಕಾಗಿತ್ತಲ್ಲಿ, ಅಲ್ಲಿಲ್ಲ, ಅಪ್ಪ ಕಾಣ್ತಾ ಇಲ್ಲ. ಅಪ್ಪನ ಅರಮನೆಯಲ್ಲೂ ಅಪ್ಪ ಇಲ್ಲ. ಮಹಾರಾಜ ನಾನು ಹುಟ್ಟಿದಾಗಿಂದ ಕಂಡಿದ್ದು ನಿನ್ನ ಜೊತೆ ಇದ್ದದ್ದನ್ನು ಇವತ್ತು ಕಾಣ್ತಾ ಇಲ್ಲ. ನಾನು ಅವರಿಗೆ ನಮಸ್ಕರಿಸಬೇಕಲ್ಲ, ತಂದೆಯಲ್ಲಿ? ಈ ಪ್ರಶ್ನೆಯನ್ನು ಕೇಳ್ದ. ಕೈಕೇಯಿ ಕೇಳಿದ್ಲು. ಒಂದು ಮಾತು ಹೇಳ್ತಾಳೆ ತುಂಬ ಸರಳವಾಗಿ, ಯಾಗತಿ ಸರ್ವಭೂತಾನಾಂ ತಾಂ ಗತಿಂತೆ ಪಿತಾಗತಃ. ರಾಜ ಮಹಾತ್ಮ ತೇಜಸ್ವಿ ಯಾಯಜೂಕ ಸತಾಂಗತಿ. ನೋಡಪ್ಪ, ಮಹಾರಾಜ ಅತ್ಯಂತ ತೇಜಸ್ವಿ, ಮಹಾತ್ಮ ಎಲ್ಲವೂ ಆಗಿದ್ದ. ಆದರೆ ಏನೇ ಮಾಡಿದ್ರು ಯಾ ಗತಿ ಸರ್ವಭೂತಾನಾಂ ತಾಂ ಗತಿಂತೆ ಪಿತಾಗತಃ. ಎಲ್ಲ ಪ್ರಾಣಿ ಪಕ್ಷಿ ಎಲ್ಲವೂ ಕೊನೆಗೆ ಒಂದು ಗತಿಯನ್ನು ಹೊಂದಲೇಬೇಕು, ಎಲ್ಲರೂ ಹೊಂದಬೇಕಲ್ಲ. ಹಾಗೆ ನಿನ್ನ ತಂದೆಗೂ ಅದೇ ಗತಿ ಪ್ರಾಪ್ತವಾಯಿತು ಅಂತ ಉತ್ತರ ಹೇಳಿದ್ರು. ಈ ಗತಿ ಪ್ರಾಪ್ತವಾಗಿದ್ದಾಗ, ಗತಿಸಿದ ಕಳೇಬರವನ್ನು ಇಟ್ಕೊಂಡಾಗ, ಬಂದ ಮಗನನ್ನು ಇನ್ನೊಬ್ಬರ ಕ್ಷೇಮವನ್ನು ತಿಳ್ಕೊಳ್ಳುವಷ್ಟು ಸಮಯ, ವ್ಯವಧಾನ, ಮಾನಸಿಕ ಸ್ಥಿತಿ ಇರುತ್ತಾ? ಅದನ್ನು ಕೇಳಿದ ತಕ್ಷಣ ಭರತನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ಕೇಳಿ, ಅದನ್ನು ನೋಡಿ ಅವಳು ಹೇಳ್ತಾಳೆ, ನೀನು ಈ ಥರ ಮಲ್ಕೋಬಾರ್ದು, ಏಳಬೇಕು. ಇದು ಎಲ್ರಿಗೂ ಸಾಧಾರಣವಾಗುವ ಸಂಗತಿ, ಏಳು ಅಂಥೇಳಿ ಎಬ್ಬಿಸ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಕೊನೆಯ ಕಾಲದಲ್ಲಿ ತಂದೆಗೆ ಅಂತ್ಯ ಸಂಸ್ಕಾರ ಮಾಡಿದ ರಾಮ ಲಕ್ಷ್ಮಣ ಭಾಳ ದೊಡ್ಡವರು. ಇಲ್ಲಿ ತಂದೆ ಗತಿಸಿದ ಮೇಲೆ ಪಿತಾಹಿ ಭವತಿ ಜ್ಯೇಷ್ಠೋ, ಅಣ್ಣನೇ ದೊಡ್ಡವನಾಗ್ತಾನೆ, ತಂದೆಯ ಸ್ಥಾನದಲ್ಲಿ ನಿಂತ್ಕೋತಾನೆ, ಅವನನ್ನು ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಮತ್ತೆ ಕೇಳ್ತಾನೆ, ಅಮ್ಮ ಕೊನೆಯಲ್ಲಿ ಏನು ಹೇಳ್ದ ನನ್ನಪ್ಪ ಅಂತ್ಯಕಾಲದಲ್ಲಿ? ಭಾಳ ಲಕ್ಷಣವಾಗಿ ಆ ಹೆಣ್ಮಗಳು ಉತ್ತರ ಕೊಟ್ಲು. ರಾಮೇತಿ ರಾಜ ವಿಲಪನ್ ಹಾ ಸೀತೆ ಲಕ್ಷ್ಮಣೇತಿ ಚ. ಹಾ ರಾಮ ಹಾ ಸೀತೆ ಅಂತ ಹೇಳಿ ಕೂಗ್ತಾ ನಿಮ್ಮಪ್ಪ ಪರಲೋಕ ಸೇರಿಕೊಂಡ. ಅದಕ್ಕೆ ಅಷ್ಟೂ ಅಲ್ಲ, ಮತ್ತೆ ಅವರನ್ನು ನೋಡಿದವ್ರು ಯಾರಿದ್ದಾರೋ ಅವರು ಧನ್ಯರು ಅಂತ ಹೇಳಿದವರು ಅಂದ ತಕ್ಷಣ ಅವನು ಕೇಳ್ತಾನೆ, ಏನಾಯಿತು ರಾಮ ಎಲ್ಲೇ ಆಗಿದ್ರೆ ಅಂದಾಗ ಉತ್ತರ, ಅವರು ರಾಜಸುತಃ ಪುತ್ರ ಚೀರವಾಸ ಮಹಾವನಂ, ಹೋಗಾಯ್ತು ದಂಡಕಾರಣ್ಯಕ್ಕೆ. ಇವನು ಕೇಳ್ತಾನೆ, ಅವನು ಏನು ಬ್ರಾಹ್ಮಣನ ಕೊಂದಿದ್ನ, ಯಾರೋ ಒಡವೆ ತಗೊಂಡ, ರಾಮ ಅಂಥವನಲ್ವಾ ಅಂದಾಗ, ಇಲ್ಲ ಅಂಥದ್ದೆಲ್ಲ ಏನಾಗಲಿಲ್ಲ ಅಂದಾಗ, ಮತ್ತು ಹೋಗಿದ್ಯಾಕೆ ಅಂದಾಗ ಕೈಕೇಯಿ ನಿಧಾನಕ್ಕೆ ಹೇಳ್ತಾಳೆ, ನೋಡಪ್ಪ, ನಾನು ಇಂಥದ್ದೊಂದು ವರವನ್ನು ಕೇಳಿದೆ, ದಶರಥ ಬೇಕೋ ಬೇಡವೋ ಕೊಟ್ಟ. ಆದ್ದರಿಂದ ನೀನು ಅದೆಲ್ಲವನ್ನೂ ಬಿಟ್ಟು ದಯವಿಟ್ಟು ಈಗ ಮುಂದಿನ ಕೆಲಸವನ್ನು ಮಾಡು ಅಂತ ಹೇಳಿ ವಿಧವೆಯಾದ ತಾಯಿ ಮಗನಿಗೆ ಮಾತನ್ನು ಹೇಳ್ತಾಳೆ. ಇಲ್ಲಿಂದ ಭರತನ ವ್ಯಕ್ತಿತ್ವ ಅರಳುತ್ತಾ ಹೋಗುತ್ತೆ, ನಿಶ್ಚಲವಾಗಿ ಅರಳುತ್ತಾ ಹೋಗ್ಬಿಡುತ್ತೆ. ಅವನು ಕೇಳ್ತಾನೆ, ನಿನ್ನನ್ನು ತಾಯಿ ಅಂತ ನಾನು ಹೆಂಗೆ ಕರೀಲಿ? ಇವಾಗ ತಾಯಿತನವೇ ಇಲ್ಲ ನಿನಗೆ. ಯಾಕೆಂದರೆ ನನಗೇನು ಬೇಕು ಅಂತ ಹೇಳಿ ನಿನಗೆ ಗೊತ್ತಿಲ್ಲ ಅಂತಂದಮೇಲೆ ನಿನ್ನ ತಾಯಿ ಹೆಂಗಾಗ್ತೀಯ? ಮಗನಿಗೋ ಮಗಳಿಗೋ ಏನು ಬೇಕು ಅನ್ನೋದು ತಂದೆ ತಾಯಿಗೆ ಗೊತ್ತಿಲ್ಲ ಅಂತಾದರೆ ಮತ್ತೆ ಅದಕ್ಕೆ ನಾವು
ಹೇಗೆ ಕರೆಯೋದವ್ರನ್ನ ಅಪ್ಪ ಅಮ್ಮ ಅಂತ? ಬರೀ ಜನ್ಮ ಕೊಟ್ಟು ಮಾತ್ರಕ್ಕೆ ತಂದೆ ತಾಯಿ ಆಗಕ್ಕಾಗಲ್ವೇ? ಅವಳು ಭರತ ಕೇಳ್ತಾನೆ, ಹೇಗೆ ನೀನು ಅವರನ್ನು ಹೊರಗೆ ಅಟ್ಟದೆ? ಪಾಪ ಅಂದರೆ ಹೇಗಿರುತ್ತಂತಾನೆ ಗೊತ್ತಿಲ್ಲದೆ ಇರುವಂತಹ ರಾಮನಂಥವನನ್ನು ನೀನು ಹೇಗೆ ಆಚೆಗೆ ಕಳಿಸ್ದೆ? ರಾಮ ಲಕ್ಷ್ಮಣನನ್ನು ಬಿಟ್ಟು ನಾನು ಇರ್ತೀನಿ ಅಂತ ಹೇಳಿ ಹೇಗೆ ನೀನು ಭಾವಿಸ್ದೀಯ ನನ್ನನ್ನು? ಮತ್ತು ಇನ್ನೂ ಒಂದು ಸಂಗತಿ, ರಾಮನ ರಾಜ್ಯವಾಗಿರುವುದರಿಂದ ಇದು ನಿನ್ನನ್ನು ನಾನು ಕೊಲ್ಲಕ್ಕಾಗ್ತಾ ಇಲ್ಲ. ಇದು ಅಕಸ್ಮಾತ್ ನನ್ನದೇ ಆಗಿದ್ದಿದ್ದರೆ ನಿನ್ನಂಥವರು ಬದುಕಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ನನ್ನ ದೇಶದಲ್ಲಿ ನಿನ್ನಂಥವರಿಗೆ ಜಾಗ ಇಲ್ಲ. ಆದರೆ ಆ ರಾಮ ಇದ್ದಾನಲ್ಲ, ಅವನು ನಿನ್ನನ್ನು ತಾಯಿಯಂತೆ ಕಂಡಿದ್ದಾನೆ. ಅದೊಂದು ನನಗೆ ಅಡ್ಡಿ ಬರ್ತಾ ಇದೆ. ಇಲ್ಲದೇ ಇದ್ದಲ್ಲಿ ಪಾಪಿ ನೀನು ನಿನ್ನಂಥವಳನ್ನು ಇಲ್ಲಿಟ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಅದು ಹೇಗೆ? ಸತತಂ ರಾಜವೃತ್ತೇ ಜ್ಯೇಷ್ಠೋ ರಾಜ್ಯ ಅಭಿಷೇಚಿತ. ನನ್ನ ಇಡೀ ಕುಲದಲ್ಲಿ ದೊಡ್ಡವನಿಗೆ ಈ ಪಟ್ಟ ಅಂದಾಗ ನನ್ನ ಮನೆತನದ ಹೆಚ್ಚುಗಾರಿಕೆಯನ್ನು ನೀನು ಯಾಕೆ ಕಳೆದೆ? ನಾನು ಒಂದೇ ಒಂದು ಕೆಲಸ ಮಾಡ್ತೀನಿ, ನಾನು ಇವಾಗ ಹೋಗಿ ರಾಮನನ್ನು ಕರೆತರ್ತೀನಿ ಅಂತ ಹೇಳಿ ನಿರ್ಧಾರಕ್ಕೆ ಬರ್ತಾನೆ. ಕೈಕೇಯಿಗೆ ಇವನು ಯಾವ ಪೆದ್ದ ಇವನು ಅಂತ ಅನ್ನಿಸ್ಬಿಡುತ್ತೆ. ಇಷ್ಟೆಲ್ಲ ಮಾತಾಡ್ತಾ ಇದ್ದಾನಲ್ಲ. ಆದರೆ ಭರತನಿಗೆ ನನ್ನಿಂದಾಗಿ ಕೌಸಲ್ಯ ಮತ್ತು ಸುಮಿತ್ರೆಯರಿಗೆ ಬಂದಂತಹ ದುಃಖ ಇದೆಯಲ್ಲ, ಅದನ್ನು ಹೇಗೆ ನಾನು ಸರಿ ಮಾಡಲಿ ಎನ್ನುವಂಥ ಪ್ರಶ್ನೆ ಬರುತ್ತೆ. ಅಲ್ಲಿಗೆ ಹೊರಡ್ತಾನೋ. ಹೋದಾಗ ಅವ್ರು ಏನಿದ್ದಾರೋ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವ್ರ ಅಮ್ಮಂಗೆ ಹೇಳ್ತಾನೆ, ಅಮ್ಮ, ಆಕೆ ಕೌಸಲ್ಯೆ ರಾಮನಿಗೋಸ್ಕರ ಬದುಕಿದ್ದವಳು. ಭರತ ಮಾತಾಡ್ತಾನೆ, ಯಾಕೆ ಅಂದರೆ ನೀನು ಏನೇನು ಮಾಡಿದೀಯ ಅನ್ನೋದೆಲ್ಲ ಗೊತ್ತಿದೆ. ರಾಮನಿಗೋಸ್ಕರವೇ ಬದುಕಿದ್ದಂಥವಳು, ಅಂತಹವಳ ಕಣ್ಣಲ್ಲಿ ನೀನು ನೀರು ತರಿಸೋದಿದೆಯಲ್ಲ, ಇದು ತರವಲ್ಲ. ಅದನ್ನು ಮಾಡಿಬಿಟ್ಟೆ ನೀನು ಇನ್ನು ಮೇಲೆ ಏನು ಬೇಕಾದರೂ ಆಗು, ನನಗೂ ನಿನಗೂ ಸಂಬಂಧವಿಲ್ಲ. ಸಾ ತ್ವಮಗ್ನಿಂ ಪ್ರವಿಶವಾ ಸ್ವಯಂ ವಾ ದಂಡಕಾನ್ ವಿಷರಜ್ಜುಂ ಬುಧಾನವಾ ಕಂಠೇನ ಹಿತೆ ಅನ್ಯತ್ ಪರಾಯಣಂ. ನೀನು ಬೆಂಕಿಗಾದರೂ ಬೀಳು, ದಂಡಕಾರಣ್ಯಕ್ಕಾದರೂ ಹೋಗು, ನೇಣಾದರೂ ಹಾಕೋ, ನನಗೇನೂ ಆಗಬೇಕಾಗಿಲ್ಲ ಅಂತ ಹೇಳಿ ಮುಂದಕ್ಕೆ ಹೋಗ್ತಾನೆ. ಮಂತ್ರಿಗಳ ಎದುರುಗಡೆಗೆ ನಿಂತ್ಕೋತಾನೆ. ಅವರೆಲ್ಲರ ಕಣ್ಣಲ್ಲಿ ಪ್ರಶ್ನೆ. ಈ ಭರತ ಎದುರಿಸಿದ್ದಾದರೂ ಹೇಗ್ರಿ ಇದನ್ನೆಲ್ಲ? ತಪ್ಪೇ ಇಲ್ಲದ ವ್ಯಕ್ತಿ ಅವರ ಕಣ್ಣಿನಲ್ಲಿ ಏಳುವ ಪ್ರಶ್ನೆಗಳಿಗೆ ಅವನು ಹೇಳ್ತಾನೆ, ಇದು ನನಗೆ ಗೊತ್ತಿಲ್ಲದೆ ಇರುವ ಸಂಗತಿ. ಶತ್ರುಘ್ನನ ಜೊತೆಯಲ್ಲಿ ನಾನು ಇದ್ದೆ. ಈ ವನವಾಸಂ ನ ಜಾನಾಮಿ ರಾಮಸ್ಯಾಹಂ ಮಹಾತ್ಮನಃ. ನನಗೆ ಗೊತ್ತಿಲ್ಲ ಅವನು ಯಾಕೆ ವನವಾಸಕ್ಕೆ ಹೋದ ಅಂತ ಹೇಳಿ. ಆದ್ದರಿಂದ ನನಗೆ ಇದು ಸಂಬಂಧಿಸಿದ್ದಲ್ಲ. ಯಾವ ಮಂತ್ರಿಯೂ ಮಾತಾಡೋದಿಲ್ಲ, ಒಬ್ಬ ಮಂತ್ರಿಯೂ ಮಾತಾಡೋದಿಲ್ಲ. ಅಲ್ಲಿ ಮುಂದೆ ಹೋಗ್ತಾನೆ. ಕೌಸಲ್ಯ ಕರೆದದ್ದು ಇದಂತೆ ರಾಜ್ಯಕಾಮಸ್ಯ. ಬಂದ್ಯಪ್ಪ, ರಾಜ್ಯಕಾಮುಕ ನೀನು. ತಡೆಯೋದು ಹೆಂಗೆ ಈ ಮಾತನ್ನ? ರಾಜ್ಯಂ ಪ್ರಾಪ್ತಂ ಅಕಂಟಕಂ. ಸಮಾಧಾನ ಆಯ್ತಾ ನಿನಗೀಗ? ಕಂಟಕವೇ ಇಲ್ಲದ ರಾಜ್ಯವನ್ನು ನಿಷ್ಕಂಟಕ ಮಾಡಿಕೊಂಡು ನಿಮ್ಮಮ್ಮ ನಿಮ್ಮ ಕೈಗಿತ್ತಲಲ್ಲ, ನಮ್ಮ ಸಮಾಧಾನವ ಈಗ ನಿನಗೆ? ಸಂತೋಷ ತಾನೆ? ನೀನು ನಿನ್ನಮ್ಮ ಎಲ್ಲ ಸೇರಿ ಕ್ರೂರೇಣ ಕರ್ಮಣ, ಎಂತಹ ಕ್ರೂರವಾದ ಕೆಲಸಗಳನ್ನು ಮಾಡಬಲ್ರಿ ನೀವೆಲ್ಲ ನಮ್ಮ ಜೊತೆಗೇ ಇದ್ದುಕೊಂಡು. ಮತ್ತು ನನ್ನ ಮಗನಿಗೆ ಚೀರವಸನಂ ಪುತ್ರವೇ ವನವಾಸಿನಂ ಪ್ರಸ್ಥಾಯ, ಅಂತಹ ರಾಮನಿಗೆ ನಾರು ಬಟ್ಟೆಯನ್ನು ಉಡಿಸಿ ಕೈಕೇಯಿ ಕಂ ಗುಣಂ ತತ್ರ ಪಶ್ಯತಿ ಕ್ರೂರದರ್ಶಿನಿ.
ನನ್ನ ಸೊಸೆಯನ್ನು ಎಲ್ಲರನ್ನೂ ಕೂಡ ನೀವು ಹಿಂಗೆ ಮಾಡಿದ್ರಲ್ಲ, ಸಮಾಧಾನವಾಯಿತು. ಈಗ ರಾಜ್ಯಕ್ಕೆ ಅಭಿಷಕ್ತನಾಗೋದಕ್ಕೆ ಎಷ್ಟು ತ್ವರಿತಗತಿಯಿಂದ ಬಂದು ಕೂತಿದ್ದೀಯಲ್ಲ. ಈಗ ಭರತನಿಗೆ ಆದ ಗಾಯದ ಮೇಲೆ ಸೂಜಿಯಿಂದ ಚುಚ್ಚದಂಗೆ ಆಗ್ತಾ ಇದೆ. ಆದರೆ ಡಿಫೈನ್ ಹೆಂಗೆ ಮಾಡ್ಕೋತಾನೀಗ? ಜಾಗವೇ ಇಲ್ವಲ್ಲ. ಒಂದು ಮನೆಯಲ್ಲಿ ತಾಯಿ ತಂದೆ ತಪ್ಪು ಮಾಡಿಬಿಟ್ರೆ ಸರಿಯಾದ ಮಕ್ಕಳಿಗೆ ಎಷ್ಟು ಕಷ್ಟ ಅಲ್ವಾ? ಮಕ್ಕಳು ಸರಿಯಾಗಿದ್ದು ತಾಯಿ ತಂದೆಯಲ್ಲಿ ವ್ಯತ್ಯಾಸವಾಗಿಬಿಟ್ರೆ ಏನು ಮಾಡಬೇಕು ಮಕ್ಕಳು? ಕೆಟ್ಟ ಮಕ್ಕಳನ್ನು ತಂದೆ ತಾಯಿ ಸರಿ ಮಾಡಬಹುದು, ಆದರೆ ತಂದೆ ತಾಯಿಗಳೇ ವ್ಯತ್ಯಾಸದಲ್ಲಿ ನಡ್ಕೊಂಡ್ರೆ ಮಕ್ಕಳು ಎಲ್ಲಿಗೆ ಹೋಗಬೇಕು? ಏನು ಮಾಡಬೇಕು? ಏನನ್ನು ಸರಿಪಡಿಸೋಕ್ಕಾಗತ್ತೆ? ಎಷ್ಟನ್ನು ಮಾಡೋಕ್ಕಾಗತ್ತೆ? ಅವನು ಹೇಳ್ತಾನೆ, ಇಲ್ಲಮ್ಮ, ಇದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಕೌಸಲ್ಯ ಪ್ರಶ್ನೆ, ಗೊತ್ತಿಲ್ಲದೆ ಮತ್ತೆ ನೀನು ಹೇಗೆ ಬಂದೆ ಇವಾಗ? ಇಲ್ಲಮ್ಮ, ಖಂಡಿತ ಇಲ್ಲ. ಅವನು ಎಷ್ಟು ಪ್ರಮಾಣಗಳನ್ನು ಮಾಡ್ತಾನೆ ಭರತ ಅಂಥೇಳಿ ಅಂದರೆ, ವಾಲ್ಮೀಕಿಯ ಮಾತುಗಳಲ್ಲಿ ಅದನ್ನು ಓದಿದ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅಮ್ಮ, ದಯವಿಟ್ಟು ಅರ್ಥ ಮಾಡ್ಕೋ, ನಾನೇನಾದರೂ ಈ ಸಿಂಹಾಸನವನ್ನು ಅಕಸ್ಮಾತ್ ಒಪ್ಪಿಕೊಂಡಲ್ಲಿ, ಅಥವಾ ನೀನು ಅಂದುಕೊಂಡ ಹಾಗೆ ನಾನು ರಾಜ್ಯ ಕಾಮಕ ಆದಲ್ಲಿ ನನಗೆ ಈ ಎಲ್ಲ ಸಂಗತಿಗಳಾಗಲಿ ಅಂತ ಹೇಳಿ ಒಂದು ದೊಡ್ಡ ಲಿಸ್ಟನ್ನು ಕೊಡ್ತಾನೋ. ಅದರಲ್ಲಿ ಒಂದೆರಡನ್ನು ಹೇಳಬಹುದು ಅಂತಂದರೆ, ಅಕಸ್ಮಾತ್ ಅಣ್ಣ ಈ ವನವಾಸಕ್ಕೆ ಹೋಗಿದ್ದನ್ನು ನಾನು ಏನಾದರೂ ಒಪ್ಪಿದ್ರೆ ಗೋವುಗಳನ್ನು ಕಾಲಿನಿಂದ ಒದ್ದಾಗ ಬರುವ ಪಾಪ ಏನಿದೆಯೋ ಅದೆಲ್ಲವೂ ನನಗೆ ಬರಲಿ, ಮಿತ್ರದ್ರೋಹ ಮಾಡಿದ ಪಾಪ ನನಗೆ ಬರಲಿ, ಮತ್ತೆ ನನಗೆ ಅನುರೂಪಲಾದ ಹೆಂಡತಿ ನನ್ನ ಇಡೀ ಸಂತಾನಕ್ಕೆ ಸಿಗದೆ ಹೋಗಲಿ, ಸಂತತಿಯೇ ಇಲ್ಲದೆ ಸಾಯಲಿ ಇಡೀ, ಅವೆಲ್ಲವೂ ನನಗಾಗಲಿ, ನಾನು ಖಂಡಿತ ಈ ತಪ್ಪು ಮಾಡಿಲ್ಲ ಅಂತ ಹೇಳಿ. ಇದನ್ನು ಶಾಸನಗಳನ್ನು ಓದಿದರೆ ನಿಮಗೆ ಒಂದಷ್ಟು ಅಂದಾಜಿರುತ್ತೆ. ಶಾಪಾಶಯಗಳು ಅಂತ ಹೇಳಿ ಕರೀತಾರೆ ಇದನ್ನು. ನಾನು ಅಕಸ್ಮಾತ್ ಇದನ್ನು ಒಪ್ಕೊಂಡಿದ್ರೆ ಇವೆಲ್ಲವೂ ನನಗಾಗಲಿ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ಕೊನೆಗೆ ಅವಳಿಗೆ ಅರ್ಥ ಆಗುತ್ತೆ, ಕೌಸಲ್ಯೆ. ಅವಳೇ ಹೇಳ್ತಾಳೆ, ಮಮ ದುಃಖಂ ಇದಂ ಪುತ್ರ ಭೂಯಃ ಸಮುಪಜಾಯತೆ ಶಪಥೈ ಶಪಮಾನೋ ಹಿ ಪ್ರಾಣಾನು ಪರಣತ್ಸಿಮೆ. ನಿನ್ನ ಆತ್ಮ ಶುದ್ಧವಾದದ್ದು, ಸತ್ಯಸಂಧನಾಗಿರು, ಸದ್ಗತಿಯನ್ನು ಪಡೆ ಅಂತ ಹೇಳಿ ಕಳಿಸ್ತಾಳೆ. ಮತ್ತೆ ವಸಿಷ್ಠರು ಬಂದು ಸಮಾಧಾನ ಹೇಳಲ್ಲ. ತುಂಬ ಮುಖ್ಯವಾಗಿ ಗಮನಿಸಿ, ಅವರು ಸಮಾಧಾನ ಹೇಳಕ್ಕೆ ಹೋಗಲ್ಲ. ಈಗ ಆಗಬೇಕಾಗಿರೋದು ಮಹಾರಾಜನ ಸಂಸ್ಕಾರ, ಅದನ್ನು ಮಾಡು ಅಂತ ಹೇಳಿ ದಶರಥ ಹೇಳಿಬಿಟ್ಟಿರ್ತಾನೆ. ಈ ಕೈಕೇಯಿ ಮತ್ತು ಇವಳಿಗೆ ಸೇರಿದ ಮಗ ನನ್ನ ಶವವನ್ನು ಸಂಸ್ಕಾರ ಮಾಡಿಕೊಡುದು ಅಂತ ಕೂಡ ಹೇಳಿಬಿಟ್ಟಿರ್ತಾನೆ. ಆದರೂ ವಸಿಷ್ಠರು ಅದಕ್ಕೆ ಅಣಿ ಮಾಡಿ ಕೊಟ್ಟಾಗ ಭರತ ಅದನ್ನೆಲ್ಲ ಮಾಡ್ತಾನೆ. 10 ದಿವಸಗಳ ಕಳೆಯುತ್ತೆ, ಯಾವುದನ್ನು ಪ್ರಸ್ತಾಪ ಮಾಡೋಕ್ಕೆ ಆಗೋದಿಲ್ವಲ್ಲ. ಆದ ಮೇಲೆ 14ನೆಯ ದಿವಸ ಪ್ರಾತಃ ಕಾಲದಲ್ಲಿ ಭರತ ಮಲ್ಕೊಂಡಿರ್ತಾನೆ ಪೂರ್ತಿಯಾಗಿ. ವಸಿಷ್ಠರು ಮಂಗಳವಾದ್ಯಗಳನ್ನು ಮಾಡಿಸ್ತಾರೆ ಎಬ್ಸೋದಿಕ್ಕೆ. ರಾಜನಿಗೆ ಮಾತ್ರ ಮಂಗಳವಾದ್ಯದ ಸೇವೆ ಅಂದರೆ ಅವರಿಗೆ ಅರ್ಥ ಆಗುತ್ತೆ. ಅಂದರೆ ಇದಿಷ್ಟ ಆದರೆ ಅದನ್ನು ಒಪ್ಕೋತಾನೆ ಭರತ. ಅಂದರೆ ಅದು ಅರ್ಥವೇ. ಇಷ್ಟರ ಮಟ್ಟಿನ ಪರೀಕ್ಷೆಯನ್ನು ಭರತ ಎದುರಿಸ್ತಾನೆ. ಭರತ ಎಂತಹ ಗುಣನಿಧಿ ಅಂದರೆ ಆ ಮಂಗಳವಾದ್ಯವನ್ನು ನಿಲ್ಲಿಸ್ತಾನೋ. ಇದು ಇಬ್ಬರಿಗೆ, ಒಂದು ದಶರಥನಿಗೆ, ಈಗ ದಶರಥ ಇಲ್ಲ, ಅದು ಬಿಟ್ಟರೆ ಇದು ಸೇರಬೇಕಾದ್ದು ರಾಮನಿಗೆ ಮಾತ್ರ, ನನ್ನಂಥವನಿಗೆ ಅಲ್ಲ, ನಿಲ್ಲಿಸಿ ಅಂತ ಹೇಳುತ್ತಾನೆ.
ಮೌಲ್ಯಗಳನ್ನು ಹೀಗೆ ನಾವು ಹುಡುಕಬೇಕು. ನಮ್ಮನ್ನು ಯಾರು ಹೊಗಳಿದ ತಕ್ಷಣ ಎಷ್ಟು ಚೆನ್ನಾಗಿ ಒಪ್ಕೋತೀವಲ್ವ, ಅದಕ್ಕೆಲ್ಲ ನಾವು ಬಾಧ್ಯಸ್ಥರೋ ಬಿಲ್ವೋ ಯಾರಿಗೆ ಗೊತ್ತು ಅಲ್ವಾ. ಭರತನ ಮೌಲ್ಯ ಇದೆಯಲ್ಲ, ಮಂಗಳ ವಾದ್ಯಗಳು ನುಡಿಯಕೂಡದು ಅಂತ ಹೇಳಿ ಅದಾದ ನಂತರ ಮುಂದಕ್ಕೆ ಒಂದು ಹೆಜ್ಜೆ ಇಟ್ಟು ಬರ್ತಾನೆ. ಪಟ್ಟಾಭಿಷೇಕಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ವಸಿಷ್ಠರು ಸಿದ್ಧ ಮಾಡಿಟ್ಟಿದ್ರು. ದೊಡ್ಡ ದೊಡ್ಡ ಭಾಂಡಗಳಲ್ಲಿ ಪುಣ್ಯ ನದಿಗಳ ನೀರು, ಮಂಗಳ ದ್ರವ್ಯಗಳು ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಅವರಿನ್ನೆಂಥ ರಾಜಗುರು ವಸಿಷ್ಠರು. ಅವೆಲ್ಲ ಇದೆ. ಭರತ ನೋಡ್ದ, ಅವನಿಗೆ ಅರ್ಥ ಆಯಿತು. ಅಭಿಷೇಚನಿಕಂ ಭಾಂಡಂ ಕೃತ್ವಾ ಸರ್ವಂ ಪ್ರದಕ್ಷಿಣಂ. ಅದನ್ನು ನೋಡಿ ಕೈ ಮುಗಿದು ಇಟ್ಟ ಎಲ್ಲ ಸಾಮಗ್ರಿಗಳನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ, ಅಕಸ್ಮಾತ್ ಒಪ್ಕೊಂಡಿದ್ರೆ ಎಷ್ಟು ಕೆಳಗಿಳಿತಿದ್ದ ಭರತ. ಮಾತಾಡದೆ ಮಾಡುವ ಪರೀಕ್ಷೆಗಳಿವೆಲ್ಲ, ಅವೆಲ್ಲಕ್ಕೂ ಪ್ರದಕ್ಷಿಣೆ ಬಂದು ಗೌರವವನ್ನು ಸಲ್ಲಿಸಿ ಇತ್ತ ಕಡೆ ಬಂದು ಎಲ್ಲರ ಮುಂದೆ ಹೇಳ್ತಾನೆ, ಹೋಗಬೇಕು. ಎಲ್ಲಿಗೆ? ರಾಮೋ ರಾಜ ಭವಿಷ್ಯತಿ. ಭವಿಷ್ಯದ ರಾಜ ರಾಮನನ್ನು ಕರೆತರಲು ಹೊರಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಹೊರಡ್ತಾನೆ. ಮೊದಲನೆಯದು ಸಿಕ್ಕೋನು ಗುಹ. ಗುಹನಿಗೊಂದು ಪ್ರಶ್ನೆ, ಯಾತಕ್ಕೆ ಇವನು ಇಷ್ಟೆಲ್ಲವನ್ನೂ ಇಟ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾನೆ? ರಾಮನನ್ನು ಕೊಲ್ಲಕ್ಕಿರಬಹುದು. ಅಕಸ್ಮಾತ್ ಇವ ಕೊಲ್ಲಕ್ಕೆ ಅಂಥೇಳಿ ಬಂದಿದ್ದರೆ ಗಂಗಾ ನದಿಯನ್ನು, ಈ ನದಿಯನ್ನು ದಾಟಿಸಬೇಕಾದಾಗಲೇ ನಾನು ಇವನನ್ನೂ ಕೊಲ್ಲಬಲ್ಲೆ ಅನ್ನುವ ನಿರ್ಧಾರದವರೆಗೆ ಗುಹ ಯೋಚನೆ ಮಾಡ. ಎಷ್ಟೇ ಆದರೂ ಇವನು ಕೈಕೇಯಿಯ ಮಗ, ಇವನು ಅದನ್ನೇ ಮಾಡಬಲ್ಲ. ಕೊಲ್ಲೋದಿಕ್ಕೆ ಅಂತ ಹೇಳಿ ಸಿದ್ಧ ಮಾಡಿದಾಗ ಭರತ ಕೇಳ್ತಾನೆ, ರಾಮ ಎಲ್ಲಿದ್ದಾನೆ ತೋರಿಸ್ತೀಯ ಅಂದಾಗ ಗುಹ ಹೇಳ್ತಾನೆ, ತೋರಿಸೋದಿಕ್ಕೆ ನನಗೆ ತೊಂದರೆ ಇಲ್ಲ, ಉದ್ದೇಶ ಏನು ಹೇಳು? ಯಾಕೆ ಹೋಗ್ತಿದೀಯ ನೀನು ನೋಡೋಕ್ಕೆ? ನನ್ನ ಒಳಗಡೆ ದುರ್ಭಾವನೆ ಇಲ್ಲ ಅಂತ ನಾನು ಹೇಗೆ ಖಚಿತಪಡಿಸ್ಲಿ ಅಂದಾಗ ಎಷ್ಟು ತಾಳ್ಮೆ ಇರಬೇಕಲ್ವಾ ಈ ಭರತನಿಗೆ. ಇಲ್ಲ, ನಾನು ಅಣ್ಣನನ್ನು ಕರೆತರೋದಕ್ಕೆ ಹೋಗ್ತಾ ಇದ್ದೇನೆ ಅಂತ ಉತ್ತರ ಹೇಳಿದಾಗ ಮತ್ತೆ ಗುಹ ಸತ್ಕರಿಸ್ತಾನೆ. ಮುಂದೆ ಭಾರದ್ವಾಜರ ಆಶ್ರಮಕ್ಕೆ ಹೋದಾಗ ಅಲ್ಲಿ ಅವರಿಗೂ ಅದೇ ಪ್ರಶ್ನೆ. ಆ ದಾರಿಯನ್ನೆಲ್ಲ ನೋಡಿ ಒಂದ್ಸರಿ ದಯವಿಟ್ಟು ಓದಿ ವಾಲ್ಮೀಕಿ ರಾಮಾಯಣವನ್ನು. ಮನಸ್ಸು ಆರ್ದ್ರವಾಗಬೇಕು, ಇಲ್ಲದೆ ಹೋದರೆ ಭಾವನೆಗಳನ್ನು ಕಳ್ಕೊಂಡ್ಬಿಡ್ತೀವಿ ನಾವು. ದಯವಿಟ್ಟು ಒಂದ್ಸರಿ ವಾಲ್ಮೀಕಿ ರಾಮಾಯಣವನ್ನು, ಚೈತ್ರ ನವರಾತ್ರಿ ಆರಂಭವಾಗಿದೆ, ಪಾರಾಯಣ ಅಂತನೋ ಓದಬೇಕು ಅಂತನೋ ಏನಾದರೂ ಒಂದು ಮಾಡಿ. ಮನಸ್ಸು ಒದ್ದೆಯಾಗದೇ ಇದ್ದರೆ ಅಲ್ಲಿ ಯಾವ ಬೀಜವನ್ನು ನೆಡೋಕ್ಕಾಗೋದಿಲ್ಲ. ಅದನ್ನು ಹದಗೊಳಿಸ್ಕೋಬೇಕು. ಕಣ್ಣಂಚಲ್ಲಿ 2 ಹನಿ ನೀರು ಬರಲಿಲ್ಲ ರಾಮಾಯಣ ಓದಿ ಅಂದರೆ ಪ್ರಯೋಜನ ಏನ್ರಿ? ದಾರಿ ಉದ್ದಕ್ಕೂ ನೋಡಿ ಭರತ ಕಣ್ಣಲ್ಲಿ ನೀರು ತಂದ್ಕೊಂಡು ಹೋಗ್ತಾನೆ. ಇಂಥ ಕಡೆಯಲ್ಲಿ ನನ್ನ ಅಣ್ಣ ಮಲಗಬೇಕಾಯ್ತಾ? ದರ್ಬೆ ಆ ದೇಹಕ್ಕೆ ಎಷ್ಟು ಒತ್ತಿತೋ ಏನೋ. ಸೀತೆಯಂತೂ ಕುಸುಮ ಕೋಮಲೆಯಾದಂಥವಳು, ಎಷ್ಟು ಹಿಂಸೆ ಅನುಭವಿಸಿದ್ದಾಳಾಕೆ. ಮತ್ತು ನನ್ನಮ್ಮ ಅವಳಿಗೆ ಆ ವಸ್ತ್ರ ಉಡಿಸುವಂಥದ್ದೆಲ್ಲ ಕೆಲಸ ಮಾಡಿದ್ದಾಳಲ್ಲ ಅಂಥೇಳಿ ಅಂದ್ಕೊಂಡು ಬರಿಗಾಲಲ್ಲಿ ಇವರಿನ್ನೇನಂತಾರೋ ಅಂಥೇಳಿ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾನೆ. ಸೈನ್ಯವನ್ನೆಲ್ಲ ನಿಲ್ಲಿಸಿ ಅಲ್ಲಿ ಕೇಳ್ತಾನೆ ಭಾರದ್ವಾಜರನ್ನು, ಎಲ್ಲಿದ್ದಾನೆ ನಮ್ಮ ಅಣ್ಣ ಅಂಥೇಳಿ. ಮಹರ್ಷಿಗಳು ಹೇಳ್ತಾರೆ, ಯಾಕೆ ಬೇಕು ಅವನೀಗ ನಿನಗೆ? ರಾಮ ಯಾಕೆ ಬೇಕು? ಮತ್ತೆ ಅವರಿಗೆ ಅದೇ ಕಥೆ ಹೇಳಬೇಕು ಭರತ. ನನ್ನ ಅಣ್ಣನನ್ನು ಕರೆತರಬೇಕು,
ಅವರೂ ಎಂಥಂಥ ಪರೀಕ್ಷೆ ಮಾಡ್ತಾರೆ ಅಂದರೆ ಸುವರ್ಣದ ಆಸನವನ್ನೆಲ್ಲ ಇಟ್ಟು ಭರತನನ್ನು ಪರೀಕ್ಷೆ ಮಾಡ್ತಾರೆ. ಯಾವುದನ್ನು ಸ್ವೀಕರಿಸದ ಭರತ ಮುಂದೆ ಹೋಗ್ತಾನೆ. ಕೊನೆಯಲ್ಲಿ ಕೇಳಬೇಕಾದ್ದು ಲಕ್ಷ್ಮಣನ ಮಾತು. ಮೇಲಿಂದ ನೋಡ್ತಾ ಇದ್ದಂಥವನು ಒಂದು ಕೂಗನ್ನು ಕೊಡ್ತಾನೆ. ಅಯೋಧ್ಯೆಯ ಸೇನೆ ಬರ್ತಾ ಇದೆ, ಅಯೋಧ್ಯೆಯ ಸೇನೆ ಬರ್ತಾ ಇದೆ. ಬರ್ತಾ ಇರೋವಂಥವನು ಭರತ. ನಾವಿರುವ ಜಾಗವನ್ನು ಕಂಡು ಹಿಡಿಯೋಕ್ಕೆ ಬರ್ತಾ ಇದ್ದಾನೆ. ಆದ್ದರಿಂದ ಮೊದಲು ಅವನನ್ನು ಕೊಲ್ಲಲೇಬೇಕು, ನಿನ್ನ ಆಯುಧವನ್ನು ಸಿದ್ಧ ಮಾಡಿಕೋ ಅಂತ ಹೇಳಿ ಭರತನನ್ನು ನೋಡಿ ರಾಮ ಹೇಳ್ತಾನೆ, ಇದಾಗೋದಿಲ್ಲ. ಭರತ ಹಾಗೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ಅವನಿಗೆ ಬೇಕಿದ್ರೆ ಕೊಟ್ಟು ಮುಂದಕ್ಕೆ ಹೋಗೋಣ ನಾವು ಅನ್ನುವ ಮಾತನ್ನು ಹೇಳಿದ ಮೇಲೆ ಭರತ ನಿಂತ್ಕೋತಾನೆ. ನಿಂತ್ಕೊಂಡು ರಾಮನ ಹತ್ರ ಬರ್ತಾನೆ. ರಾಮನನ್ನು ನೋಡ್ತಾನೆ. ಆ ಗುಹೆಯ ಒಳಗೆ ನಿಧಾನವಾಗಿ, ಆ ಚಿಕ್ಕ ಗುಹೆ ಅನ್ನೋದಕ್ಕಿಂತ ಒಂದು ಕುಟೀರದ ಒಳಗೆ ಕಾಣಿಸ್ತಾನೆ. ಇದ್ದ ರಾಮ ಹೇಗಿದ್ದ ಅರಮನೆಯಲ್ಲಿ, ಸಿಂಹಸ್ಕಂಧಂ ಮಹಾಬಾಹುಂ ಪುಂಡರೀಕ ನಿಭೇಕ್ಷಣಂ, ಅಂಥವನು ಇಲ್ಲಿ ಜಟೆಯನ್ನು ಹೊತ್ತು ಕೂತಿದ್ದಾನೆ. ಅದನ್ನು ನೋಡಿಯೇ ಕಣ್ಣೀರು ಬರುತ್ತೆ. ತಂದೆ ಸತ್ತಿದ್ದನ್ನೆಲ್ಲ ಹೇಳಿದ ಮೇಲೆ ಸಾಕಷ್ಟು ಮಾತುಕತೆಗಳು ನಡೆಯುತ್ತೆ. ಮುಖ್ಯ ವಿಷಯಕ್ಕೆ ಬಂದು ನಿಂತ್ಕೊಳ್ತಾನೀಗ. ಪಿತೃವಾಕ್ಯವಕ್ಕೆ ಪಿತೃಗೇನು ಮಾಡಬೇಕು ಅದನ್ನೆಲ್ಲ ಮಾಡಿಯೂ ಕೂಡ ಆಯಿತು. ನೇರವಾಗಿ ಭರತ ವಿಷಯಕ್ಕೆ ಬರ್ತಾನಿವಾಗ. ಎಲ್ಲರೂ ವಸಿಷ್ಠರು ಸುಮ್ಮನಿರ್ತಾರೆ. ಏನು ಕೇಳ್ತಾನೋ ಅದನ್ನು ಕೇಳಿ ಅಂತ ಹೇಳಿ. ಈ ಪ್ರಾರ್ಥನೆಯ ಭಾಗ ಇದೆಯಲ್ಲ, ಇಬ್ಬರು ಮಹಾನ್ ವ್ಯಕ್ತಿಗಳು ಭಾರತೀಯ ದರ್ಶನ, ಧರ್ಮ, ನ್ಯಾಯ, ತರ್ಕ ಈ ಎಲ್ಲ ಶಾಸ್ತ್ರಗಳನ್ನು ಬಳಸಿಕೊಂಡು ಚರ್ಚೆ ಮಾಡ್ತಾರೆ. ಯಾವುದಕ್ಕೆ ಚರ್ಚೆ ಮಾಡ್ತಾರೆ ಅಂದರೆ, ಈ ಅಖಂಡ ಐಶ್ವರ್ಯವಿದ್ದ ಒಂದು ಅತಿ ದೊಡ್ಡದಾದ ರಾಷ್ಟ್ರದ ಸಂಪತ್ತು ನನಗೆ ಬೇಡ ಅನ್ನುವುದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಈ ಇಬ್ಬರು ಪ್ರಾಜ್ಞರು ಚರ್ಚೆ ಮಾಡ್ತಾರೆ. ಇಂತಹ ಚರ್ಚೆ ಜಗತ್ತಿನಲ್ಲಿರುವುದು ಒಂದೇ ಒಂದು, ಅದು ರಾಮಾಯಣದಲ್ಲಿ ಮಾತ್ರ ಒಂದೇ ಒಂದು ಚರ್ಚೆ ಇರುವುದು. ಮಿಕ್ಕ ಎಲ್ಲ ಕಡೆಯಲ್ಲಿ ಚರ್ಚೆ ಆಗೋದು ಎಷ್ಟು ಭಾಗ ಯಾರಿಗೆ ಸೇರಬೇಕು. ಮಹಾಭಾರತದಲ್ಲಿ ಸಂಧಿಯೋ ಸಮರವೋ ಅಂತ ಕೃಷ್ಣನೇ ಹೋಗ್ತಾನೆ. ಅಲ್ಲೆಲ್ಲ ಚರ್ಚೆ ಯಾರಿಗೆ ಯಾವುದು ಸೇರಬೇಕು ಅಂಥೇಳಿ ಈ ಭಾಗವನ್ನು, ತುಂಬ ವಿಸ್ತಾರವಾದಂತಹ ಭಾಗ ಇದು, ತೀರ ವಿಸ್ತಾರವಾದಂತಹ ಭಾಗ ರಾಮಭರತ ಸಂವಾದ ಅಂಥೇಳಿ ವಾಲ್ಮೀಕಿಗಳು ಬರೆದಿದ್ದಾರೆ. ಇದನ್ನು ಒಂದು ಸರಿ ಸ್ವಲ್ಪ ಸಮಯ ಇಟ್ಕೊಂಡು ಒಂದು ಸರಿ ನೋಡಿ ಇದನ್ನು. ಇಬ್ಬರೂ ಕೂಡ ತಮ್ಮ ತಮ್ಮ ಕಡೆಯಿಂದ ನನಗೆ ಈ ದೇಶ ಬೇಡ, ಈ ಸಿಂಹಾಸನ ಬೇಡ ಅಂಥೇಳಿ ಭರತ ಸಮರ್ಥಿಸ್ಕೊಳ್ತಾನೆ. ಪಕ್ಕದಲ್ಲೇ ರಾಮ ನನಗೆ ಯಾಕೆ ಬೇಡ ಅನ್ನೋದಕ್ಕೆ ಉತ್ತರ ಹೇಳ್ತಾನೆ. ಇಂಥದ್ದೊಂದು ಚರ್ಚೆ ಅಣ್ಣ ತಮ್ಮಂದರ ಮಧ್ಯೆ ಯಾವುದಾದರೂ ಒಂದು ಕುಟುಂಬದಲ್ಲಿ ಆದರೆ ಅದು ನಿಜವಾಗಿ ಲಕ್ಷ್ಮೀನಾರಾಯಣರಿರುವ ಕುಟುಂಬವಾಗತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ನಡೆಯೋದು ವಿರಳ, ತುಂಬ ವಿರಳ. ಮೊಟ್ಟ ಮೊದಲ ಪ್ರಶ್ನೆ ರಾಮ ಎತ್ತುತ್ತಾನೆ, ಯಾಕೆ ಕೃಷ್ಣಾಜಿನ ಜಟಾಧರ ಭರತ, ನೀನೊಬ್ಬ ರಾಜ್ಕುಮಾರ. 8:21 ಒಂದು 10 ನಿಮಿಷ ಆಚೀಚೆ ಆದೀತ ಅಥವಾ 8:00 ನಿಲ್ಲಿಸ್ಬೇಕಾ? ನೀವು ಹೇಗೆ ಹೇಳಿದ್ರೆ ಹಾಗೆ. ಮೊದಲನೇ ಪ್ರಶ್ನೆ ರಾಮ ಕೇಳಿದ್ದು, ಯಾಕೆ ಕೃಷ್ಣಾಜಿನವನ್ನು ಹುಟ್ಟಿದ್ದೀಯ? ಯಾಕೆ ಅಂದರೆ ನೀನೊಂದು ದೊಡ್ಡ ದೇಶಕ್ಕೆ ಅಧಿಕಾರಿಯಾಗುವಂಥವನು, ರಾಜಯೋಗ್ಯವಾದ ವಸ್ತ್ರಾಭರಣಗಳನ್ನು ಹಾಕ್ಕೊಂಡಿರಬೇಕು. ಅದನ್ನು ಬಿಟ್ಟು ಯಾಕೆ ಹೀಗೆ ಬಂದೆ? ಭರತ ಹೇಳ್ತಾನೆ, ನಾನು ಮಾತಾಡ್ತೀನಿ, ಉದ್ಧಟತನ ಅಂತ ಭಾವಿಸಬೇಡ, ಆದರೆ ಸರಿಯಾಗಿ ಕೇಳಿಸ್ಕೋಣ ನೀನು.
ಆರ್ಯಂ ತಾತಃ ಪರಿತ್ಯಜ್ಯ ಕೃತ್ವಾ ಕರ್ಮ ಸುದುಷ್ಕರಂ ಗತಃ ಸ್ವರ್ಗಂ ಮಹಾಭಾಹೋ ಪುತ್ರ ಶೋಕಾಭಿಪೀಡತಃ. ನಮ್ಮ ತಂದೆ ಮಾಡಬಾರದ ಕೆಲಸ ಮಾಡಿ ಪುತ್ರ ಶೋಕದಿಂದ ಸ್ವರ್ಗಸ್ಥನಾದ. ತನ್ನ ಕೀರ್ತಿಗೆ ತಾನೇ ಕಳಂಕವನ್ನು, ಅವನ ಕೀರ್ತಿಗೆ ಯಾರು ಬೇರೆಯವರು ತಂದಿಡಲಿಲ್ಲ, ತಂದುಕೊಂಡ. ಇಂತಹ ಕೆಲಸವನ್ನು ಮಾಡಿದಂತಹವನ ಮಾತುಗಳಿಗೆ ಬೆಲೆ ಕೊಡಬೇಕಾ? ಯಾರದೋ ಹೆಣ್ಣಿನ ಮಾತುಗಳನ್ನು ಕೇಳಿಕೊಂಡು ಕೊನೆ ಕ್ಷಣದಲ್ಲಿ ತಗೊಂಡ ನಿರ್ಧಾರಕ್ಕೆ ಈ ಮಾದರಿಯಲ್ಲಿ ನೀನು ಹೊರಟು ಬಂದದ್ದು, ಅಥವಾ ಹೊರಟು ಬಂದಿದ್ರೂ ಪರವಾಗಿಲ್ಲ, ದಯವಿಟ್ಟು ಅದನ್ನು ಮುಗಿಸಿಬಿಡು. ಅಷ್ಟೇ ಅಲ್ಲ, ನಮ್ಮಲ್ಲಿ ಇದು ಜ್ಯೇಷ್ಠನಿಗೆ ಸೇರಬೇಕು ಅನ್ನುವಂಥದ್ದೊಂದು ಕ್ರಮ. ದಯಮಾಡಿ ವಂಶ ಮರ್ಯಾದೆಯನ್ನು ಕಾಪಾಡುವುದು ನಿನ್ನದೂ ಧರ್ಮವೇ. ನೀನು ರಾಮನೇ ಆಗಿದ್ದರೂ ಕೂಡ ವಂಶದ ಮರ್ಯಾದೆಯನ್ನು ಕಾಪಾಡಬೇಕಾಗಿದ್ದು ನಿನ್ನ ಧರ್ಮ. ಆದ್ದರಿಂದ ದಯಮಾಡಿ ಬಂದು ರಾಜ್ಯಾಭಿಷಕ್ತನಾಗು. ನಾನೊಬ್ಬನಲ್ಲ, ಮಂತ್ರಿಗಳು, ಗುರುಗಳು ಎಲ್ಲರೂ ಕೂಡ ಬೇಡಿಕೊಳ್ತಾ ಇದ್ದೇವೆ, ದಯವಿಟ್ಟು ನೀನು ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ರಾಮ ಹೇಳ್ತಾನೆ, ನೋಡಪ್ಪ, ನೀನು ಯಾವತ್ತೂ ಅಧರ್ಮದಿಂದ ರಾಜ್ಯವನ್ನು ಬಯಸಿಲ್ಲ. ನೀನು ಏನು ಕೇಳ್ತಾ ಇದೆಯಾ ಇದರಲ್ಲಿ ಯಾವ ತಪ್ಪು ಇಲ್ಲ. ನಾನು ಖಂಡಿತ ಹಿಂತಿರುಗಿ ಬರಬೇಕಾದ್ದೇ, ನಾನು ರಾಜ್ಯಾಭಿಷಕ್ತನಾಗಬೇಕಾದ್ದೇ. ಭಾರತ ಎಂಥ ಖುಷಿ ಪಟ್ಟು ಬಿಡ್ತಾನೆ ಅಂದರೆ, ಇನ್ನೇನು ರಾಮ ಬಂದ ಕೈ ಹಿಡ್ಕೊಂಡು ಹೋಗ್ತಿದ್ದೀನಿ ಅನ್ನೋವರೆಗೆ ಹೋಗ್ತಾನೆ. ಆದರೆ ಒಂದು ಧರ್ಮ ಅಂತ ಇದೆ. ಏನದು? ಒಂದು ಸರಿ ತಂದೆ ಅಧಿಕಾರಸ್ಥನಾಗಿ ಏನಾದರೂ ಮಾತು ಹೇಳಿದರೆ ಅದವನು ಬದುಕಿದ್ರೂ ಬದುಕಿಲ್ಲದೆ ಇದ್ದರೂ ಕೂಡ ಅದು ಶಾಸನವೇ. ಅದನ್ನು ಪಾಲಿಸಬೇಕಾಗಿದ್ದು ಧರ್ಮ. ತಂದೆಯಲ್ಲಿ ನಿನಗೆಷ್ಟು ಗೌರವ ಇದೆಯೋ ತಾಯಿಗೂ ಅಷ್ಟೇ ಗೌರವವನ್ನು. ಅವಳು ಹೇಗಿದ್ದಾಳೆ ಅನ್ನೋದು ಬೇರೆ ಮಾತು. ಆದರೆ ತಾಯಿಯೇ ಆಗಿರೋದ್ರಿಂದ ಗೌರವವನ್ನು ಕೊಡಬೇಕು. ನನ್ನ ಪ್ರಕಾರ ಏತಾಭ್ಯಾಂ ಧರ್ಮಶೀಲಾಭ್ಯಾಂ, ಇಬ್ಬರೂ ಧರ್ಮಶೀಲರೇ. ಕೈಕೇಯಿ ಮತ್ತು ದಶರಥನ ಬಗ್ಗೆ ರಾಮ ಹೇಳಿತ್ತು. ಆದ್ದರಿಂದ ವನಂ ಗಚ್ಚೇತಿ ರಾಘವ ಅನ್ನುವುದು ಅವರ ಆದೇಶವಾದ್ದರಿಂದ ನಾನು ಅದನ್ನು ಪಾಲಿಸ್ತಾ ಇದ್ದೇನೆ. ಇದನ್ನು ಹೇಗೆ ಮೀರೋದು? ಸಾಧ್ಯವೇ ಇಲ್ಲ. ದಶರಥ ಮಹಾರಾಜ ಎಲ್ಲರ ಮುಂದೆ ವಿಭಾಗ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿದಾಗ ಭರತ ಹೇಳ್ತಾನೆ, ಆಯಿತು ಸರಿಪ್ಪ, ನೀನು ಹೇಳ್ತಿರೋದೇ ಸರಿ, ಇದು ನನ್ನ ರಾಜ್ಯ ತಾನೇ. ಈಗ ನನಗೆ ಕೊಟ್ಟ ರಾಜ್ಯವನ್ನು ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಿನ್ನ ಪಾದತಲಕ್ಕೆ ನನ್ನ ರಾಜ್ಯವನ್ನು ನಾನಿಟ್ಟಿದ್ದೇನೆ. ನನ್ನ ತಾಯಿಯೂ ಕೂಡ ಇದನ್ನು ಒಪ್ಪಿದ್ದಾಳೆ. ಆದ್ದರಿಂದ ಅದಷ್ಟೇ ಅಲ್ಲ, ಇಷ್ಟು ದೊಡ್ಡ ರಾಷ್ಟ್ರವನ್ನು ಆಳುವ ಶಕ್ತಿ ನನಗಿಲ್ಲ, ಅಶಕ್ತ ನಾನು. ಆದ್ದರಿಂದ ನೀನು ಬಂದು ದಯಮಾಡಿ ಈ ರಾಜ್ಯವನ್ನು ರಕ್ಷಣೆ ಮಾಡು. ಅದಕ್ಕಾಗಿ ಈ ರಾಜ್ಯವನ್ನು ನಾನು ನಿನಗೆ ದತ್ತವಾಗಿ ಕೊಡ್ತಾ ಇದ್ದೇನೆ. ಆಗ ರಾಮ ಹೇಳ್ದ, ಖಂಡಿತ ಇದನ್ನು ತಗೊಳ್ಳೋದ್ರಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ. ನೀನು ಕೊಡುವ ರಾಜ್ಯವನ್ನು ಸ್ವೀಕರಿಸ್ತೇನೆ. 14 ವರ್ಷಗಳ ಆದ ನಂತರ ಈ ರಾಷ್ಟ್ರ ನನಗೆ ಖಂಡಿತ ಬೇಕು. ಆದರೆ ಈಗ ಅಲ್ಲವೇ ಅಲ್ಲ, ಸಾಧ್ಯವೇ ಇಲ್ಲ. ಮತ್ತೆ ಭರತ ಹೇಳ್ತಾನೆ, ಇದು ಇಲ್ಲ, ಹೀಗಲ್ಲ ಅಂದಾಗ ನೋಡು, ಬದುಕು ತುಂಬ ನಶ್ವರವಾದದ್ದು. ಗಾತ್ರೇಶು ವಲಯ ಪ್ರಾಪ್ತ ಶ್ವೇತಾಶ್ಚೈವ ಶಿರೋರುಹ ಜರಯಾ ಪುರುಷೋ ಜೀರ್ಣ ಕಿಮ್ಮಿ ಕೃತ್ವ ಪ್ರಭಾವಯೇತ್. ಎಷ್ಟು ಬೇಗ ನಾವು ಮನುಷ್ಯ ಜೀರ್ಣ ಆಗ್ತಾ ಹೋಗ್ತಾನೆ. ಜೀರ್ಣವಾಗುವುದಕ್ಕಿಂತ ಮುಂಚೆ ಏನಾದರೂ ಮಾಡಬೇಕಲ್ಲ ಅಲ್ವಾ? ಈ ಕೂದಲು ಬೆಳ್ಳಗಾಗ್ತಾ ಇದೆ, ದೇಹ ಸುಕ್ಕಾಗ್ತಾ ಇದೆ, ಕಣ್ಣು ಕಾಣ್ತಾ ಇಲ್ಲ, ಇವೆಲ್ಲ ಜಾಸ್ತಿ ಆಗಕ್ಕೆ ಮುಂಚೆ ಒಂದಷ್ಟು ಏನಾದ್ರು ಮಾಡ್ಕೊಂಡ್ಬಿಡ್ಬೇಕಲ್ಲ ನಾವು. ಬ್ಯಾಂಕ್ ಬ್ಯಾಲೆನ್ಸ್ ಇದೆ,
ಬಟ್ ಅದು ಕೆಲ್ಸಕ್ಕೆ ಬರಲ್ವೇ? ನಾವು ಅಂದ್ಕೊಂಡಿರ್ತೀವಿ ಅದು ನಮಗೆ ತುಂಬ ಸಹಾಯ ಮಾಡುತ್ತೆ ಅಂತ, ಅದು ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿಬಿಡುತ್ತೆ ಭಾಳಷ್ಟು ಸರಿ. ನಾವು ಹೇಗೋ ಮಾಡಿ ಸಂಗ್ರಹಿಸಿಟ್ಟಂತಹ ಹಣ ಇದೆಯಲ್ಲ, ಸಂಗ್ರಹಿಸಿಟ್ಟಂತಹ ಧನಧಾನ್ಯಗಳು ಹೇಗೆ ಹಾಳಾಗ್ತವೋ ಹುಳ ಹಿಡಿದು, ಹಣ ಬುದ್ಧಿಗೆ ಹುಳವನ್ನು ಹಿಡಿಸುತ್ತೆ. ಆದ್ದರಿಂದ ಹುಳ ಹಿಡಿಯದೇ ಇರುವಂಥದ್ದನ್ನು, ಧನವನ್ನು ಸಂಪಾದಿಸಬೇಕು. ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ಅರ್ಜಿಸಬೇಕಲ್ಲ ನಾವೇನನ್ನಾದರೂ, ಅದನ್ನು ಮಾಡೋಣ ನಾವಿವಾಗ. ಆದ್ದರಿಂದ ನಾನು ಏನು ಪರಂಪರೆಯಾಗಿ ಬಂದಿದೆ ಅದನ್ನು ನಾನು ಮಾಡ್ತಿದ್ದೇನೆ. ನಮ್ಮ ತಂದೆ ಚೆನ್ನಾಗಿ ಬದುಕಿ ಬಾಳಿದ್ದಾರೆ, ಪೂರ್ಣಾಯುಷ್ಯರಾಗಿ ಜೀವಿಸಿದ್ದಾರೆ. ಆದ್ದರಿಂದ ಮಹಾರಾಜ ಈ ದೇಹದಿಂದಿದ್ದಾನೋ ಇಲ್ಲವೋ ಗೊತ್ತಿಲ್ಲ, ಅವನ ಆಜ್ಞೆಯೇ. 14 ವರ್ಷದ ನಂತರ ನೀನು ಕೊಡುವ ರಾಜ್ಯವನ್ನು ನಾನು ಪೂರ್ಣ ಪ್ರಮಾಣದಲ್ಲಿ ಸ್ವೀಕರಿಸಿ ನಾನು ಅದನ್ನು ಖಂಡಿತ ಆಳ್ತೇನೆ. ಅಲ್ಲಿಯವರೆಗೆ ಭರತ ನೀನೇ ಇದಕ್ಕೆ ಹೊಣೆ. ಭರತ ಯಾವ ಮಟ್ಟಕ್ಕೆ ಕಟಕ್ ಬೀಳ್ತಾನೆ ಅಂದರೆ, ಸಣ್ಣ ಮಕ್ಕಳು ಚಂಡಿ ಬೀಳ್ತವಲ್ಲ ರಸ್ತೆಯಲ್ಲಿ, ಏನಾದ್ರು ಕೊಡಿಸ್ಲಿಲ್ಲ ಅಂದರೆ ಹಂಗೆ ದರ್ಬೆ ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಾನೆ, ಪ್ರಾಯೋಪವೇಶ ಮಾಡ್ತೀನಿ ಅಂಥೇಳಿ. ರಾಮನೇ ಬೈದು, ಹೀಗೆ ಧರ್ಮಪಾಶಕ್ಕೆ ನನ್ನನ್ನು ಸಿಲುಕಿಸೋದಕ್ಕೆ ಸಾಧ್ಯವೇ ಇಲ್ಲ, ಇದೇ ನನಗೆ ರಾಜ್ಯ ಅಂತ ಹೇಳಿ ಕೊನೆಗೆ ಭರತನನ್ನು ಒಪ್ಪಿಸಿದಾಗ ಉಳಿದಿದ್ದು, ಈಗ ಪಾದುಕೆಯನ್ನು ಕೊಡು ಅಂತ ಹೇಳಿ ವಸಿಷ್ಠರ ಅನುಜ್ಞೆಯಂತೆ ಚಿನ್ನದ ಪಾದುಕೆಯನ್ನು ಮುಂದೆ ಇಡುತ್ತಾನೆ. ಪಾದುಕೆಯನ್ನು ಒಮ್ಮೆ ಧರಿಸಿ ಆ ಪಾದುಕೆಯನ್ನೇ ಕೊಡ್ತಾನೆ. ಭರತ ಪಾದುಕೆಯನ್ನು ತಲೆಯ ಮೇಲಿಟ್ಟು ತಂದು ಅಯೋಧ್ಯೆಯನ್ನು ಸ್ಥಿತ ಮಾಡಿ ನಿಲ್ಲಿಸಿ ಸಿಂಹಾಸನದ ಮೇಲೆ ಪಾದುಕೆಯನ್ನು ಇಟ್ಟು ರಾಮನ ಹೆಸರಿನಲ್ಲಿ ರಾಜ್ಯವನ್ನು ಆಳ್ತಾನೆ. ಅದೇ ಪಾದುಕೆಗೆ ಛತ್ರ ಚಾಮರ ಪರಾಕುಗಳು ಎಲ್ಲವೂ ಪ್ರತಿದಿನವೂ ಕೂಡ ಆ ಪಾದುಕೆಗೆ ನಡೆಯುತ್ತೆ. ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ ಪಾದುಕೆಯ ಮುಂದೆ ನಿಂತು ಇವ ಹೇಳಿ ಅದಕ್ಕೆ ಒಪ್ಪಿಸಿ, ಕಾಣಿಕೆಯನ್ನು ತಗೊಳ್ಬೇಕಾದ್ರೆ, ನಿರ್ಧಾರವನ್ನು ಪ್ರಕಟಿಸಬೇಕಾದರೆ ಎಲ್ಲದಕ್ಕೂ ಪಾದುಕೆಯ ಮುಂದೆ ನಿಂತು ಹೇಳಿ ಅನುಜ್ಞೆಯನ್ನು ಪಡೆದು ಭರತ ಆ ರಾಜ್ಯವನ್ನು ನಡೆಸ್ತಾನೆ. ಇಡೀ ವಿಶ್ವದಲ್ಲಿ ಪಾದುಕೆಯ ಹೆಸರಲ್ಲಿ ರಾಜ್ಯಭಾರವನ್ನು ಮಾಡಿಸಿಕೊಂಡ ಏಕೈಕ ರಾಷ್ಟ್ರ ಅಂಥೇಳಿ ಅಂದರೆ ಅದು ಭಾರತ. ಭಾರತವನ್ನು ಬಿಟ್ಟು ನಿಮಗೆ ಇಡೀ ವಿಶ್ವದಲ್ಲಿ ಎಲ್ಲಿ ಹುಡುಕಿದರೂ ಇಂತಹ ಇನ್ನೊಂದು ಉದಾಹರಣೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ರಾಮರಾಜ್ಯ ಅಂತ ಹೇಳಿ ನಾವು ಏನು ಮಾತಾಡ್ತಾ ಇದ್ದೀವಲ್ಲ, ಈ ಎಲ್ಲ ರಾಮರಾಜ್ಯದ ರಾಮನ ಕನಸುಗಳನ್ನು ಪೂರ್ಣವಾಗಿ ಅದರ ಮಧ್ಯೆ ಒಂದು ಕಾನ್ವರ್ಸೇಷನ್ ಬರುತ್ತೆ. ಭರತನನ್ನು ರಾಮ ಕೇಳ್ತಾನೆ, ನಿನ್ನ ರಾಜ್ಯದಲ್ಲಿ ಇಂಥವು ಸರಿ ಇದೆಯಾ, ಇಂಥದ್ದು ಸರಿ ಇದೆಯಾ, ಇಂಥದ್ದು ಸರಿ ಇದೆಯಾ ಅಂಥೇಳಿ. ಅದು ಒಟ್ಟಾರೆಯಾಗಿ ರಾಮರಾಜ್ಯದ ಕನಸು, ಅದು ರಾಮನಲ್ಲಿದ್ದದ್ದು. ಅಂತಹದೊಂದು ಕನಸನ್ನು ಪೂರ್ತಿಯಾಗಿ ಕೇಳ್ತಾನೆ. ಅದೆಲ್ಲವನ್ನೂ ನನಸಾಗಿದಂತಹ ಶ್ರೇಯಸ್ಸು ಭರತನಿಗೆ ಸೇರುತ್ತೆ. ರಾಮರಾಜ್ಯವನ್ನು ಮಾಡಿದವನು ಈ ಭರತ. ಆ ನಂದಿ ಗ್ರಾಮದಲ್ಲಿ ನಿಂತು ಅಷ್ಟೂ ವರ್ಷ ಪೂರ್ತಿಯಾಗಿ ರಾಮ ಹೇಗಿದ್ನೋ ಹಾಗೆ ನೆಲದ ಮೇಲೆ ಮಲಗಿ ಕಂದಮೂಲಗಳನ್ನು ತಿಂದು ಕೃಷ್ಣಾಜಿನವನ್ನು ಉಟ್ಟು ಜಟಾಧಾರಿಯಾಗಿ ವ್ರತ ಹಿಡಿದ ಯೋಗಿಯಂತೆ ಬದುಕಿದವನು ಈ ಭರತ. ಇಡೀ ರಾಷ್ಟ್ರವನ್ನು ಮುನ್ನಡೆಸಿ ಪೂರ್ತಿಯಾಗಿ ಹಾಗೆ ಇಟ್ಕೊಂಡು ಇದ್ದಂಥವನು. ಯುದ್ಧ ಮುಗಿತು, ರಾಮ ಹಿಂತಿರುಗಿ ಬಂದ. ಆದರೆ 14 ವರ್ಷ ಯಾರಿಗೆ ಬೇಕಾದರೂ ಅನಿಸಿರಬಹುದೇನೋ ಇದು ನನಗೆ ಬೇಕು ಅಂತ, ಯಾರಿಗೆ ಗೊತ್ತು.
ನಾವೆಲ್ಲ ಆಗಿದ್ರೆ ತೊಗೊಂಡ್ಬಿಟ್ಟಿರ್ತಿದ್ವಿ, ರಾಮ ಬಂದರು ಎಷ್ಟು ಬಿಟ್ಟರು ಎಷ್ಟು ಅಂತ ಹೇಳಿ. ಭರತನ ಮೌಲ್ಯಕ್ಕೂ ನಮ್ಮ ಮೌಲ್ಯಕ್ಕೂ ಇರುವ ವ್ಯತ್ಯಾಸವೇ ಇದು. ಭಾರದ್ವಾಜ ಮುನಿಗಳನ್ನು ಕೇಳ್ತಾನೆ ರಾಮ, ಹೋಗಬಹುದಾ ಅಯೋಧ್ಯೆಗೆ ನಾನು ಹಿಂದಿರುಗಿ? ಹೇಗಿದ್ದಾನೆ ಭರತ? ಅದಕ್ಕೆ ಅವರು ಹೇಳ್ತಾರೆ, ಪಂಕದಿಗ್ಧಸ್ತು ಭರತೋ ಜಟಿಲಸ್ತ್ವಾಂ ಪ್ರತೀಕ್ಷತೆ ಪಾದುಕೇತೆ ಪುರಸ್ಕೃತ್ಯಂ ಸರ್ವಂಚ ಕುಶಲಂ ಗೃಹೆ. ಭರತ ಮೈಯೆಲ್ಲ ಕೆಸರಾಗಿರುವಂಥ ಕೊಳೆಯಿಂದ ಕೂಡಿದ್ದಾನೆ. ಅಂದರೆ ನಮ್ಮ ಥರ ಮಣ್ಮೆತ್ಕೊಂಡಿದ್ದು ಅಂತಲ್ಲ. ಅವನ ಕಣ್ಣಿನಿಂದ ಬರುವ ನೀರು, ಅವನು ನಿನ್ನನ್ನು ನೆನೀತಾ ಇರುವ ರೀತಿ, ಇದಕ್ಕೆ ತುಂಬ ದೊಡ್ಡ ವಿಶ್ಲೇಷಣೆ ಬೇಕಿದೆ. ಸದ್ಯಕ್ಕೆ ಇಷ್ಟಕ್ಕೆ ಮುಗಿಸ್ಕೊಳ್ಳೋಣ ನಾವು. ನಿನ್ನನ್ನು ಸದಾ ಎದುರು ನೋಡ್ತಾ ಇದ್ದಾನೆ. ಅರಮನೆಯಲ್ಲಿ ಎಲ್ಲರೂ ಕೂಡ ಸೌಖ್ಯವಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇಷ್ಟಕ್ಕೆ ಮುಗಿಸೋದಿಲ್ಲ ರಾಮ. ಹನುಮಂತನ ಹತ್ರ ಹೇಳಿ ಕಳಿಸ್ತಾನೆ, ನಾನು ಆಗಿದ್ದೇನೆ ಎನ್ನುವ ವಾರ್ತೆಯನ್ನು ಅಲ್ಲಿ ಹೋಗಿ ತಿಳಿಸಬೇಕಾದ್ರೆ ಒಂದು ಸರಿ ನೀನು ಭರತನನ್ನು ನೋಡಿಕೊಂಡು ಮಾತಾಡು, ಭರತನನ್ನು ಹೀಗೆ ಗಮನ ಇಟ್ಕೊಂಡು ಮಾತಾಡು. ಯಾಕೆಂದರೆ ಜ್ಞೇಯಾಶ್ಚ ಸರ್ವೇ ವೃತ್ತಾಂತಾಃ ಭರತಸ್ಯೇಂಗಿತಾನಿ ಚ ತತ್ವೇನ ಮುಖವರ್ಣೇನ ದೃಷ್ಟ್ವಾ ವ್ಯಾಭಾಷಣೇನ ಚ. ನೀನು ಹೇಗೆ ನೋಡ್ಬೇಕಂತಂದರೆ ಅವನ ಮುಖವನ್ನು ನೋಡ್ತಾ ಇರು. ಅವನ ಮುಖದ ಗೆರೆಗಳು ನನಗೆ ನಾನು ಬರ್ತಾ ಇರೋದು ಅವನಿಗೆ ಹಿಡಿಸ್ತಾ ಇಲ್ವೋ, ನನ್ನ ವಿಜಯವನ್ನು ಕಣ್ಣಿನಿಂದ ಸಂತೋಷ ವ್ಯಕ್ತಪಡಿಸದ್ನ, ಹುಬ್ಬುಗಂಟಿಕ್ಕಿದ್ನ, ಈ ಎಲ್ಲ ವಿಕಾರ ಭಾವವನ್ನು ಒಂದು ಸರಿ ಪೂರ್ತಿಯಾಗಿ ಗಮನಿಸು. ಅಕಸ್ಮಾತ್ ಸಣ್ಣ ವಿಕಾರ ಕಂಡರೂ ಕೂಡ ನನಗೆ ನೀನು ತಿಳಿಸಬೇಕು, ನಾನು ಹಿಂತಿರುಗುತ್ತೇನೆ, ಪ್ರವೇಶವೇ ಮಾಡೋದಿಲ್ಲ. ಇದಿಷ್ಟನ್ನು ಹನುಮಂತನ ಹತ್ತಿರ ಹೇಳ್ತಾ ಹೋಗ್ತಾನೆ. ಹನುಮ ಅವನ ಕಥೆಯನ್ನು ಹೇಳ್ತಾ ಕೊನೆಯಲ್ಲಿ ಭರತ ಅಪ್ಪಿಬಿಡ್ತಾನೆ ಹನುಮಂತನ ದೇಹ ಪೂರ್ತಿ ಒದ್ದೆಯಾಗಿಬಿಡುತ್ತೆ ಅವನ ಆನಂದ ಬಾಷ್ಪದಿಂದ. ಅದನ್ನು ನೋಡಿ ಹನುಮಂತನಿಗೆ ಅರ್ಥ ಆಗತ್ತೆ. ಅರ್ಥ ಆದಾಗ ರಾಮನಿಗೆ ತಿಳಿಸ್ತಾನೆ. ರಾಮ ಅತ್ಯಂತ ಪ್ರೀತಿಸಿದ ವ್ಯಕ್ತಿ ಈ ಭರತ. ಯಾಕೆಂದರೆ ಧರ್ಮಜ್ಞನಾಗೋದಕ್ಕೆ ಭರತ ಪಟ್ಟ ಪಾಡುಗಳಿದೆಯಲ್ಲ, ಅದು ತುಂಬ ದೊಡ್ಡದು. ಪ್ರತಿ ಹಂತದಲ್ಲೂ ಕೂಡ ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾನೆ. ರಾಜ್ಯವನ್ನು ಬೇಕು ಅಂತ ಹೇಳಿ ಒಂದು ಶಬ್ದವನ್ನೂ ಒಂದು ದಿನ ಆಡದೇ ಇದ್ದಂಥ ವ್ಯಕ್ತಿ ರಾಜ್ಯ ಕಾಮುಕ ಅನ್ನಿಸಿಕೊಂಡರೂ ಕೂಡ ಅದನ್ನು ದಾಟಿದಂತಹ ಮೇರುವಿನ ಎತ್ತರಕ್ಕೆ ಬೆಳೆದು ಬಿಡ್ತಾನೆ. 14 ವರ್ಷಗಳ ಕಾಲ ರಾಜ್ಯವನ್ನು ಏನು ಬೇಕಾದರೂ ಮಾಡಿಕೊಡೋದಕ್ಕೆ ಸಾಧ್ಯತೆ ಇತ್ತು. ಅದು ಯಾವುದನ್ನೂ ಮಾಡದೆ 14 ವರ್ಷಗಳ ಕಾಲ ರಾಮನ ಕಣ್ಣಲ್ಲಿ ರಾಜ್ಯ ಹೀಗಿರಬೇಕಂದ್ರೆ ಅದು ಹೀಗೇ ಇರಬೇಕಂತ ಭಿತ್ತಿಚಿತ್ತ ಬರೆಸಿದಂತೆ ಕಳ್ಳಕಾಕರು ಲಂಚಕೋರರು ಯಾರೂ ಇಲ್ಲದೆ ಇರೋ ಥರ ಒಂದು ಅದ್ಭುತವಾದ ರಾಷ್ಟ್ರ ನಿರ್ಮಾಣ ಮಾಡಿದವನು ಇದೇ ಭರತ. ರಾಮನಿಗೆ ಹೀಗಿದ್ರೆ ಸರಿಯಾದೀತು, ರಾಮ ಹೀಗೆ ಯೋಚಿಸ್ತಾನೆ, ರಾಮ ಹೀಗೆ ಮಾಡಬಹುದು ಅಂಥೇಳಿ ರಾಮನಾಗಿ ನಿಂತು ಭಾರತವನ್ನು ನಿರ್ಮಿಸಿದವನು ಈ ಭರತ. ಇಡೀ ಭಾರತವನ್ನು ಸಮೃದ್ಧ ಸಮರ್ಥ ರಾಷ್ಟ್ರವನ್ನಾಗಿ ಮಾಡಿದಂಥವನು ರಾಮ. 14 ವರ್ಷ ಕಳೆದ ನಂತರ ಬಾರದೆ ಇದ್ದಲ್ಲಿ ದೇಹವನ್ನು ಚಿತೆಗೆ ಅರ್ಪಿಸುವ ಯೋಚನೆ ಮಾಡಿದಂಥವನು, ಸ್ವಯಂ ಅಗ್ನಿ ಪರೀಕ್ಷೆಗೆ ತನ್ನನ್ನು ತಾನೇ ಈಡು ಮಾಡಿಕೊಂಡಂತಹ ವ್ಯಕ್ತಿತ್ವದಾತ ಈ ಭರತ. ಅದಷ್ಟೇ ಅಲ್ಲ, ರಾಷ್ಟ್ರಕ್ಕೆ ಅಧಿಕಾರಿಯಾದರೂ ಕೂಡ ರಾಷ್ಟ್ರದ ಒಂದು ಸಣ್ಣ ಸೌಲಭ್ಯವನ್ನೂ ಬಳಸದೆ, ಸಣ್ಣ ಸಣ್ಣ ಸಂಗತಿಯನ್ನೂ ಬಳಸದೆ, ಕೊನೆಯದಾಗಿ ವಾಲ್ಮೀಕಿ ಹೇಳ್ತಾರೆ, ಒಂದು ಗೌರವವನ್ನೂ ಸ್ವೀಕರಿಸದೆ, ನಮಸ್ಕರಿಸಿದರೆ ಈ ನಮಸ್ಕಾರ ಸಲ್ಲಬೇಕಾದ್ದು ರಾಮಪಾದುಕೆಗೆ ಅಂಥೇಳಿ ಇಡೀ ಗೌರವವನ್ನು ಅದರ ಕೈಗೆ
ತೋರಿಸಿ ತೊಡಿಸಿ ಪಾದುಕೆಯಲ್ಲಿಯೇ ರಾಮನನ್ನು ಕಂಡ ಅತ್ಯಂತ ಎತ್ತರದ ವ್ಯಕ್ತಿತ್ವ ಈ ಭರತನದು. ಇವೆಲ್ಲವನ್ನೂ ಕೂಡ ಸ್ವಂತ ಇಚ್ಛೆಯಿಂದ ಮಾಡಿದಂತಹ ವ್ಯಕ್ತಿ ಭರತ. ಅದಕ್ಕೆ ರಾಮ ಹೇಳ್ತಾನಂತೆ, ನಿನ್ನಂತಹ ತಮ್ಮ ಇದ್ದಾಗ ಮಾತ್ರ ನನ್ನಂಥ ರಾಮರು ಜೀವಿಸಬಹುದು. ಎಷ್ಟು ದೊಡ್ಡ ಆದರ್ಶ ಅಲ್ಲೇನ್ರಿ ಇದು. ರಾಮನ ಬರುವಿಕೆಗೆ ಕಾಯ್ತಾ ಇದ್ದಂತಹ ಭರತ ಮಾಡಿದ್ದು, ಇಲ್ಲಿಯವರೆಗೆ ನೀನು ನೋಡಿಕೊಳ್ಳುವುದಕ್ಕೆ ಕೊಟ್ಟಂಥ ರಾಷ್ಟ್ರವನ್ನು ಸರಿಯಾದ ಸ್ಥಿತಿಯಲ್ಲಿ ನಿನ್ನ ದಯದಿಂದ ಇಟ್ಟು, ನಿನ್ನ ಆದೇಶದಂತೆ ಇರಿಸಿ ನಿನಗೆ ಹಿಂತಿರುಗಿಸ್ತಾ ಇದ್ದೇನೆ, ಒಪ್ಪಿಸಿಕೋ ಅಂತ ಹೇಳಿ ರಾಮನ ಕೈಯಲ್ಲಿ ಇಟ್ಟು, ರಾಮ ಹೇಗೆ ಬ್ರಹ್ಮಚರ್ಯವನ್ನು ಲಕ್ಷ್ಮಣನಿಗಾಗಿ ಒಪ್ಪಿದ್ದ ಅದೇ ಮಾದರಿಯಲ್ಲಿ ಒಪ್ಪಿ ಪೂರ್ಣ ಪ್ರಮಾಣದಲ್ಲಿ ಸಂಸಾರದಿಂದಲೂ ಹೊರಗಿದ್ದು ತಾಪಸಿಯಾಗಿ ಬದುಕಿದಂತಹವನು ಈ ಭರತ. ಎಷ್ಟು ಮೌಲ್ಯಗಳನ್ನು ಹೇಳೋದು ಭರತನನ್ನಿಟ್ಕೊಂಡು. 1, 2, 3, 4 ಪಟ್ಟಿ ಮಾಡಿದಷ್ಟು ಕಮ್ಮಿ. ಅವೆಲ್ಲವನ್ನು ಇರಿಸಿಕೊಂಡು ಒಂದು ರಾಷ್ಟ್ರವನ್ನು ರಕ್ಷಿಸಿ ರಾಮನಿಗೆ ಅದನ್ನು ಹಿಂತಿರುಗಿಸಿ ಕೊಟ್ಟು ಸಾರ್ಥಕ್ಯವನ್ನು ಮೆರೆದಂಥ ವ್ಯಕ್ತಿತ್ವ ಈ ಭರತನದು. ರಾಮನಿಂದ ಸಿಕ್ಕಿದ್ದೇನು ಕೊಟ್ಟಿರಬಹುದು ಪಾರಿತೋಷಕ? ಏನಾದರೂ ಊಹಿಸುತ್ತೀರಾ? ಆಗತ್ತಾ? ಸಿಕ್ಕಿದ್ದು ರಾಮನ ದೃಢವಾದ ಆಲಿಂಗನದ ಅದ್ಭುತವಾದಂಥ ಒಂದು ಅಪ್ಪುಗೆ. ಎಷ್ಟು ಚಂದ ರೀ! ನಾರಾಯಣ ಅಪ್ಪಿದ ಅಂದರೆ ಇನ್ನೇನ್ರಿ ಬೇಕು ಬದುಕಲ್ಲಿ? ಆ ಆಲಿಂಗನ, ರಾಮನ ಕಣ್ಣಿಂದ ಹರಿದ ಆನಂದದ ಅಶ್ರುಗಳು ಭರತನ ನೆತ್ತಿಯನ್ನು ತೋಯಿಸಿದವಂತೆ. ಅದೇ ಸಮಯದಲ್ಲಿ ಭರತನ ಕಣ್ಣಿಂದ ಹರಿದ ನೀರು ರಾಮನ ಚರಣಗಳ ಮೇಲೆ ಬಿದ್ದು ಪುನರ್ಪಟ್ಟಾಭಿಷೇಕ ಆಗಿದ್ದು ಪಾದುಕಾ ಪಟ್ಟಾಭಿಷೇಕ. ಪಾದುಕೆಯನ್ನು ಕೊಟ್ಟಾದ ಮೇಲೆ ಪುನರ್ಪಟ್ಟಾಭಿಷೇಕವಾಗಿ ರಾಮ ಸ್ಥಿತನಾಗಿದ್ದು ಅಂದೆಯೇ ಆನಂತರ ಮಾಡಿದ್ದು ವಸಿಷ್ಠರು ಮುಂತಾದವರು ಮಾಡಿದ ಪಟ್ಟಾಭಿಷೇಕ. ಇದರ ಎಲ್ಲದರ ಹಿಂದೆ ಭರತನಂತವನಿದ್ದಾನೆ. ಭರತನಂತಹವರು ಇದ್ದ ಈ ಭಾರತವೇ ಧನ್ಯ. ಭಾರತೀಯರಾಗಿ ನಾವೂ ಧನ್ಯರೇ. ಭಾರತೀಯತ್ವವನ್ನು ನರನಾಡಿಗಳಲ್ಲಿ ವ್ಯಾಪಿಸಿಕೊಳ್ಳುವಂಥ ಸಣ್ಣ ಕರ್ತವ್ಯವನ್ನಾದರೂ ನಾವು ಮಾಡಬೇಕಲ್ವ? ಅಂತಹ ಕರ್ತವ್ಯದ ಕಡೆಗೆ ನಾವು ಮುಖವನ್ನು ಹಾಕೋಣ. ಭರತನ ವ್ಯಕ್ತಿತ್ವ ನಮ್ಮನ್ನು ಜಾಗೃತಗೊಳಿಸಲಿ. ಅಷ್ಟು ಧರ್ಮ ಜಿಜ್ಞಾಸೆಯಾಗದಿದ್ದರೂ ಕೂಡ ನಮಗೆ ತಿಳಿಯುವ ನಮ್ಮ ಸದ್ಧರ್ಮಗಳನ್ನು ಪಾಲಿಸೋಣ. ಭರತರ ಶ್ರೀರಾಮನಂಥವರು ನಮ್ಮನ್ನು ಕಾಪಿಟ್ಟು ಅದನ್ನು ಮುಂದುವರಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಪ್ರಯಾಣವನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ. ಮುಂದಿನ ರಾಮಾಯಣದ ಪ್ರಯಾಣಗಳು ನಿರಂತರವಾಗಿ ನಡೀತಾ ಇರಲಿ. ಎಂಥ ಸುಂದರ ಅವಕಾಶವನ್ನು ಕೊಟ್ಟ ಸೀತಾರಾಮಾಂಜನೇಯ ಸೇವಾ ಸಮಿತಿಯ ಎಲ್ಲರಿಗೂ ಕೃತಜ್ಞತಾಪೂರ್ವಕ ನಮಸ್ಕಾರಗಳು. ಕೇಳಿದ ಸೂರಿಗಳು ನೀವೇ, ಜಂಗಮರು ಜನಾರ್ದನರು. ನಿಮ್ಮೆಲ್ಲರಿಗೂ ಗೌರವದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮಾತುಗಳನ್ನು ಸಂಪನ್ನಗೊಳಿಸ್ತೇನೆ. ನಮಸ್ಕಾರ.